ಕತ್ತಾರ್ರಿ ಒಂದೇ ನಿಮಿಷ ಓಕೆ ಸರ್. ಸ್ಟಾರ್ಟ್ ಮಾಡಿ. ಗೋಪಾಲ್ ಸರ್ ಸ್ಟಾರ್ಟ್ ಮಾಡಿ. ಹಾ ಆಗಿದೆ, ರೆಕಾರ್ಡಿಂಗ್ ಹಾಕಿದ್ದೆ. ರೆಕಾರ್ಡಿಂಗ್ ಹಾಕಿದೆ, ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟ್ Okay. ಮಾಡ್ರಿ ಸರ್. ಓಕೆ ಸರ್, ಓಕೆ. ಅಂಗದ ಮೇಲನ ಲಿಂಗವು ಲಿಂಗವಲ್ಲ, ಮನದ ಮೇಲನ ಲಿಂಗವು ಲಿಂಗವಲ್ಲ, ಭಾವದ ಮೇಲಿನ ಲಿಂಗವು ಲಿಂಗವಲ್ಲ, ಅಂಗದ ಮೇಲನ ಲಿಂಗ ವ್ಯವಹಾರ, ಮನದ ಮೇಲನ ಲಿಂಗ ಸಂಕಲ್ಪ, ಭಾವದ ಮೇಲನ ಲಿಂಗ ಭ್ರಾಂತೃತ್ವ, ಆಳಿನ ಆಳೋ ಅರಸಪ್ಪನೆ ಅಳನಾಳುವನ ಅರಸಲ್ಲದೆ ಅಂಗ ಪ್ರಾಣ ಭಾವಂಗಗಳನ್ನೊಪ್ಪಿಕೊಂಡಿಪ್ಪುದೇ ಲಿಂಗ ಕಾಣ ಮಸನೆಯ ಪ್ರಿಯ ಗಜೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೆಯಾದ ಬಸವಾದಿ ಶಿವಶರಣ ಸ್ಮರಿಸಿಕೊಂಡು ಆ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರನ್ನ ನೆನೆದು ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕಮಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶರಣ ಮಾಸದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿನೂತನ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ ಅಂತಕ್ಕಂಥದ್ದು ಬಹುಶಃ ಇದನ್ನ ಕಳೆದ 6-7 ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಈ ಮುಖ್ಯ ವಾಹಿನಿಯಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರನ್ನ ನಾನು ಈ ಸಂದರ್ಭದಲ್ಲಿ ತುಂಬ ಸ್ವಾಗತ ಕೋರಿ, ಹಾಗೇನೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನೂ ನಾನು ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ಒಂದು ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಚಾಲನೆ ನೀಡಲಿದ್ದಾರೆ ಶರಣೆ ತ್ರಿವೇಣಿ ವಾರಾದ್ ಅವರು. ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಂಗ ಸಂಗದಲ್ಲಿದ್ದು ಬಂದುದನೆ ಕಂಡು, ಅಂಗ ಸಂಗದಲ್ಲಿದ್ದು ಬಂದುದನೆ ಕಂಡು, ಹಾವು ಹಸು ಮಗುವಿನಂತೆ ಆದೆ ನೋಡವ್ವ, ಹಾವು ಹಸು ಮಗುವಿನಂತೆ ಆದೆ ನೋಡವ್ವ, ಕಂಗಳ ನೋಟದ ಸುಖಕ್ಕೆ ಮನವನೊಪ್ಪಿಸುವೆ, ಕಂಗಳ ನೋಟದ ಸುಖಕ್ಕೆ ಮನವನೊಪ್ಪಿಸುವೆ, ಪತಂಗದ ಬೆಸನಿಯಂತೆ ಆದೆ ನೋಡವ್ವ, ಪತಂಗದ ಬೆಸನಿಯಂತೆ ಆದೆ ನೋಡವ್ವ, ಮದಾಳಿಯ ನಾಸಿಕದಂತೆ ಸುಳಿದು ಸುಖ ಬಡುವೆ, ಮದಾಳಿಯ ನಾಸಿಕದಂತೆ ಸುಳಿದು ಸುಖ ಬಡುವೆ, ಮಹಾಲಿಂಗ ಗಜೇಶ್ವರ ನಿನ್ನ ವಿನಯ ನೋಡವ್ವ, ಮಹಾಲಿಂಗ ಗಜೇಶ್ವರ ನಿನ್ನ ವಿನಯ ನೋಡವ್ವ, ನಿನ್ನ ವಿನಯ ನೋಡವ್ವ, ನಿನ್ನ ವಿನಯ ನೋಡವ್ವ. ಎಲ್ಲರಿಗೂ ಶರಣಾರ್ಥಿ. ಬಹಳಷ್ಟು ಸುಶ್ರಾಯವಾಗಿ ಇವತ್ತಿನ ಉಪನ್ಯಾಸದ ವಿಷಯ ಕುರಿತು ಇರ್ತಕ್ಕಂಥ ಗಜೇಶ ಬಸವಯ್ಯವರ ವಚನವನ್ನ ಈ ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂಥ ಅಕ್ಕ ತ್ರಿವೇಣಿ ವಾರದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಸ್ವಾಗತ ಮತ್ತು ಪರಿಚಯ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ವೇದಿಕೆಯ ಗಾನ ಕೋಗಿಲೆ ಎಂದೇ ಖ್ಯಾತರಾಗಿರ್ತಕ್ಕಂಥ ಶರಣೆ ವಿದ್ಯಾ ಮಗ್ದುಮ್ ಅವರು ವೇದಿಕೆಯನ್ನು ಹಂಚಿಕೊಂಡು ತಮ್ಮ ಸ್ವಾಗತ ಪರಿಚಯ ಮಾಡಿಕೊಡ್ಬೇಕಂತ ಅವ್ರು ವಿನಿಸ್ಕೊಳ್ತಾ ಇದ್ದೇನೆ.
ಶರಣು ಶರಣಾರ್ಥಿಗಳು ಕೇಳಿಸ್ತದ್ರಿ? ಹಾ ಕೇಳಿಸ್ತೈತ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ ಇದು 8ನೇದು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತಾಶ್ರಯದಲ್ಲಿ ಶರಣೆ ಶ್ರೀಮತಿ ಸುಧಾ ಪಾಟೀಲ್ ವಿಶ್ವಸ್ಥರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಇವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್, ಇವರ ಸ್ಮರಣಾರ್ಥ ಶರಣ ಮಾಸದ ದತ್ತಿ ಉಪನ್ಯಾಸವಿದು. ಇದು ಗೂಗಲ್ ಮೀಟ್ದಲ್ಲಿ ನಡೆಯುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಾಡಿನ ಸರ್ವ ಶರಣ ಶರಣೆಯರಿಗೆ ನಾನು ಸ್ವಾಗತವನ್ನು ಹಾಗೂ ಶರಣಾರ್ಥಿಗಳನ್ನ ಬಯಸ್ತೇನೆ. ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿದ ಶರಣರಾದ ಶ್ರೀ ಡಾಕ್ಟರ್ ಗಿರೀಶ್ ದೇಸೂರ್ ಸರ್, ಸಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ, ಇವರಿಗೆ ನಾನು ನಮ್ಮ ಹೆಮ್ಮೆಯ ಸಂಶೋಧನಾ ಕೇಂದ್ರ ಹಾಗೂ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನರಿವು ಈ 3 ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಉಪನ್ಯಾಸದ ದತ್ತಿ ದಾಸೋಹಿಗಳಾದ ಶರಣೆ ಶ್ರೀಮತಿ ಸುಧಾ ಪಾಟೀಲ್ ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಅಪ್ಪಟ ಬಸವ ಪ್ರೇಮಿ, ಬಸವ ಅನುಯಾಯಿ, ಕ್ರಾಂತಿಕಾರಿ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಶರಣೆ ತ್ರಿವೇಣಿ ವಾರದ್ ಇವರಿಗೆ ಸ್ವಾಗತ. ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಅಣ್ಣ ಶರಣರಾದಂಥ ಶಂಕರಣ್ಣ ಕುಪ್ಪಸ್ತ್ ಇವರಿಗೆ ಸ್ವಾಗತ. ಹಾಗೂ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಭಾಗ್ಯಕೋಟಿ ಇವರಿಗೆ ಸ್ವಾಗತ. ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಜಯಶ್ರೀ ಆಲೂರಿಗೂ ಇವರಿಗೂ ಕೂಡ ಸ್ವಾಗತ. ಇದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಶರಣೆಯರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಶರಣೆ ಶಾರದಾಮಣಿ ಹುಣಸಾಳ್, ಇವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿವರೆನ್ನದೆ ಸಮಸ್ತ ಶರಣ ಶರಣೆಯರ ಬಳಗಕ್ಕೆ ನಾನು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಇನ್ನು ವಿಶೇಷ ಉಪನ್ಯಾಸದ ಉಪನ್ಯಾಸಕರ ಪರಿಚಯ. ಡಾಕ್ಟರ್ ಗಿರೀಶ್ ದೇಸೂರ್ ಇವರು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಹಿರೇಹೊನ್ನೆಹಳ್ಳಿ ಗ್ರಾಮದವರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA MPhil ಪದವಿ ಪಡೆದಿದ್ದಾರೆ. ಅನಂತರ ಕಾದಂಬರಿಗಳಲ್ಲಿ ಸಂಸ್ಕೃತ ಚಿಂತನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಕಾವ್ಯ ವಿಮರ್ಶೆ, ಸಂಶೋಧನೆ ಇವರ ಆಸಕ್ತಿಯ ಕ್ಷೇತ್ರಗಳು. ವಿವಿಧ ಸಾಹಿತ್ಯಿಕ ಹಾಗೂ ಸಂಶೋಧನಾ ಪತ್ರಿಕೆಗಳಲ್ಲಿ 30ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಪ್ರಕಟಗೊಂಡಿವೆ. ಶರಣ ಗಟ್ಟಿವಾಳಯ್ಯನ ವಚನಗಳ ಅಧ್ಯಯನ ಎಂಬ ಸಂಶೋಧನಾ ಕೃತಿ ರಚಿಸಿದ್ದಾರೆ. ಬಯಲು ಹೆಜ್ಜೆ, ಪ್ರಬಂಧ ಸಂಪದ, ಮಾಹಿತಿ ತಂತ್ರಜ್ಞಾನ ಇವರ ಸಂಪಾದಿತ ಕೃತಿಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಘಟಗಿ ಇಲ್ಲಿ 13 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಧಾರವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಲ್ಲಿ 2022ರಿಂದ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದಿಷ್ಟು ಸರ್ ಇವರ ಪರಿಚಯಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಗಳ ಸರ್ವ ವಿಶ್ವಸ್ತ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನು ಇವತ್ತಿನ ದತ್ತಿ ದಾಸೋಹಿಗಳಾದ ಶ್ರೀಮತಿ ಸುಧಾ ಪಾಟೀಲ್ ಇವರ ಪರಿಚಯವನ್ನ ಮಾಡುವುದು ಅಂದರೆ ಒಂದು ಆಕಳ ಪರಿಚಯ ಮಾಡಿದ ಹಾಗೆ. ಆಕಳ ಸ್ವಭಾವದ ಕಿರಿ ಇವರು ಅಂತ ಜನರುಡಿ ಮಾತು. ಸುಧಾ ಇವರ ಸ್ವಭಾವ ತುಂಬಾ ಮೃದು. ವೇದಿಕೆಯ ಕಾರ್ಯಕ್ರಮಗಳು ಅಂದರೆ ಅವು ಸ್ವತಃ ತಮ್ಮ ಮನೆಯಲ್ಲಿಯ ಕಾರ್ಯಕ್ರಮ ಎಂದು ಕಾರ್ಯಕ್ರಮ ಪಟ್ಟಿ ತಯಾರು ಮಾಡಿದ ಕಾರ್ಯಕ್ರಮಗಳು ಇದ್ದ ಹಾಗೆ. ಅವರಿಗೆ ಈಗ ಈ ಶ್ರಾವಣ ಮಾಸದ 1 ತಿಂಗಳು
ಉದ್ದಕ್ಕೂ ಕಾರ್ಯಕ್ರಮ ಪಟ್ಟಿ ತಯಾರು ಮಾಡಿದ್ದಾರೆ. ಅವರು ಆ ದಿನ ಸರಿಯಾಗಿ ನಡೀತಾವೋ ಇಲ್ಲವೋ, ಕಾರ್ಯಕ್ರಮ ಒಪ್ಪಿಕೊಂಡವರು ಉಪಸ್ಥಿತಿ ಇರ್ತದೋ ಇಲ್ಲೋ, ಹೆಂಗಾಗ್ತದೋ ಏನೋ ಎಂಬ ಈ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಅವರು ಒಂದು ತಿಂಗಳಿರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಅವರ ಹುಟ್ಟು ಸ್ವಭಾವ. ಅವರು ಹಾಗೇ ಇರುತ್ತಾರೆ ಯಾವಾಗ್ಲೂ. ನಾನೇ ಎಷ್ಟೋ ಸಲ ಅವರಿಗೆ ಬಹಳ ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಎಲ್ಲ ಸರಿ ಆಗುತ್ತದೆ ಎಂದು ಹೇಳುತ್ತಿರುತ್ತೇನೆ. ಸುಧಾ ಮೇಡಮ್ ಇವರು ಕೊಡಗೈ ದಾನಿಗಳು. ಬೆಳಗಾವಿಯಲ್ಲಿ ಇರುವ ಸಂಘಟನೆಗಳಿಗೆ ಹಾಗೂ ಬೇರೆ ಬೇರೆ ಊರುಗಳಲ್ಲಿ ನಡೆಯುವ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ದಾಸೋಹ ರೂಪದಲ್ಲಿ ಅನೇಕ ರೀತಿಯ ಧನ ಸಹಾಯವನ್ನು ಮೇಲಿಂದ ಮೇಲೆ ನೀಡುತ್ತಲೇ ಇರುತ್ತಾರೆ. ತುಂಬಿದ ಕೊಡ ತೊಳಕುವುದಿಲ್ಲ ಎಂಬ ಶಾಸ್ತ್ರಕ್ಕೆ ಹೇಳಿಸಿ ಮಾಡಿದ ಹಾಗಿದೆ ಸುಧಾ ಮೇಡಮ್ ಅವರ ವ್ಯಕ್ತಿತ್ವ. ಬಸವಣ್ಣ ಅವರಿಗೆ ಹೀಗೆ ದಾನ ಮಾಡುವ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹರಿಸುತ್ತೇನೆ. ಹೋದ ತಿಂಗಳಲ್ಲಿ ಆಗಸ್ಟ್ 2ರಂದು ಅವರ 60ನೇ ವರ್ಷದ ಹುಟ್ಟು ಹಬ್ಬದ ಆಚರಣೆ ತುಂಬಾ ವೈಭವಪೂರ್ಣವಾಗಿತ್ತು. ನಾನು ನನ್ನ ಸ್ವಂತ ಅನುಭವ ಸ್ವಲ್ಪ ಹೇಳುತ್ತೇನೆ, ಇಲ್ಲಿ ಹೇಳ್ಬೇಕಾಗ್ತದೆ. ಮೇಡಮ್ ಅವರು ತಮ್ಮ ಕಾರ್ಯಕ್ರಮಕ್ಕೆ 1 ತಿಂಗಳ ಮೊದಲೇ ಆಹ್ವಾನ ನೀಡಿದ್ದರು ಹಾಗೂ ನೀಡುತ್ತಲೇ ಇದ್ದರು ಮೇಲಿನ ಮೇಲೆ. ಒಂದ್ಸಲ ನನಗೆ ಹೋಗುವುದು ಬಿಡುವು ಎಂದು ನಿರ್ಣಯದಲ್ಲಿ ಕಡೆಗೆ ಒಬ್ಬಳೇ ಹೋಗುವುದು ಇರ್ಲಿ ಬಿಡು ಎಂದು ಬಿಟ್ಟೆ. ಆದ್ರೆ ಒಳಗಡೆ ಮನಸ್ಸು ರಾತ್ರಿ ಬಿಟ್ಟರೆ ತಪ್ಪಾಗುತ್ತದೆ, ಹೇಗೆ ಮಾಡುವುದು ಎಂದು ಯೋಚಿಸಿದಾಗ ಅಲ್ಲಿ ನನಗೆ ಮೇಡಮ್ ಅವರ ಮುಗ್ಧ ಮನಸ್ಸು, ಸಹೋದರಿಯಂತೆ ನನ್ನ ಮೇಲೆ ಅವರಿಗಿದ್ದ ಪ್ರೀತಿ ನನ್ನನ್ನು ಎಬ್ಬಿಸಿ ನೀನು ಹೋಗಲೇಬೇಕು ಎಂದು ಹೇಳಿತು. ಆ ಕಾರಣ ನಾನು ಗೋಕಾಕ್ದಿಂದ 8:30 ಗಂಟೆಗೆ ಧಾರವಾಡ ಬಸ್ಸಿಗೆ ಕಾರ್ಯಕ್ರಮಕ್ಕೆ ಬಂದೆನು. ಯಾಕೆ ಇಷ್ಟೆಲ್ಲ ಹೇಳಬೇಕೆಂದರೆ, ಒಳ್ಳೆ ಹಾಲಿನಂತೆ ಆಕಳ ಮನಸ್ಸು ನನ್ನನ್ನು ಸೆಳೆಯಿತು ತನ್ನ ಕಡೆಗೆ. ಕಾರ್ಯಕ್ರಮ ತುಂಬಾ ಸುಂದರವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಸಾರಥ್ಯದಲ್ಲಿ ನಡೆದು ಬಂದಿತು. ತುಂಬಾ ರುಚಿಕಟ್ಟಾದ ಹೋಳಿಗೆ ಊಟ ಹಾಗೂ ಮರಳಿ ಬರುವಾಗ ಮತ್ತೆ ಕೈ ತುಂಬಾ ಉಡುಗೊರೆಗಳನ್ನು ಕೊಟ್ಟು ಕಳಿಸಿದರು ನನ್ನ ಪ್ರೀತಿ ಅಕ್ಕ. ನಿಜವಾಗಿ ಹೇಳಬೇಕೆಂದರೆ ನಾನು ಊಟ ಮಾಡಲು ಮೇಲ್ಗಡೆ ಹಾಲಿಗೆ ಹೋಗಿದ್ದೆ. ಸುಧಾ ಮೇಡಮ್ ಅವರು ತಾವು ಎಷ್ಟೇ ಗಡಿಬಿಡಿಯಲ್ಲಿದ್ದರೂ ನನ್ನನ್ನು ಮರ್ತಿರ್ಲಿಲ್ಲ. ಶರಣಿ ನಯನಾಗಿರಿಗೌಡ ಅವರಿಗೆ ಹೇಳಿ ಕಳಿಸಿದ್ದರು ನನಗೆ ಭೇಟಿಯಾಗಿ ಹೋಗಲಿಕ್ಕೆ. ಏಕೆಂದ್ರೆ ಅವರ ಇಬ್ಬರು ಸಹೋದರಿಯರು ಎಲ್ಲರಿಗೂ ಉಡುಗೊರೆಯನ್ನು ನೀಡುತ್ತಿದ್ದರು. ಉಡುಗೊರೆ ತೆಗೆದುಕೊಂಡು ಹೋಗಲು ನನಗೆ ಬರ ಹೇಳಿದ್ದರು. ಈ ರೀತಿ ನಿಮ್ಮೆಲ್ಲರ ಸುಧಾ ಮೇಡಮ್ ಇವರ ಸ್ವಭಾವ ಅಂದರೆ ಅಷ್ಟು ಶಿಸ್ತು, ಅಚ್ಚುಕಟ್ಟತನ ಕೆಲಸದಲ್ಲಿ ಮೇಡಮ್ ಅವ್ರದ್ದು ಯಾವಾಗಲೂ. ಇನ್ನು ಇವರು ಸಾಹಿತ್ಯಿಕ ಬರವಣಿಗೆ ಚಿಂತನೆ ಅದು ಸಮುದ್ರದಷ್ಟು ಆಳವಾದದ್ದು, ಅಪಾರವಾದದ್ದು. ಅಂತೆಯೇ ಅವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಇಲ್ಲಿ ಹೇಳಬೇಕಂದ್ರೆ ಅಕ್ಕನರಿವು ಜಾಯಿನ್ ಆದಾಗಿಂದ ಅವರಿಗೆ ಮತ್ತೆ ಇನ್ನೂ ಅನೇಕ ಪ್ರಶಸ್ತಿಗಳು ಇಲ್ಲಿ ದೊರೆತಿವೆ. ಅವು ಯಾವೆಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ, ಚೇತನಾ ಫೌಂಡೇಶನ್ ಅವರ ವತಿಯಿಂದ ಕನ್ನಡ ಪರ ಕಾಳಜಿ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಸಂದ ಪ್ರಶಸ್ತಿ, ಅನುಪಮ ಸೇವಾ ರತ್ನ ಪ್ರಶಸ್ತಿ ಪೃಥ್ವಿ ಫೌಂಡೇಶನ್ ವತಿಯಿಂದ. ಇದು ಸಾಹಿತ್ಯಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗೈದ ಅಪರಿಮಿತ ಸಾಧನೆಗಾಗಿ. ಮಿನರ್ವಾ ಅವಾರ್ಡ್ ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನ, ಯುರೋಪ್ ಖಂಡದ ರೋಮ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಕವನ ವಾಚನ. ದತ್ತಿ ನಿಧಿ ಪ್ರಶಸ್ತಿ ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನ ಬೆಳಗಾವಿ ಸಾಮಾಜಿಕ ಕಾರ್ಯಕ್ಕಾಗಿ. ಬಸವ ಪ್ರಶಸ್ತಿ ಅಖಿಲ ಕರ್ನಾಟಕ ಬಸವ ಬಳಗ ಹುಬ್ಬಳ್ಳಿ ಸಾಮಾಜಿಕ ಕಾರ್ಯ ಮತ್ತು ಮಹಿಳಾ ಸಂಘಟನೆಯ ಅನುಪಮ ಸೇವೆಗಾಗಿ. ಹೆಜ್ಜೆ ಗುರುತು ಕವನ ಸಂಕಲನ ಪುಸ್ತಕಕ್ಕೆ ದತ್ತಿ ಪ್ರಶಸ್ತಿ ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನ ಶಿವಮೊಗ್ಗದಲ್ಲಿ. ಹೆಜ್ಜೆ ಗುರುತು ಕವನ ಸಂಕಲನ ಪುಸ್ತಕಕ್ಕೆ ಕವಿ ಡಾಕ್ಟರ್ DS ಕರ್ಕಿ ಪ್ರಶಸ್ತಿ ಬೆಳಗಾವಿ. ಅಪ್ರತಿಮ ಮಹಿಳೆ ಕೃತಿಗೆ ಅಸ್ಸಾಂನಲ್ಲಿ ನಡೆದ ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನದಲ್ಲಿ ದತ್ತಿ ಪ್ರಶಸ್ತಿ. ಸೌತ್ ಇಂಡಿಯಾ ವಿಮೆನ್ ಅಚೀವರ್ಸ್ ಅವಾರ್ಡ್ ಚೆನ್ನೈ. ಬಸವ ಸೇವಾ ಪ್ರಶಸ್ತಿ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ. ಇವೆಲ್ಲ ಪ್ರಶಸ್ತಿಗಳು ಮೇಡಮ್ ಅವರಿಗೆ ದೊರೆತಿವೆ ಅವರ ಅಪಾರವಾದ ಒಂದು ಸಾಹಿತ್ಯ ಬರವಣಿಗೆಗೆ. ಇವರ ದತ್ತಿ ದಾನಿಗಳು ಇವರು ಬಹಳಷ್ಟು ಕಡೆಗಳೆಲ್ಲ ದತ್ತಿ ದಾನಗಳನ್ನು ಮಾಡಿದ್ದಾರೆ. ಫಸ್ಟ್ಗೆ ಅಂದ್ರೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಮತ್ತೆ ಅದು ಯಾರ ಹೆಸರಿನಲ್ಲಿ ಅಂದ್ರೆ ಲಿಂಗೈಕ್ಯ BM ಪಾಟೀಲ್ ಮತ್ತು ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್ ಅವರ ತಂದೆ ತಾಯಿಯವರು ಕುರಿತಾಗಿ. ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದಲ್ಲಿ ಅತ್ಯುತ್ತಮ ಕವಿತ್ರಿ ಪ್ರಶಸ್ತಿ ರಾಚಮ್ಮ ವೀರಗೌಡ ಪಾಟೀಲ್ ಗಂದಿಗೊಡಿಯೂರು ದತ್ತಿ ನಿಧಿ. ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನ ಅತ್ಯುತ್ತಮ ಲೇಖಕಿ ಪ್ರಶಸ್ತಿ ಲಿಂಗೈಕ್ಯ BM ಪಾಟೀಲ್ ಅವರ ತಂದೆಯವರ
ಅವರ ಹೆಸರಿನಲ್ಲಿ ದತ್ತಿ ನಿಧಿ, ಹೀಗೆ ಸಾವಿರಾರು ಅವರಿಗೆ ಪ್ರಶಸ್ತಿಗಳು ಅವರನ್ನು ಹುಡುಕಾಡುತ್ತಾ ಬರುತ್ತೇವೆ. ಹೀಗೆ ಅವರಿಗೆ ಈ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಇನ್ನೂ ಮುಂದೆ ಅವರು ಎತ್ತರಕ್ಕೆ ಇರಲಿ ಅಂತ ಹೇಳುತ್ತಾ ನಾನು ಅವರ ಪರಿಚಯ ತುಂಬಾ ಇದೆ. ಇಷ್ಟರಲ್ಲೇ ನಾನು ಅವರ ಪರಿಚಯವನ್ನು ಮುಗಿಸುತ್ತೇನೆ. ಇನ್ನು ಪ್ರಾಸ್ತಾವಿಕವಾಗಿ ವೇದಿಕೆಯ ಬಗ್ಗೆ ಹೇಳಬೇಕಂದ್ರೆ 2020ರಿಂದ ಇಲ್ಲಿಯವರೆಗೆ ಸತತ 6 ವರ್ಷಗಳ ಕಾಲ ನಮ್ಮ ಈ 3 ವೇದಿಕೆಗಳು ದಣಿವಿಲ್ಲದೆ ಕಾರ್ಯಗಳನ್ನು ಮಾಡುತ್ತಲಿವೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಕೊರೋನಾ ವೇಳೆಯಲ್ಲಿ ಕೇವಲ ರವಿವಾರವಷ್ಟೇ ಗೂಗಲ್ ಮೀಟ್ ಕಾರ್ಯಕ್ರಮ ಮಾಡಲು ಹುಟ್ಟು ಹಾಕಿದ ವೇದಿಕೆ ಇದು. ಅಕ್ಕನ ಅರಿವು ಒಂದೇ ಇತ್ತು ಅವಾಗ. ಆಗ ನನ್ನನ್ನು ಒಳಗೊಂಡು ಒಂದು 10 ಜನ ಸದಸ್ಯರಿದ್ದ ವೇದಿಕೆ ಇದು. ಆಗ ನನಗೆ ಬರೀ ಬಸವಣ್ಣವರ ಅಕ್ಕ ಮಾದೇವಿ ಬಹಳ ಅಂದ್ರೆ ಅಲ್ಲಂ ಪ್ರಭುಗಳ ವಚನ ಇವಷ್ಟೇ ಹಾಡುತ್ತಿದ್ದೆನು. ಅಕ್ಕನರಿವು ವೇದಿಕೆ ಬೆಳೆದು ಹೇಗೆ ಬೇರೆ ಬೇರೆ ವೇದಿಕೆಗಳನ್ನು ಒಳಗೊಂಡಿತ್ತೋ ಅದೇ ರೀತಿ ನಾನು ಕೂಡ ಬೇರೆ ಬೇರೆ ಹಲವಾರು ಆದ್ಯ ಶರಣರ ವಚನಗಳನ್ನು ಹುಡುಕಿ ಹಾಡುವಂತ ಒಂದು ಕಲೆಯನ್ನು ಬೆಳೆಸಿಕೊಂಡೆ. ಅದರಲ್ಲಿ ಅಂದ್ರೆ ವಚನ ಸಾಹಿತ್ಯದಲ್ಲಿ ಮುಳುಗಿದೆ. ಕೊರೋನಾ ವೇಳೆಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೆ ಅಣ್ಣ ಬಸವಣ್ಣನ ಆಶೀರ್ವಾದ ಹಾಗೂ ಬಸವಣ್ಣನ ಆಜ್ಞೆ ಇತ್ತು ಎಂದು ಕಾಣುತ್ತದೆ. ಈಗ ನೋಡಿ ಈ ವೇದಿಕೆ ಮುಂದುವರೆದು ದೊಡ್ಡ ಹೆಮ್ಮರವಾಗಿ ಬೆಳೆದು ಇಲ್ಲಿಯವರೆಗೆ ವೇದಿಕೆ ಮಾಡದ ಕೆಲಸಗಳೇ ಇಲ್ಲ. ನಿರಂತರವಾಗಿ ನಾಡಿನ ತುಂಬೆಲ್ಲ ವಚನ ಸಾಹಿತ್ಯವನ್ನು ಬೆಳೆಸಿದೆ. ಆದ್ಯ ವಚನಕಾರರ ಕುರಿತು ಚಿಂತನ ಮಂಥನಗಳು ನಡೀತಾನೇ ಇವೆ. ಅದೇ ರೀತಿ ವಚನ ಸಾಹಿತ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾರೇ ತಪ್ಪು ಮಾತನಾಡಿದರೂ ಸಹಿತ, ಯಾವ ದೊಡ್ಡ ದೊಡ್ಡ ಸ್ವಾಮಿಗಳೇ ಆಗಲಿ ತಪ್ಪು ಸಾಹಿತ್ಯ ರಚನೆ ಮಾಡಿದರೂ ಸಹಿತ ಕ್ಷಣವೂ ಬಿಡದೆ ತಕ್ಷಣ ಕಾರ್ಯತತ್ಪರವಾಗುತ್ತದೆ ಖಂಡಿಸಲು ನಮ್ಮ ವೇದಿಕೆ. ಯಾಕೆಂದರೆ ಸತ್ಯತನದಿಂದ ನಡೆಯುತ್ತಿದೆ. ಬಹಳಷ್ಟು ಶರಣೆಯರ ನಡೆಯುತ್ತಿವೆ ವೇದಿಕೆಗಳು, ಅದಕ್ಕೆ ಅಷ್ಟು ಧೈರ್ಯವಿರುತ್ತದೆ. ಈ 3 ವೇದಿಕೆಗಳು ಬಹಳಷ್ಟು ಶರಣೆಯರನ್ನು ವಚನ ಸಾಹಿತ್ಯ ಅಭ್ಯಾಸ ಮಾಡುವಂತ, ಅಂದರೆ ಒಂದೊಂದು ಪುಸ್ತಕ ಬರೆಯುವಷ್ಟರ ಮಟ್ಟಿಗೆ ಮೇಲಕ್ಕೆ ತಂದಿದೆ ಅಂದರೆ 2 ಮಾತಿಲ್ಲ. ನಾನೇ ಈಗ ವೇದಿಕೆಯಲ್ಲಿ ಇದ್ದು 6 ವರ್ಷಗಳಾದವು. ನನಗೆ ನಿರೂಪಣೆ ಮಾಡಲು ಕಲಿಸಿದರು. ಹಾಡುವುದೊಂದೇ ನನ್ನ ಕೆಲಸ. ಈಗ ನೋಡಿ ಸ್ವಾಗತ, ಪ್ರಾಸ್ತಾವಿಕ, ಪರಿಚಯ ಇಂಥ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನನ್ನನ್ನು ಮುಂದೆ ತಂದಿದೆ ವೇದಿಕೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಇಲ್ಲಿವರೆಗೆ ನನಗೆ ಸ್ವಾಗತ, ಪ್ರಸ್ತಾವಿಕ, ಪರಿಚಯ 3 ಕಾರ್ಯಕ್ರಮಗಳನ್ನು ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಎಲ್ಲ ಹಿರಿಯರಿಗೆ ನಾನು ಅನಂತ ಶರಣಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮರಾಠಿ ಒಳಗೆ ವಚನ ಹಾಡಿದ್ ಮರಾಠಿ ಒಳಗೆ ವಚನ ಹಾಡಿದ್ ಹೇಳ್ರಲ್ಲ ಅದನ್ನು. ಅದೊಂದ್ ಮರ್ತ್ ನೋಡ್ರಿ ಸರ್, ಸಾರಿ. ಅದೇ ರೀತಿ ಈ ರೀತಿ ಕನ್ನಡ ವಚನಗಳನ್ನ ಹಾಡೋದು ನಂದು ಒಂದು ಹವ್ಯಾಸ ಅದು ಆಯ್ತು. ನಮ್ಮ ತಂಗಿ, ನನ್ನ ಸಹೋದರಿ ಡಾಕ್ಟರ್ ಜಯಶ್ರೀ ಪಟ್ಟಣ್ ಇವರು ಪ್ರತಿ ತಿಂಗಳು 1ನೇ ಶನಿವಾರ ಮರಾಠಿ ವಚನ ಸಾಹಿತ್ಯದ ಕುರಿತು ಚಿಂತನ ಮಂಥನ ಅಲ್ಲಿ ನಡೆಸಲಾಗ್ತದೆ. ಅಲ್ಲಿಯೂ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮರಾಠಿ ವಚನಗಳನ್ನ ನನಗ ಪ್ರತಿ ತಿಂಗಳು 1ನೇ ಶನಿವಾರ ಕಳಿಸ್ತಾರೆ. ಅದಕ್ಕೆ ನನಗ ದೇವರು ಕೊಟ್ಟಂತ ಒಂದು ತಲೆಯಲ್ಲಿ ಏನ್ ಕೊಡ್ತಾನೋ ಅದಕ್ಕೊಂದು ಟ್ಯೂನ್ ಮಾಡ್ಕೊಂಡು ನಾನು ಹಾಡ್ತಾ ಬಂದಿರುವೆ. ಎಷ್ಟು ವಚನಗಳು ಆಗ್ಯಾವು ಇಲ್ಲಿವರೆಗೆ, ಅದು ಒಂದು ನನ್ನ ಈ ಮರಾಠಿಯಲ್ಲಿ ವಚನ ಹಾಡುವುದೊಂದು ಅದೊಂದು ಪ್ರೋತ್ಸಾಹ ನೀಡಿತು ನನಗೆ. ಮರಾಠಿ ವಚನಗಳನ್ನು ಕೂಡ ನಾನು ಹಾಡಲು ಈ ವಚನ ಅಧ್ಯಯನ ವೇದಿಕೆ ತುಂಬಾ ನನಗೆ ಸಹಾಯಕಾರಿ ಮಾಡಿದೆ ಅಂದರೆ ಹೇಳಲಿಕ್ಕೆ ಅದು ಹೆಮ್ಮೆ ಅನಿಸುತ್ತದೆ ನನಗೆ ಈ ವೇದಿಕೆಯ ಬಗ್ಗೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅಷ್ಟು ಮಾತನಾಡಲು ಬರುವುದಿಲ್ಲ. ಎಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಕ್ಷಮಿಸಬೇಕೆಂದು ಕೇಳ್ಕೊಳ್ತಾ ನಾನು ನನ್ನ ಈ ಕಾರ್ಯಕ್ರಮದ ಮಾತುಗಳನ್ನು ಮುಗಿಸುತ್ತೇನೆ. ಬಹಳಷ್ಟು ಸುಂದರವಾಗಿ, ಬಹುಶಃ ಈ ವೇದಿಕೆ ಏನು ಕೊಟ್ಟೈತಿ ಅನ್ನೋಕ್ಕಿಂತ ಏನು ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ಉತ್ತರವನ್ನ ನಾವು ನಮ್ಮಂಥವ್ರು ಹಾಕೋಬೇಕಾಗಿದೆ. ಯಾಕಂದ್ರೆ ಎಲ್ಲವನ್ನ ಈ ವೇದಿಕೆ ಕಲಿಸಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಅಕ್ಕವ್ರು ಬಹಳಷ್ಟು ಸುಂದರವಾಗಿ ದತ್ತಿ ದಾಸೋಹಿಗಳ ಪರಿಚಯವನ್ನ ಹಾಗೂ ಉಪನ್ಯಾಸಕರ ಪರಿಚಯನ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನ ಬಹಳಷ್ಟು ಮುಕ್ತ ಕಂಠದಿಂದ ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಈ ವೇದಿಕೆಯ ಮುಖಾಂತರ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಒಂದು ಮುಖ್ಯವಾದಂತ ವಿಶೇಷ ಉಪನ್ಯಾಸ ಗಜೇಶ ಮಸನಯ್ಯ ಅಂತಕ್ಕಂಥದ್ದು. ಬಹುಶಃ 2 ಸಾಲಿನಲ್ಲಿ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವರು ಬಹುಶಃ ಮೂಲತಃ ಮಹಾರಾಷ್ಟ್ರ
ಸೊಲ್ಲಾಪುರದ ಅಕ್ಕಲಕೋಟೆ ತಾಲೂಕಿನ ಕರ್ಜಗಿ ಅವರು ಅಂತಕ್ಕಂಥದ್ದು. ನಂತರ ಅವರು ಗುರುವನ್ನ ಹುಡುಕುವಂತ ಕಲಬುರ್ಗಿ ಜಿಲ್ಲೆ ಆಳಂದ್ ತಾಲೂಕಿನ ಮಳವಳ್ಳಿಗೆ ಬರ್ತಾರೆ. ಅಲ್ಲಿ ಕಲ್ಯಾಣದಲ್ಲಿ ಬಸವಣ್ಣ ನೇತೃತ್ವದಲ್ಲಿ ನಡೀತಿದ್ದ ಶರಣ ಚಳವಳಿಗೆ ಪ್ರಭಾವಿತರಾಗಿ ಕಲ್ಯಾಣ ಪಟ್ಟಣಕ್ಕೆ ಬಂದು ನೆಲೆಸ್ತಾರೆ. ಮಾಲಿಂಗ ಗಜೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಸುಮಾರು 65 ವಚನಗಳನ್ನ ಅವರು ರಚನೆ ಮಾಡ್ತಾರ. ಆ ವಚನಗಳಲ್ಲಿ ಶರಣ ಸತಿ ಮತ್ತು ಲಿಂಗಪತಿ ಭಾವ ಈ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇವತ್ತ ನಮ್ಮ ವೇದಿಕೆಗೆ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿದ್ದಾರೆ ಡಾಕ್ಟರ್ ಗಿರೀಶ್ ದೇಶೂರು. ಈಗ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಮ್ಮ ಉಪನ್ಯಾಸವನ್ನ ತಾವು ಮಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆ ಅಲ್ರಿ? ಕೇಳಿಸ್ತಾ ಇದೆ Hello? ಸರ್. ಕೇಳ್ತದೆ ಸರ್, ಕೇಳ್ತದೆ. ಕೇಳಿಸ್ತದೆ. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವ ಶರಣೆ ಸುಧಾ ಪಾಟೀಲ್ ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರ ಪೂಜ್ಯ ತಂದೆ ಮತ್ತು ತಾಯಿಯವರಾದಂಥ ಶ್ರೀ BM ಪಾಟೀಲ್ ಮತ್ತು ಶ್ರೀಮತಿ ಅಕ್ಮಾದೇವಿ ಪಾಟೀಲ್ ಗದಗಿಯವರ ಸ್ಮರಣಾರ್ಥ ನಡೀತಾ ಇರುವಂತಹ ಶರಣ ಮಾಸದ ದತ್ತಿ ಉಪನ್ಯಾಸಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣನ ಸಲ್ಲಿಸ್ತಾ ಇವತ್ತಿನ ಈ ಸಂದರ್ಭದೊಳಗಡೆ ಇವತ್ತಿನ ವಿಷಯ ಗಜೇಶ ಮಸಣಯ್ಯನ ವಚನಗಳಲ್ಲಿ ಶರಣಸತಿ ಲಿಂಗಪತಿ ಭಾವ ಎನ್ನುವಂಥ ವಿಷಯವನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇದನ್ನು ಆಗು ಮಾಡಲಿಕ್ಕೆ ಎಲ್ಲ ತನುಮನ ಧನಗಳನ್ನು ಸಂಪೂರ್ಣವಾಗಿ ವಿನಿಯೋಗಿಸಿರ್ತಕ್ಕಂಥ ನಾಡಿನ ಹಿರಿಯ ವಿದ್ವಾಂಸರು ಮತ್ತು ವಚನ ಸಾಹಿತ್ಯದ ಬಹಳ ಆಳವಾದಂತಹ ಕೃಷಿಯನ್ನು ಮಾಡಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥವರು. ಜೊತೆಗೆ ಈ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾಗಿರ್ತಕ್ಕಂಥ ಹಿರಿಯರಾದ ಸುಧಾ ಪಾಟೀಲ್ ಮೇಡಮ್ ಅವರೇ, ವಚನ ಪ್ರಾರ್ಥನೆಯನ್ನ ಸುಶ್ರಾವ್ಯವಾಗಿ ಹಾಡಿರ್ತಕ್ಕಂಥ ಶರಣೆ ತ್ರಿವೇಣಿ ಅವರೇ, ಜೊತೆಗೆ ಬಹಳ ವಿಸ್ತೃತವಾಗಿಯೇ ಮಾತನಾಡಿರುವ ಸ್ವಾಗತ ಮತ್ತು ಪರಿಚಯ ಮಾತನಾಡಿರ್ತಕ್ಕಂಥ ಶರಣೆ ವಿದ್ಯಾ ಅವರೇ, ಜೊತೆಗೆ ಕಾರ್ಯಕ್ರಮದವನ್ನ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡ್ತಾ ಇರುವಂತಹ ಶರಣರಾದ ಶಂಕರ್ ಕುಪ್ಪಸ್ತ್ ಅವರೇ, ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯರಾದ ಡಾಕ್ಟರ್ ಜಯಶ್ರೀ ಪಟ್ಟಣ ಅವರೇ, ದಾನಮ್ಮ ಜಳಕಿ ಅವರೇ ಹಾಗೂ ಇನ್ನುಳಿದ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಎಷ್ಟೊತ್ತು ಮಾತಾಡ್ಬೇಕ್ರಿ ಮೇಡಮ್? 45 ನಿಮಿಷ. 50 ನಿಮಿಷ ಮಾತಾಡ್ಸಿ. ಆಯ್ತು. ಓಕೆ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ ಸುಲಭೋಪಾಯದಿಂದ ಎದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬಸವಾದಿ ಪ್ರಮಥರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ 12ನೆಯ ಶತಮಾನ ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ. ಸಮಾಜದ ವಿಭಿನ್ನ ಸ್ತರಗಳಿಂದ ಬಂದ ವಿವಿಧ ವೃತ್ತಿಗಳನ್ನು ಅವಲಂಬಿಸಿದ ವಿವಿಧ ಮನೋಭಾವದ ಜನರೆಲ್ಲ ಕಲ್ಯಾಣದ ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ಸಂಸತ್ತಿನ ಪರಿಧಿಯಲ್ಲಿ ಸೇರಿ ಸ್ವಾನುಭವದ ಬುನಾದಿಯ ಮೇಲೆ ವಚನ ಸಾಹಿತ್ಯ ಎಂಬ ಅದ್ಭುತವಾದ ಸಾಹಿತ್ಯವನ್ನ ರಚಿಸಿದರು. ಈ ವಚನ ಸಾಹಿತ್ಯ ನಿಧಿಗೆ ಅನೇಕ ಶರಣರು ತಮ್ಮ ವಚನ ರಚನೆಯ ಪಾಲನ್ನ ಸಮರ್ಪಿಸಿ ಈ ವಚನ ಸಾಹಿತ್ಯದ ನಿಧಿಯನ್ನು ಶ್ರೀಮಂತಗೊಳಿಸಿದ್ದಾರೆ. ಅಂತಹ ಶರಣ ಸಮುದಾಯದಲ್ಲಿ ಅಷ್ಟೊಂದು ಪ್ರಚಾರ ಪಡೆಯದೇ ಇರತಕ್ಕಂಥ ಎಲೆಮರೆಯ ಕಾಯಿಯಂತಿರುವ ಗಜೇಶ ಮಸಣಯ್ಯನವರು ಸಹ ಒಬ್ಬ ಪ್ರಮುಖ ವಚನಕಾರ. ಈಗಾಗಲೇ ಪ್ರಸ್ತಾಪವಾಗಿರ್ತಕ್ಕಂಥ ವಿಷಯ ಅಂದರೆ ಗಜೇಶ ಮಸಣಯ್ಯನವರ ಒಂದು ಜನ್ಮಸ್ಥಳ ಅಥವಾ ಅವರ ಊರು ಯಾವುದು ಅನ್ನೋದ್ರ ಬಗ್ಗೆ.
ಅದರಲ್ಲಿ ಅನೇಕ ವಿದ್ವಾಂಸರಲ್ಲಿ ಅನೇಕ ಚರ್ಚೆಗಳಾಗಿದ್ದಾವೆ. ಒಂದು ಒಮ್ಮತಕ್ಕೆ ಏನು ಬಂದಿದ್ದಾರೆ ಅಂದರೆ, ಈಗ ಗಜೇಶ ಮಸಣಯ್ಯನವರು ಊರು ಅಕ್ಕಲಕೋಟೆ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥ ಕರಜಿಗೆ ಅನ್ನುವಂಥ ಗ್ರಾಮ ಅನ್ನುವಂಥದ್ದು. ಕರಜಿಗೆ ಅನ್ನುವಂಥವುಗಳು ಇನ್ನೂ 2 ಊರುಗಳಿದ್ದಾವೆ, ಅವು ಹಾವೇರಿ ಜಿಲ್ಲೆಯಲ್ಲಿ ಇದ್ದಾವೆ ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ಅವರು ಇಲ್ಲಿ ಶಿಲಾಹಾರರ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದ ಆಧಾರದ ಮೇಲೆ ಅವರು ಅಕ್ಕಲಕೋಟೆಯ ಸಮೀಪದ ಕರಜಿಗೆ ಅನ್ನುವಂಥ ಊರಿನವರು ಅನ್ನುವಂಥ ಮಾತನ್ನ ವಿದ್ವಾಂಸರು ಹೇಳ್ತಾರೆ. ಅವರ ಪುಣ್ಯ ಸ್ತ್ರೀ ಅವಳು ಸಹ ವಚನಕಾರ್ತಿಯಾಗಿದ್ದಳು. ಅವಳ ಹೆಸರು ತಿಳಿದು ಬಂದಿಲ್ಲ, ಆದರೆ ಅನೇಕರು ಆ ಶರಣೆಯನ್ನ ಮಸಣಮ್ಮ ಅಂತ ಕರೆದಿದ್ದಾರೆ. ಕರಜಿಗೆ ಒಳಗಡೆಗೆ ಗಜೇಶ್ವರ ದೇವಾಲಯ ಇದ್ದ ಸಂಗತಿಯನ್ನು ಸಹ ಈ ಶಿಲಾಹಾರರ ಶಾಸನ ನಮಗೆ ಪ್ರಸ್ತಾಪವನ್ನು ಮಾಡುತ್ತದೆ. ಹಾಗಾಗಿ ಗಜೇಶ ಮಸಣಯ್ಯನ ವಚನಾಂಕಿತವಾಗಿರುವ ಗಜೇಶ್ವರ ಮಹಾಲಿಂಗ ಗಜೇಶ್ವರ ಎಂಬುದಕ್ಕೂ ಮತ್ತು ಇಲ್ಲಿ ದೊರೆತಿರುವ ಗಜೇಶ್ವರ ದೇವಾಲಯಕ್ಕೂ ಸಾಮೀಪ್ಯ ಇರುವುದರಿಂದ ಇದನ್ನ ಇನ್ನಷ್ಟು ಹಿರಿಯರು ಅದನ್ನು ಗಟ್ಟಿಗೊಳಿಸಿದ್ದಾರೆ. ಗಜೇಶ ಮಸಣಯ್ಯ ಅವನ ಕಾಲ ಬಸವಾದಿ ಪ್ರಮಥರ ಸಮಕಾಲೀನಾಗಿದ್ದ ಅನ್ನೋದನ್ನ ಕವಿಚರಿತೆಕಾರರು ಮತ್ತು ಇತರ ಅನೇಕ ವಿದ್ವಾಂಸರು ಚರ್ಚೆಯನ್ನು ಮಾಡ್ತಾರೆ. ಬಸವಣ್ಣನವರ ಒಂದು ಪ್ರಭಾವಕ್ಕೆ ಒಳಗಾಗಿ ನಾಡಿನ ಹಲವು ಪ್ರದೇಶಗಳಿಂದ ಶರಣರು ಆಗಮಿಸಿದ ರೀತಿಯೊಳಗಡೆ ಗಜೇಶ ಮಸಣಯ್ಯ ಮತ್ತು ಅವರ ವಿಚಾರ ಪತ್ನಿಯಾಗಿರುವಂತಹ ಮಸಣಮ್ಮ ಅವರೂ ಸಹ ಬರ್ತಾರೆ. ಬಂದು ಕೆಲವು ವರ್ಷಗಳ ಕಾಲ ಶರಣರ ಜೊತೆಗೆ ಒಡನಾಡಿ ಮುಂದೆ ಕಲ್ಯಾಣದ ಕ್ರಾಂತಿಯಾದ ನಂತರ ಶರಣರ ಒಂದು ಸಂಘಟನೆ ವಿಘಟನೆ ಆದ ಮೇಲೆ ಮುಂದೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಆ ನಂತರ ಬಹುಶಃ ಇವರು ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಮನಹಳ್ಳಿ ಅನ್ನುವಂಥ ಊರು, ಇವತ್ತು ಅದು ಮುನೋಳಿ ಅಂತ ಆಗಿದೆ, ಅಲ್ಲಿ ಬಂದು ನೆಲೆಸ್ತಾರೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಮಸಣಯ್ಯನ ದೇವಾಲಯ ಇದೆ ಮತ್ತು ಈ ದಂಪತಿಗಳ ಸಮಾಧಿಗಳು ಇದಾವೆ ಅಂತ ವಿದ್ವಾಂಸರು ಹೇಳ್ತಾರೆ. ಈಗಾಗಲೇ ಅಲ್ಲಿ ಸಮಾಧಿಗಳನ್ನ ಅಲ್ಲಿ ಸಂರಕ್ಷಣೆ ಮಾಡಿ ಇಡ್ಲಾಗಿದೆ ಅನ್ನುವಂಥದ್ದು. ಗಜೇಶ ಮಸಣಯ್ಯನ ಕಥೆ ಅನೇಕ ವೀರಶೈವ ಲಿಂಗಾಯತ ಪುರಾಣಗಳಲ್ಲಿ ಪ್ರಸಿದ್ಧವಾಗಿ ಅದು ಬರ್ತದೆ ಅನ್ನುವಂಥದ್ದು. ಅದು ಪಾಲ್ಕುರುಕಿ ಸೋಮನಾಥನ ಗಣಸಹಸ್ರನಾಮ ಇರಬಹುದು, ಆತನ ಬಸವ ಪುರಾಣ ಇರಬಹುದು, ಮತ್ತು ಭೀಮಕವಿಯ ಕನ್ನಡದ ಬಸವ ಪುರಾಣ ಇರಬಹುದು, ಪದ್ಮನಾಂಕನ ಪದ್ಮರಾಜ ಪುರಾಣ ಇರಬಹುದು, ಗುಬ್ಬಿ ಮಲ್ಲಣಾರ್ಯನ ವೀರಶೈವಾಮೃತ ಮಹಾಪುರಾಣ, ಸಿದ್ದನಂಜೇಶನ ಗುರುರಾಜ ಚಾರಿತ್ರ್ಯ, ಕಿಕ್ಕೇರಿ ಆರಾಧ್ಯ ನಂಜುಂಡನ ಭೈರವೇಶ್ವರ ಕಾವ್ಯ, ಅಜ್ಞಾತ ಕವಿಯ ಅಸಂಖ್ಯಾತರ ರಗಳೆ, ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, ಹೀಗೆ ಹಲವು ಕೃತಿಗಳಲ್ಲಿ ಗಜೇಶ ಮಸಣಯ್ಯನ ಕಥೆ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಅಲ್ಲೆಲ್ಲ ಅವನು ಮಾಡಿರ್ತಕ್ಕಂಥ ಪವಾಡದ ಕಥೆ ಈ ಕಾವ್ಯಗಳಲ್ಲಿ ಹೆಚ್ಚಾಗಿ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ಅದು ಬರ್ತದೆ ಅನ್ನುವಂಥದ್ದು. ಎಲ್ಲ ನಮ್ಮ ಐತಿಹಾಸಿಕ ಶರಣರನ್ನು ಪುರಾಣೀಕರಿಸಿರುವಂತಹ ಒಂದು ಮನಸ್ಥಿತಿಯನ್ನು ನಾವು ನೋಡ್ತೀವಿ. ಯಾಕಂದ್ರೆ ಭಾರತೀಯ ಮನಸ್ಸೇ ಒಂದು ಧಾರ್ಮಿಕ ಮನಸ್ಸು. ಇತಿಹಾಸದ ಪ್ರಜ್ಞೆಗಿಂತ ಪುರಾಣದ ಪ್ರಜ್ಞೆಯೇ ನಮ್ಮಲ್ಲಿ ಜಾಗೃತ ಆಗಿರುವಂಥದ್ದು. ಅದರಲ್ಲಿಯೇ ನಾವು ಇತಿಹಾಸವನ್ನು ಹುಡುಕುವಂಥ ಅನಿವಾರ್ಯತೆ ಇದೆ ಅಂತ. ಆ ಕತೆ ಏನಿದೆ ಅಂದ್ರೆ, ಆ ಕತೆ ಹೀಗಿದೆ, ಜನಜನಿತವಾಗಿರ್ತಕ್ಕಂಥ ಕತೆ ಏನಂದ್ರೆ, ಕರಜಿಗೆ ಅನ್ನುವಂಥ ಗ್ರಾಮದೊಳಗಡೆ ಗಜೇಶ ಮಸಣಯ್ಯನ ಇದ್ದ. ಆತ ಲಿಂಗ ಪೂಜಾನಿಷ್ಠನಾಗಿರ್ತಕ್ಕಂಥ ಅಪ್ರತಿಮ ಲಿಂಗಾಂಗ ಸಮರಸಿ. ಅವನು ಜಂಗಮ ದಾಸೋಹಿಯಾಗಿದ್ದ. ಹೀಗಿರುವಾಗ ಒಂದು ದಿವಸ ಅವನು ತನ್ನ ಗುರುದರ್ಶನಕ್ಕಾಗಿ ಪ್ರಯಾಣವನ್ನು ಬೆಳೆಸಿದಾಗ ದಾರಿಯ ಮಧ್ಯದೊಳಗಡೆಗೆ ಒಂದು ನದಿ ಬರ್ತದೆ. ಅಲ್ಲಿಯೇ ಅವನು ಲಿಂಗ ಪೂಜಾ ನಿರತನಾಗಿ ಲಿಂಗ ಧ್ಯಾನ ಸಮಾಧಿಯಲ್ಲಿ ಲೀನವಾಗ್ತಾನೆ. ಆಗ ಆ ಒಂದು ಸಮಾಧಿಯಲ್ಲಿ ಲಿಂಗಾಂಗ ಸಾಮರಸ್ಯ ಸುಖದೊಳಗಡೆ ಓಲಾಡ್ತಾ ಇರುವಾಗಲೇ ಅವನ ಈ ಲಿಂಗ ಪೂಜಾ ನಿಷ್ಠತೆಯನ್ನು ನೋಡಬೇಕಂತ ಹೇಳಿ ಪರಶುವ ಒಂದು ಪರೀಕ್ಷೆಯನ್ನು ಹೊಡ್ತಾನೆ ಅಂತ ಕಥೆ ಬರ್ತದೆ. ಗಗನ ಇಬ್ಬಾಗವಾಗುವಂತೆ ಮಳೆ ಸುರಿತದೆ. ಮಳೆ ಈ ಭಯಂಕರತೆಯನ್ನ ಕಂಡು ಜನರ ಎದೆ ನಡುತ್ತದೆ. ಆದರೆ ಮಸಣಯ್ಯನಿಗೆ ಇದಾವುದರ ಪರಿವೆಯೂ ಇಲ್ಲ. ಹಾಗೆ 3 ಜಾವ ಏಕ ಪ್ರಕಾರವಾಗಿ ಮಳೆ ಸುರಿದರೂ ಅವನ ಮನಸ್ಸು ಕದಲಿಲ್ಲ.
ಅವನು ಅತ್ಯಂತ ಏಕಾಗ್ರವಾಗಿ ಲಿಂಗಾಂಗ ಸಾಮರಸ್ಯ ಸುಖದೊಳಗಡೆ ಓಲಾಡ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಅಚಲನಾಗಿ ಲಿಂಗಾಂಗ ಸಾಮರಸ್ಯದಲ್ಲಿ ಓಲಾಡುತ್ತಾ ಇದ್ದ ಆ ಗಜೇಶ ಮಸಣಯ್ಯ ಸಂದರ್ಭದೊಳಗಡೆ ಆ ತುಂಬಿ ಹರಿದ ನದಿ ಅವನ ಕಡೆಗೇನೆ ಬರ್ತದೆ, ಮಸಣಯ್ಯನ ಕಡೆಗೆ ಧುಮ್ಮಿಕ್ತದೆ. ಇದೆಲ್ಲ ದೇವಲೀಲೆ ಅನ್ನುವ ರೀತಿಯೊಳಗಡೆಗೆ ಪುರಾಣದೊಳಗಡೆಗೆ ಚಿತ್ರಣ ಮಾಡಲಾಗಿದೆ. ಆ ರೀತಿ ನದಿ ಧುಮ್ಮಿಕ್ಕಿದರೂ ಸಹ ಗಜೇಶ ಮಸಣಯ್ಯ ಲಿಂಗ ಪೂಜೆಯಿಂದ, ಲಿಂಗಾಂಗ ಯೋಗದಿಂದ ವಿಚಲಿತನಾಗದೆ ಅತ್ಯಂತ ಆ ದೃಷ್ಟಿ ಯೋಗದೊಳಗಡೆಗೆ, ಲಿಂಗಾಂಗ ಯೋಗದೊಳಗಡೆಗೆ ತಲ್ಲೀನನಾಗಿದ್ದ, ಸಮರಸನಾಗಿದ್ದ, ತಾದಾತ್ಮ್ಯಗೊಂಡಿದ್ದ. ಅವನ ಈ ಲಿಂಗನಿಷ್ಠೆಯ ನಿಬ್ಬೆರಗನ್ನು ಕಂಡು ಬೆರಗಾಗಿ ನದಿಯೇ ಅವನು ಕುಳಿತ ಸ್ಥಳವನ್ನು ಮಾತ್ರ ಬಿಟ್ಟು ಹಿಂದೆ 2 ಭಾಗ ಆಗಿ ಅಗಲಿ ಮತ್ತೆ ಮುಂದೆ ಒಂದಾಗಿ ಕೂಡಿ ಹರಿತು, ಅವನಿಗೇನನ್ನು ಮಾಡಲಿಲ್ಲ ಅನ್ನುವಂಥ ಮಾತನ್ನ ಪುರಾಣದೊಳಗಡೆ ಹೇಳ್ತಾರೆ. ಇದನ್ನ ನೋಡಿದಂಥ ಜನ ಆಶ್ಚರ್ಯವನ್ನು ಪಟ್ಟು ಲಿಂಗ ಪೂಜೆ ಮಾಡುವ ನಿಷ್ಠಾವಂತ ಭಕ್ತರಿಗೆ ಶರದಿ ಅಂಜುವುದು ಎಂಬ ಮಾತು ಸತ್ಯ ಅಂತ ಕೊಂಡಾಡ್ತಾರೆ. ಅಂದ್ರೆ ಲಿಂಗ ಪೂಜೆಯನ್ನು ಮಾಡುವ ನಿಷ್ಠಾವಂತ ಶರಣರಿಗೆ ಆ ಶರದಿಯೇ ಅಂಜುತ್ತದೆ ಅನ್ನುವ ರೀತಿಯೊಳಗಡೆಗೆ ಆ ಪುರಾಣಿ ಅಂದ್ರೆ ಅವನ ಆ ಘಟನೆಯನ್ನ ಪುರಾಣೀಕರಿಸಲಾಗಿದೆ. ಅಂದ್ರೆ ಆ ಪುರಾಣದ ಕಥೆಯ ಹಿಂದ್ಗಡೆ ಇರುವಂಥದ್ದು ಏನಂದ್ರೆ, ಕೂಡಲ ಸಂಗನ ಶರಣ ಆರಿಗೂ ಅಂಜುವವನಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಲಿಂಗಾಂಗ ಯೋಗದಲ್ಲಿ ನಿರತನಾದವನಿಗೆ ಲಿಂಗವೇ ತಾನೇ ಲಿಂಗ ಎನ್ನುವ ಒಂದು ಸಮರಸದ ಸ್ಥಿತಿ ಅಲ್ಲಿ ಇರ್ತದೆ ಅನ್ನುವಂಥದ್ದು. ನದಿ ಸಮುದ್ರವ ಬೆರೆಸಿದಂತೆ, ಶಿಖಿ ಕರ್ಪೂರವ ಕೊಂಡಂತೆ ಅಲ್ಲಿ ಏನೂ ಉಳಿಯದ ಬಯಲ ಸ್ಥಿತಿ ಇರ್ತದೆ, ಅದನ್ನ ಇಲ್ಲಿ ಹೇಳ್ತದೆ ಅನ್ನುವಂಥದ್ದು. ಹೀಗೆ ಮುಂದೆ ಧ್ಯಾನ ಸಮಾಧಿಯಿಂದ ಎಚ್ಚೆತ್ತಾಗ ಮಸಣಯ್ಯನಿಗೆ ಅಲ್ಲಿಯವರೆಗೆ ನಡೆದುದೆಲ್ಲ ಕನಸಿನಲ್ಲಿ ನಡೆದಂತೆ ಭಾಸವಾಗ್ತದೆ. ಹೀಗೆ ಬಹುಕಾಲ ಲಿಂಗಾಚರಣೆಯಲ್ಲಿ ನಡೆದು ಅವನು ಲಿಂಗಾಂಗ ಸಾಮರಸ್ಯವನ್ನು ಹೊಂದಿದ ಅನ್ನುವಂಥದ್ದು ಈ ಕಥೆಯೊಳಗಡೆಗೆ ಬರ್ತದೆ. ಇನ್ನು ಅವನ ವಚನಗಳ ಬಗ್ಗೆ ನಾವು ನೋಡೋದಾದ್ರೆ, ಈತನ ಇಲ್ಲಿಯವರೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಕಟವಾದಂತಹ ವಚನ ಸಂಪುಟಗಳಲ್ಲಿ ಅವನ 70 ವಚನಗಳು ಪ್ರಕಟ ಆಗಿವೆ. ಆತನ ವಚನಗಳ ಅಂಕಿತ ಮಹಲಿಂಗ ಗಜೇಶ್ವರ ಅನ್ನೋದು ಬಹಳ ಮುಖ್ಯ. ಅಂದರೆ ಇವತನ ಎಲ್ಲ ವಚನಗಳಲ್ಲಿ, ಬಹುತೇಕ ವಚನಗಳಲ್ಲಿ ದೊರೆತಿರುವ 70 ವಚನಗಳಲ್ಲಿ 65-70 ಭಾಗ ಲಿಂಗಾಂಗ ಸಾಮರಸ್ಯದ ನಿಲುವಿನ ಆನಂದ ಸುಖದ ಸೊಬಗನ್ನ ಮನೋಜ್ಞವಾಗಿ ವರ್ಣಿಸುವ ವಚನಗಳೇ ತುಂಬಿವೆ ಅನ್ನುವಂಥದ್ದು ಬಹಳ ಗಮನಿಸಬೇಕಾದಂಥದ್ದು. ಅತ್ಯಂತ ಮಧುರ ಭಾವದ ವಚನಗಳನ್ನು ಬರೆದವರಲ್ಲಿ ಗಜೇಶ ಮಸಣಯ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶರಣಸತಿ ಲಿಂಗಪತಿ ಭಾವ ಈತನ ವಚನಗಳ ಕೇಂದ್ರ ಬಿಂದು. ನನಗೆ ಈತನ ವಚನಗಳ ಅಧ್ಯಯನವನ್ನು ಯಾಕೆ ಮಾಡಬೇಕಾದಂಥ ಒಂದು ಸಂದರ್ಭ ಅಂದಾಗ, ಒಂದು ಕಡೆ ನಾನು ಒಂದು ವಚನವನ್ನು ಓದುವ ಸಂದರ್ಭದಲ್ಲಿ, ಒಲಿದವರ ಕೊಲುವೆಡೆ ಮಸೆದ ಕೂರಲಗೇಕೆ ಅವರನ್ನು ಒಲ್ಲೆನೆಂದಡೆ ಸಾಲದೆ ಅನ್ನುವಂಥ ವಚನ ಓದಿದೆ ನಾನು. ಬಹಳ ಬ್ಯೂಟಿಫುಲ್ ಆದಂಥ ವಚನ ಅದು. ಎಷ್ಟು ಸುಂದರವಾಗಿ ಅಂದ್ರೆ ನೋಡಿ, ಒಲಿದವರನ್ನ ನಾವು ಒಲ್ಲ ಅನ್ಬೇಕಂದ್ರೆ ಅವರನ್ನ ನಾವೇನು ಕೂರಲಗೆ ಅಂದ್ರೆ ಕತ್ತೆಯಿಂದ ಅವರನ್ನು ಚೂರಿ ಹಾಕಿ ಕೊಲ್ಬೇಕಂತ ಒಲ್ಲೆ ಅಂದ್ರೆ ಸಾಕು, ಅಂದ್ರೆ ಕೊಂದಿದ್ದಕ್ಕಿಂತ ಜಾಸ್ತಿ ಅದು. ಹಾಗೆ ಗಜೇಶ ಮಸಣಯ್ಯ ಲಿಂಗಾಂಗ ಸಾಮರಸ್ಯದಲ್ಲಿ ನಿರತನಾದ ಸಂದರ್ಭದೊಳಗಡೆಗೆ ಆ ದೇವರನ್ನ ಅಗಲಿದರೆ ತನಗೆ ಆಗಬಹುದಾದ ದುಃಖ, ಕಳವಳ, ಕಾತರವನ್ನ ಇಷ್ಟು ಇಂಥ ಒಂದು ಪ್ರತಿಮೆಯ ಮೂಲಕ ಇಲ್ಲಿ ಹಿಡಿದಿಡ್ತಾನೆ. ಮಹಾಲಿಂಗ ಗಜೇಶ್ವರನ ಶರಣನ ನಗಲಿದರೆ ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೆನವ್ವ ಅನ್ನುವಂಥ ಮಾತು. ಇದು ನನಗೆ ಅವನ ವಚನಗಳನ್ನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತು. ಆ ವಚನಗಳನ್ನು ಓದ್ತಾ ಹೋದ ಹಾಗೆ ನನಗೆ ಶರಣಸತಿ ಲಿಂಗಪತಿ ಭಾವದ ವಚನಗಳು ಅವನಲ್ಲಿ ಹೇರಳವಾಗಿ ದೊರೆತಿದ್ದಾವೆ ಅನ್ನುವಂಥದ್ದು ದೊರೆತ ಮೇಲೆ ನಾನು ಇದ್ರ ಬಗ್ಗೆ ಒಂದು ಲೇಖನವನ್ನು ಪ್ರಕಟ ಮಾಡಿದೆ ಅನ್ನುವಂಥದ್ದು. ಈ ಶರಣಸತಿ ಮತ್ತು ಲಿಂಗಪತಿ ಭಾವದ ಒಂದು ಪರಿಕಲ್ಪನೆ ಶರಣರಲ್ಲಿ ಬರೋದಕ್ಕಿಂತ ಮೊದಲು 1-2 ಮಾತುಗಳನ್ನ ನಾನು ಸುಮ್ಮನೆ ಅದಕ್ಕೆ ಬರುವಾಗ ಹೇಳುದಾದ್ರೆ, ಶರಣರ ದೇವರು, ಈ ಶರಣರ ದೇವರಿದಾರಲ್ಲ ಅವನು ಎಲ್ಲಿಯೋ ಇರ್ತಕ್ಕಂಥದ್ದಲ್ಲ. ಶರಣರ ದೇವರ ಕಲ್ಪನೆಯೇ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಅವರ ವಚನಗಳಲ್ಲಿ ನಾವು ಬೇರೆ ವಚನಕಾರರಲ್ಲಿಯೂ ಸಹಿತ ಹಲವಾರು ವಚನಗಳನ್ನ ನೋಡ್ತೇವೆ. ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು ಅಂತ ಅಕ್ಕಮಾದೇವಿ ಹಾಡ್ತಾರೆ. ಆಮೇಲೆ ನೀನೊಮ್ಮೆ ಎನ್ನಂತೆ ಒಡಲುಗೊಂಡು ನೋಡ ಅಂತ ಜೇಡರ ದಾಸಿಮಯ್ಯ ಲಿಂಗದೇವನನ್ನ
ಕೇಳ್ಕೊಳ್ತಕ್ಕಂಥದ್ದು. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಬಸವಣ್ಣವರು ಈ ಆತ್ಮೀಯ ಸಂಬೋಧನೆಗಳಿದಾವಲ್ಲ, ಇಲ್ಲಿ ಕಾಣುವ ದೇವರು ಇದು ಪುರಾಣಗಳ ದೇವರಲ್ಲ, ಶಾಸ್ತ್ರಗಳ ದೇವರಲ್ಲ, ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆಗೊಳ್ಳುವ ದೇವರಲ್ಲ. ಈ ಭಕ್ತನ ಮನೆಯೊಳಗೆ ನೆಲೆಗೊಂಡ ಮನೆಯೊಡೆಯನಾದ ಅವನ ಕರಸ್ಥಲದಲ್ಲಿ ಇಂಬುಗೊಟ್ಟ ಆ ದೇವರ ಕಲ್ಪನೆಯೇ, ಶರಣರ ಕಲ್ಪನೆಯೇ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಹೀಗೆ ಶರಣ ಧರ್ಮದ ಆಧ್ಯಾತ್ಮದ ನಿಲುವುಗಳಲ್ಲಿ ಈ ಪರಂಪರಾಗತವಾದ ದೇವರ ಕಲ್ಪನೆಗೆ ಒದಗಿದ ಈ ರೂಪಾಂತರವೂ ಸಹಿತ ವಿಶಿಷ್ಟವಾದದ್ದು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು ಅನ್ನುವಂಥದ್ದು. ಹೀಗೆ ಶರಣರು ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥ ಒಂದು ಪಲ್ಲಟ ಅಂದ್ರೆ ದೇವರನ್ನ ಹೊರಗೆ ಹುಡುಕದೆ ಅದನ್ನು ಒಳಗೆ ಹುಡುಕುವಂಥದ್ದು. ತನ್ನಾಶ್ರಯದ ರತಿಸುಖವನ್ನು ತಾನೊಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ ಅಂತ ಹೇಳ್ತಾರೆ. ಆ ಮೂಲಕ ತನ್ನ ಜ್ಞಾನವನ್ನ, ತನ್ನ ಅರಿವನ್ನ ತನ್ನಲ್ಲಿಯೇ ಅರಸುವ ಕ್ರಮದ ಮೂಲಕವೇ ಲಿಂಗಾಂಗ ಸಾಮರಸ್ಯ ಸುಖದ ಒಂದು ನಿಲುವನ್ನು ಅವರು ತಾಳ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡುತ್ತೇವೆ. ಹೀಗೆ ಲಿಂಗವನರಿಯದೆ ಏನನರದಡಿಯೂ ಫಲವಿಲ್ಲ ಅನ್ನುವಂಥ ಮಾತು ನಾವು ನೋಡಬಹುದು. ಈ ಹಿನ್ನೆಲೆಯೊಳಗಡೆಗೆ ನಾವು ನೋಡಿದಾಗ ಲಿಂಗಾಂಗ ಸಾಮರಸ್ಯದ ಕಲ್ಪನೆಯನ್ನ ನಾವು ನೋಡುತ್ತೇವೆ. ಅದು ಗಜೇಶ ಮಸಣಯ್ಯನಲ್ಲಿಯೂ ಸಹಿತ ಒಂದು ವಚನದಲ್ಲಿ ಬಹಳ ಮುಖ್ಯವಾಗಿ ಬರ್ತದೆ ಅನ್ನುವಂಥದ್ದು. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಬಾಹ್ಯಕ್ರಿಯೆಯಲ್ಲಿ ಲಿಂಗ ಉಂಟೆ, ಸ್ವಯಮಾತ್ಮ ಪರೋಲಿಂಗವೆಂದುಲಿವ ಬೀದಿಯ ಭಂಡರ ಮಾತ ಕೇಳಲಾಗದು, ತಿಲಕುಸುಮ ಪರಿಮಳದಂತೆ ಒಳಹೊರಗು ಪರಿಪೂರ್ಣ ಮಹಾಲಿಂಗ ಗಜೇಶ್ವರ. ನೋಡಿ, ಅವನು ಬಹಳ ಸ್ಪಷ್ಟ, ಅವನು ಬಹಳ ತಾತ್ವಿಕನಿದ್ದಾನೆ. ಅವನು ಅಷ್ಟು ತಾತ್ವಿಕವಾಗಿ ಇರ್ತಕ್ಕಂಥ ಆ ತತ್ವಜ್ಞಾನಿ ಬಹಳ ಸರಳವಾದ ರೀತಿಯೊಳಗನೆ ಸಹಜವಾದ ಶರಣಸತಿ ಲಿಂಗಪತಿ ಭಾವದೊಳಗೆ ವಚನಗಳನ್ನು ಯಾಕೆ ಹೇಳಿದ್ನಂದ್ರೆ ಅದು ಸಾಮಾನ್ಯ ಜನಕ್ಕೆ ಮುಟ್ಟಲಿ ಅನ್ನುವಂತಹ ಒಂದು ಅವನ ಕಳಕಳಿಯಾಗಿತ್ತು. ನೋಡಿ, ತಿಲಕುಸುಮ ಪರಿಮಳದಂತೆ ಒಳಹೊರಗು ಪರಿಪೂರ್ಣನಾಗಿರುವ ಮಹಾಲಿಂಗ ಗಜೇಶ್ವರನನ್ನ ನೀವು ಬಾಹ್ಯಕ್ರಿಯೆಯಲ್ಲಿ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮೂಲಕ ನೀವು ಅರಸಿದರೆ ಆತ ಸಿಗುವುದಿಲ್ಲ ಅನ್ನುವಂತಹ ಮಾತನ್ನ ಆ ವಚನಗಳಲ್ಲಿ ಅವನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಶರಣರಿಗೆ ಲಿಂಗ ಪೂಜೆ ಅನ್ನೋದೇ ಒಂದು ಅತ್ಯಂತ ಪರಿಣಾಮಕಾರಿಯಾದ ಒಂದು ಸಂಯುಕ್ತ ಪ್ರಕ್ರಿಯೆ. ಅದು ಅರಿಯೋದು, ಅರಿತುದನ್ನ ಅನುಸಂಧಾನಿಸುವುದು, ತನ್ನನ್ನು ವಿಶೇಷವಾಗಿ ಆ ಪರವಸ್ತುವಿನೊಳಗೆ ಸಮರ್ಪಿಸುವುದು, ಇವು ಲಿಂಗಾಂಗ ಸಾಮರಸ್ಯದ ಲಿಂಗ ಪೂಜೆಯ ಕ್ರಮಬದ್ಧ ಅಂಗಗಳು. ಹೀಗೆ ಲಿಂಗಾಂಗ ಸಾಮರಸ್ಯ ಅನ್ನುವಂಥದ್ದು ಪರಿಪೂರ್ಣತೆಯ ಕಡೆಗೆ ನಡೀತಕ್ಕಂತಹ ಒಂದು ಕ್ರಿಯೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹಿನ್ನೆಲೆಯೊಳಗಡೆಗೆ ನಾವು ನೋಡೋದಾದ್ರೆ ಈ ಇನ್ನೊಂದು ಮಾತು ಬರ್ತದೆ. ಏನಂದ್ರೆ ಜಗತ್ತಿನ ಒಳಗು ಮತ್ತು ಹೊರಗು ಸದ್ದಿಲ್ಲದಂತೆ ವ್ಯಾಪಿಸಿಕೊಂಡಿರುವ ಅವಿಭಾಜ್ಯ ಚೇತನ, ಯಾವ ಪ್ರತಿಮೆಗೂ ನಿಲುಕದ ಅಪ್ರತಿಮನು, ಯಾವ ದ್ವಂದ್ವಗಳಿಲ್ಲದ ಅದ್ವಯನು, ಸತ್ಯನೂ ನಿತ್ಯನೂ ಸಚ್ಚಿತ್ ಆನಂದ ಸ್ವರೂಪನೂ ಆಗಿರುವಂತಹ ದೇವರು ತಾನು ಎಂಬ ಜೀವ ಭಾವ ಅಳಿದು ಪರಶಿವವೇ ರೂಪವೇ ತಾನು ಎಂಬ ಭಾವದಿಂದ ಬೆರೆಸಿದ ಮಹಾಮಹಿಮ ಶರಣನಿಗೆ ತ್ರಿಪುಟಿ ಭಾವ ನಷ್ಟವಾಗಿರುತ್ತದೆ. ಅಂದ್ರೆ ಲಿಂಗಾಂಗ ಸಾಮರಸ್ಯ ಯಾವಾಗ ಸಾಧ್ಯ ಆಗ್ತದೋ, ಯಾವಾಗ ಲಿಂಗಾಂಗ ಸಾಮರಸ್ಯ ಸಾಧ್ಯ ಆಗ್ತದೋ ಆ ಲಿಂಗಾಂಗ ಸಾಮರಸ್ಯವಾದಾಗ ಆ ತಾನು ಎನ್ನುವ ಜೀವ ಅಂದ್ರೆ ಅಂಗಭಾವ ಅಳಿದು ಆ ಪರವಸ್ತುವಿನಲ್ಲಿ ಶರಣನಾಗಿರ್ತಕ್ಕಂಥವನು ಏನಾಗಿರ್ತಾನೆ, ಅದರಲ್ಲಿ ಲೀನವಾಗಿರ್ತಾನೆ. ಆ ಸಂದರ್ಭದೊಳಗಡೆಗೆ ಅವನಿಗೆ ತ್ರಿಪುಟಿ ಭಾವ ನಷ್ಟವಾಗಿರ್ತದೆ. ಅಂದ್ರೆ ನಾನು ತಿಳಿಯುವವ, ನಾನು ಅಂದ್ರೆ ಜ್ಞಾತೃ, ತಿಳಿಯುವ ಕ್ರಿಯೆಗೆ ವಿಷಯವಾಗುವ ವಸ್ತು ಜ್ಞೇಯ ಅಥವಾ ಇದಿರು, ತಿಳಿಯುವ ಕ್ರಿಯೆ ಜ್ಞಾನ ಅಥವಾ ಅರಿವು ಎಂಬ ಈ ವಿಧದ ಭಾವನೆಗಳು ನಷ್ಟವಾಗಿ ಸಾಧಕ ತೂರ್ಯಾತೀತ ಅವಸ್ಥೆಯಲ್ಲಿರ್ತಾನೆ. ಇಂಥ ಅವಸ್ಥೆಯಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ಬಿಚ್ಚಿ ಬೇರಾಗದ ಬೆರಸಿ ಒಂದಾದ ಒಂದು ಸಮರಸ ಭಾವವನ್ನ ನಾವು ನೋಡ್ತೇವೆ ಅನ್ನುವಂಥ ಮಾತನ್ನ ಇಲ್ಲಿ ನೋಡಬಹುದು. ಹೀಗೆ ಈ ಶರಣಸತಿ ಲಿಂಗಪತಿ ಈ ಪರಿಕಲ್ಪನೆ ನಮ್ಮ ಶರಣ ಧರ್ಮದ ಬಹಳ ಮುಖ್ಯವಾದಂಥ ಪರಿಕಲ್ಪನೆ. ಸಾಧಕ ಹೆಣ್ಣಾಗಿರಲಿ ಗಂಡಾಗಿರಲಿ ತಾನು ಸತಿ ಲಿಂಗವೇ ಪತಿ ಎಂದು ಭಾವಿಸಿ ಆಚರಿಸುವುದೇ ಈ ಭಾವದ ಒಂದು ವೈಶಿಷ್ಟ್ಯ. ಈ ಭಾವ ಅಂದ್ರೆ ಶರಣಸತಿ ಲಿಂಗಪತಿ ಭಾವ ಅತ್ಯಂತ ಮಧುರವಾದ ಭಾವ. ಇದು ಸತಿಯು ಅಗಲಿದ ಪತಿಗಾಗಿ ಹಂಬಲಿಸುವಂತೆ ವಿರಹ ಪಡುವಂತೆ ಈ ಭಾವದಲ್ಲಿ ಮುಳುಗಿದ ಶರಣ ತಾನು ಸತಿಯಾಗಿ ಪರಮಾತ್ಮನೇ ಪತಿಯಾಗಿ ಆ ಪರಮಾತ್ಮ ಎಂಬ ಪತಿಗಾಗಿ ಹಂಬಲಿಸ್ತಾ ಇದ್ದಾನೆ. ಅವನೊಡನೆ ಬೆರೆತು ಬೇರಿಲ್ಲದಂತಾಗಲು ತವಕಿಸ್ತಾನೆ. ಆ ಸಮಯದಲ್ಲಿ
ಪತಿಯನ್ನು ಅಗಲಿದ ಸತಿಯಲ್ಲಾಗುವ ಕಾತರ, ಕಳವಳ, ಹಂಬಲ, ಹೀಗೆ ಹಲವು ಭಾವಗಳು ಅಲ್ಲಿ ಅವನಿಗೆ ಬರ್ತವೆ ಅನ್ನುವಂಥದ್ದು. ಮೊದಲಾದ ಭಾವನೆಗಳು ಪತಿಯೊಡನೆ ಬೆರೆತೊಡನೆ ಮತ್ತು ಸತಿಯಲ್ಲಾಗುವ ಆನಂದ, ಅನುರಾಗ, ಪುಳಕ, ರೋಮಾಂಚನ, ಈ ಎಲ್ಲ ಪರವಶತೆ ಮೊದಲಾದ ಭಾವನೆಗಳು ಸಹ ಶರಣಸತಿಯಲ್ಲಿ ಆಗ್ತವೆ ಅನ್ನುವಂಥದ್ದನ್ನ ನಾವು ಈ ಶರಣಸತಿ ಮತ್ತು ಲಿಂಗಪತಿ ಭಾವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇಲ್ಲಿ ಭಕ್ತ, ಪ್ರಸಾದಿ, ಪ್ರಾಣಲಿಂಗಿ ಸ್ಥಳಗಳಲ್ಲಿ ಭಕ್ತನ ಭಕ್ತಿ ವಿಕಾಸಗೊಂಡು ಸರ್ವಾಂಗವೂ ಲಿಂಗಮಯವಾಗಿ ಭಕ್ತ ಚಿತ್ ಸ್ವರೂಪವೆನಿಸಿದಾಗ ಈ ಶರಣಸತಿ ಲಿಂಗಪತಿ ಭಾವ ಅವನಿಗೆ ಅರಿವಿಲ್ಲದಂತೆಯೇ ಆತನ ಮೈಮನದಲ್ಲಿ ಮೂಡಿ ನಿಲ್ತದೆ. ಈ ಭಾವನೆ ಇದು ದೈಹಿಕವಾದದ್ದಲ್ಲ, ಆತ್ಮಿಕವಾದದ್ದು. ದೈಹಿಕ ಭಾವನೆಗೆ ಇಲ್ಲಿ ಎಳ್ಳಷ್ಟೂ ಆಸ್ಪದವಿಲ್ಲ. ಶರಣಸತಿಯರ ಹಾವ ಭಾವ ವಿರಹ ವೇದನೆಗಳು ಸಂಸಾರದಲ್ಲಿ ಮುಳುಗಿರುವ ರಸಿಕರ ಭಾವಗಳಂತೆ ಕಂಡರೂ ಅಲ್ಲಿ ವಿಷಯ ವಾಸನೆ ಇರೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಇಂದ್ರಿಯ ಚಾಪಲ್ಯವಿರುವುದಿಲ್ಲ. ಇವರು ತಮ್ಮ ಹಾವ ಭಾವ ವಿಲಾಸ ವಿಭ್ರಮಗಳನ್ನು ವಿವರಿಸಲಿಕ್ಕೆ ಸಂಸಾರಿಗಳು ಬಳಸುವ ಶಬ್ದಗಳನ್ನೇ ಬಳಸ್ತಾರೆ, ಆದರೆ ಅಲ್ಲಿ ಸಾಮಾನ್ಯ ಭಾವ ಇರುವುದಿಲ್ಲ ಅನ್ನುವಂಥದ್ದು. ಅದು ಒಂದು ಆಧ್ಯಾತ್ಮಿಕವಾದ ಅನುಭವ. ಯಾವುದು? ಶರಣಸತಿ ಲಿಂಗಪತಿ ಅನ್ನುವಂಥ ಒಂದು ಭಾವ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಅನುಭವ ಅನ್ನುವಂಥದ್ದನ್ನ ನಾವು ನೋಡಬೇಕು. ಈ ಸತಿಪತಿ ಭಾವದ ಕಲ್ಪನೆ ಬೇರೆ ಕಡೆಗೂ ಬರ್ತದೆ, ಆದರೆ ಬೌದ್ಧ, ವೈಷ್ಣವ, ಇಸ್ಲಾಂ, ಕ್ರೈಸ್ತಗಳಲ್ಲಿ, ಆದರೆ ಇದು ಶರಣರಷ್ಟು ತೀವ್ರವಾದ ರೀತಿಯೊಳಗಡೆಗೆ ಅಲ್ಲಿ ಬರುವುದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಅಂದರೆ ಲಿಂಗದಲ್ಲಿ ಲೀಯಗೊಳಿಸಿ ತನ್ನನ್ನು ತಾನು ಅಭವನೊಡನೆ ಕೂಡುವ ಶರಣಸತಿ ಲಿಂಗಪತಿ ಭಾವದ ಎತ್ತರಕ್ಕೆ ಇನ್ನುಳಿದ ಧರ್ಮಗಳ ಸತಿಪತಿ ಭಾವದ ತತ್ವಗಳು ಇರೋದಿಲ್ಲ ಅನ್ನುವಂಥದ್ದು. ಹಾಗಾದರೆ ಈ ಶರಣಸತಿ ಲಿಂಗಪತಿ ಭಾವದ ವಚನಗಳು ಅನೇಕ ವಚನಕಾರರಲ್ಲಿ ಕಂಡು ಬರ್ತವೆ. ಆದರೆ ವಿಶೇಷವಾಗಿ ಇಂಥ ವಚನಗಳನ್ನು ಬರೆದವರಲ್ಲಿ ಬಸವಣ್ಣನವರು, ಅಕ್ಕ ಮಹಾದೇವಿ, ಉರುಲಿಂಗದೇವ, ಗಜೇಶ ಮಸಣಯ್ಯ, ಸತ್ಯಕ್ಕ, ಘನಲಿಂಗದೇವ, ಷಣ್ಮುಖ ಶಿವಯೋಗಿಗಳು ಬಹಳ ಪ್ರಮುಖವಾಗಿ ಇಂಥ ಸತಿಪತಿ ಭಾವದ ವಚನಗಳನ್ನು ರಚನೆ ಮಾಡಿದ್ದಾರೆ. ಇವರಲ್ಲಿಯೂ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಅಂದರೆ ಅಕ್ಕ ಮಹಾದೇವಿ, ಉರುಲಿಂಗದೇವ, ಗಜೇಶ ಮಸಣಯ್ಯ. ಈ ಮೂವರ ವಚನಗಳು ವಿಶೇಷವಾಗಿ ಈ ಭಾವವನ್ನ ಅಳವಡಿಸಿಕೊಂಡು ಅತ್ಯಂತ ಮನೋಹರವಾದ ರಚನೆಗಳಾಗಿ ಕಂಗೊಳಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಹಾಗಾದ್ರೆ ಈ ಮೂವರಲ್ಲಿ ಮಹಿಳೆಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಗೆ ಈ ಸತಿಪತಿ ಭಾವದ ವಚನ ರಚನೆ ತೀರಾ ಸಹಜವಾದ ನಿಲುವಾಗಿ ಕಾಣುತ್ತದೆ. ಆದರೆ ಉರುಲಿಂಗದೇವ ಮತ್ತು ಗಜೇಶ ಮಸಣಯ್ಯನವರು ಪುರುಷರಾಗಿದ್ದುಕೊಂಡು ಸ್ತ್ರೀತ್ವವನ್ನು ಆರೋಪಿಸಿಕೊಂಡು ನಿಜವಾದ ಸತಿಯರೇ ಆಗಿ ಲಿಂಗಪತಿಗಾಗಿ ಹಂಬಲಿಸುವುದಿದೆಯಲ್ಲ, ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಿಲುವು ಅಂತ ನಾವು ಇಲ್ಲಿ ನೋಡಬಹುದು ಅನ್ನುವಂಥದ್ದು. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಭಕ್ತಿ ಮಾರ್ಗ ಇದು. ಅಕ್ಕನಿಂದನೇ ಒಂದು ಪ್ರಾರಂಭ ಆಗಿದೆ. ಆದರೆ ಗಜೇಶ ಮಸಣಯ್ಯನಲ್ಲಿ ಮತ್ತು ಉರುಲಿಂಗ ದೇವರಲ್ಲಿ ಇದು ಸ್ತ್ರೀತ್ವವನ್ನು ಆರೋಪಿಸಿಕೊಂಡು ಅವರು ನಿಜವಾದ ಸತಿಯರೇ ಆಗಿ ಲಿಂಗಪತಿಗಳಿಗೆ ಹಂಬಲಿಸುವಂತ ಒಂದು ವಿಶಿಷ್ಟ ನಿಲುವಾಗಿ ಅದು ಅಲ್ಲಿ ಅವರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು. ಶರಣಸತಿ ಲಿಂಗಪತಿ ತತ್ವದ ಸಮರ್ಥ ವಿಶ್ಲೇಷಣೆಯನ್ನ ನಾವು ಗಜೇಶ ಮಸಣಯ್ಯನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಗಜೇಶ ಮಸಣಯ್ಯನ ವಚನಗಳು ಅತ್ಯಂತ ಬಹುತೇಕ ವಚನಗಳು, ಸುಮಾರು ಒಂದು 50 ವಚನಗಳು ಅವನ ಶರಣಸತಿ ಲಿಂಗಪತಿ ಭಾವಭರಿತವಾಗಿದ್ದಾವೆ ಅನ್ನುವಂಥದ್ದು. ಅವನ ವಚನಗಳನ್ನು ನಾವು ಇಟ್ಟು ನೋಡಿಕೊಂಡ್ರೆ ಅದರಲ್ಲಿ ಅನೇಕ ವಚನಗಳಲ್ಲಿ ಒಂದು ಏನ್ ಕಾಣ್ತದೆ ಅಂದ್ರೆ ಲಿಂಗಪತಿಗಾಗಿ ಶರಣಸತಿಯ ಹಂಬಲ ಕಾಣಿಸ್ತದೆ. ಮುಂದೆ ಆ ಶರಣಸತಿ ಲಿಂಗಪತಿಯನ್ನು ಒಲಿಸಿಕೊಳ್ಳುವ ರೀತಿ ಕಾಣಿಸ್ತದೆ. ಲಿಂಗಪತಿಯೊಡನೆ ಶರಣಸತಿ ಬೆರೆತು ಒಂದಾದ ರೀತಿ ಕಾಣಿಸ್ತದೆ. ಮುಂದೆ ಶರಣಸತಿ ಸಮರಸ ಹೊಂದಿ ಲಿಂಗಪತಿಯ ಜೊತೆಗೆ ಸಮರಸ ಹೊಂದಿ ಸುಖಿಸುವ ಒಂದು ಭಾವ ಕಾಣಿಸ್ತದೆ. ಆಮೇಲೆ ಲಿಂಗಪತಿಯಲ್ಲಿ ಶರಣಸತಿ ಬೆರೆತು ಬೇರಿಲ್ಲದಂತಾಗುವ ಒಂದು ಲಿಂಗೈಕ್ಯದ ಸ್ಥಿತಿಯನ್ನ ನಾವು ಅವನ ವಚನಗಳಲ್ಲಿ ನೋಡ್ಲಿಕ್ಕೆ ಕಾಣ್ತೇವೆ ಅನ್ನುವಂಥದ್ದು. ಹೀಗೆ ಲಿಂಗಾಂಗ ಸಾಮರಸ್ಯ ಸಾಧನೆಯ ಮೂಲಕ ಶರಣಸತಿ ಲಿಂಗಪತಿಯೊಡನೆ ಒಂದಾದ ಒಂದು ಅದ್ವೈತ ಸ್ಥಿತಿಯ ವರ್ಣನೆ, ಅದ್ವಯ ಸ್ಥಿತಿಯ ವರ್ಣನೆ ಕೆಲವು ವಚನಗಳಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು. ಜೊತೆಗೆ ಲಿಂಗಾಂಗ ಸಮರಸ ಹೊಂದಿ ಪಡೆದ ಲಿಂಗಾನಂದ ಸುಖ ಹೇಗಿದೆ ಅನ್ನುವ ವರ್ಣನೆಯೂ ಇದೆ.
ಶರಣಸತಿ ಲಿಂಗಪತಿಯಲ್ಲಿ ಬೆರೆತು ಲಿಂಗವೇ ಅಂಗ ಅಂಗವೇ ಲಿಂಗ ಎಂಬ ಒಂದು ಅಭಿನ್ನವಾದ ನಿಲುವು, ಯಾವುದೇ ರೀತಿ ಇಲ್ಲಿ ದೇವರು ಬೇರೆ ಭಕ್ತ ಬೇರೆ ಎನ್ನುವಂತಹ ಭಿನ್ನತೆ ಇರದೆ ತಾನೇ ಲಿಂಗ ಲಿಂಗವೇ ತಾನು ಎನ್ನುವ ಒಂದು ಅಭಿನ್ನ ನಿಲುವನ್ನು ಹೊಂತಾನೆ ಶರಣ. ಬೆರಸಿ ಬೇರಿಲ್ಲದಂತಾದ ಸ್ಥಿತಿಯ ವರ್ಣನೆಯನ್ನ ಅವನ ವಚನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಹೀಗೆ ಲಿಂಗಪತಿಯನ್ನ ಅಗಲಿದಾಗ ಆ ಶರಣಸತಿಗಾಗುವ ಹಂಬಲವನ್ನು ನಾವು ಅಲ್ಲಿ ನೋಡೋದಾದರೆ, ಅವನ ವಚನಗಳನ್ನ ನಾವು ಈಗ ನೋಡ್ತಾ ಹೋಗೋದಾದರೆ, ಅಲ್ಲಿ ಆಗುವ ಆನಂದ, ಅವನಲ್ಲಿ ಐಕ್ಯವಾದಾಗ ಆಗುವ ಸಮರಸ ಸುಖ ಅತ್ಯಂತ ಹೃದಯಂಗಮವಾಗಿ ಮೂಡಿ ಬರ್ತದೆ. ಶರಣಸತಿಯ ಲಿಂಗಪತಿ ಶರಣಸತಿಯ ಅನುಭವದ ನಿಲುವಿಗೆ ನಿಲುಕದೇ ಇದ್ದಾಗ ಶರಣಸತಿ ವ್ಯಥೆ ಪಡ್ತಾಳೆ. ನೋಡಿ, ಅಲ್ಲಿ ನಾನು ವ್ಯಥೆ ಪಡ್ತಾಳೆ ಅಂತ ಹೇಳುವಾಗ ಅಲ್ಲಿ ಶರಣ ಲಿಂಗ ಸತಿಯಾಗಿದ್ದಾನೆ, ಇದು ಶರಣ ಸತಿಯಾಗಿದ್ದಾನೆ ಅಂತ ನಾವು ತಿಳ್ಕೋಬೇಕು. ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕೆ ಹಂಬಲ ಅವನಲ್ಲಿ ತೀವ್ರವಾಗ್ತದೆ. ಅದಕ್ಕಾಗಿ ಎಂಥ ಕಳವಳ ಮತ್ತು ಕಾತರಗಳನ್ನ ಗಜೇಶ ಮಸಣಯ್ಯ ವ್ಯಕ್ತಪಡಿಸ್ತಾನೆ ಅಂದ್ರೆ, ಅವನ ಒಂದು ವಚನ ಇದೆ, ಒಳಗೆ ಶೋಧಿಸಿ ಹೊರಗೆ ಧವಳಿಸಿ, ಒಳಗೆ ಶೋಧಿಸಿ ಹೊರಗೆ ಧವಳಿಸಿ ಭಾವದಿಂದ ಗುಡಿತೋರಣವ ಕಟ್ಟಿದೆನಯ್ಯ ಲಿಂಗ ಬಾರಯ್ಯ ಎನ್ನ ದೇವ ಬಾರಯ್ಯ ಅಂತರಂಗದ ಪರಂಜ್ಯೋತಿಯನ್ ಇದಿರುಗೊಂಬೇನ್ ಎನ್ನ ಮಹಾಲಿಂಗ ಗಜೇಶ್ವರನ. ನೋಡಿ, ಹೀಗೆ ಈ ವಚನದಲ್ಲಿ ಅಂತರಂಗ ಬಹಿರಂಗದಿಂದ ಪರಿಶುದ್ಧನಾಗಿ ಲಿಂಗದೇವನನ್ನು ಬರಿಮಾಡಿಕೊಳ್ಳುವ ಒಂದು ಸುಂದರ ರೋಮಾಂಚಕ ಸನ್ನಿವೇಶವನ್ನ ಈ ವಚನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು, ಕಾಣಬಹುದು ಅನ್ನುವಂಥದ್ದು. ಈ ಶರಣಸತಿ ಲಿಂಗಪತಿ ಭಾವ ವಚನಕಾರರಲ್ಲಿ ಹಲವಾರು ಕಡೆಗೆ ಅದು ಬರ್ತದೆ ಅನ್ನುವಂಥದ್ದು. ಅಕ್ಕನ ವಚನಗಳು ಸಹಜವಾಗಿ ಕಾಣಿಸ್ತವೆ, ಯಾಕಂದ್ರೆ ಅವಳು ಸಹಜವಾಗಿ ಸ್ತ್ರೀಯೇ ಆಗಿರೋದ್ರಿಂದ ಅದು ತೀರ ಸಹಜವಾದ ನಿಲುವಾಗಿ ಅವಳಿಗೆ ಕಾಣಿಸ್ತದೆ. ಆದರೆ ಪುರುಷರಾಗಿದ್ದುಕೊಂಡು ಸ್ತ್ರೀತ್ವವನ್ನು ಆರೋಪಿಸಿಕೊಂಡು ಸತಿತ್ವದಲ್ಲಿ ತಮ್ಮನ್ನು ಪರಿವರ್ತಿಸಿಕೊಂಡು ನಿಜವಾದ ಸತಿಯರೇ ಆಗಿ ಲಿಂಗಪತಿಗಾಗಿ ಹಂಬಲಿಸುವ ಉರಿಲಿಂಗ ದೇವನಂಥ ಮತ್ತು ಗಜೇಶ ಮಸಣಯ್ಯನಂಥ ಅವರ ನಿಲುವುಗಳು ನಮಗೆ ಬಹಳ ವಿಶಿಷ್ಟ ಅಂತ ಅನಿಸ್ತವೆ ಅನ್ನುವಂಥದ್ದು. ಲಿಂಗಾಂಗ ಸಾಮರಸ್ಯದ ಸವಿಸುಖದ ಸೊಬಗನ್ನು ಮನಮುಟ್ಟುವಂತೆ ಮನೋಜ್ಞವಾಗಿ ವರ್ಣಿಸುವ ಗಜೇಶನ ಮಸಣಯ್ಯನ ವಚನಗಳು ತುಂಬ ಅರ್ಥಪೂರ್ಣವಾಗಿ ಇದಾವೆ ಅನ್ನುವಂಥದ್ದು. ಅವನು ಆ ಇಡೀ ಶರಣಸತಿ ಲಿಂಗಪತಿ ತತ್ವದ ಸಮರ್ಪಕ ಒಂದು ಸಮರ್ಥ ವಿಶ್ಲೇಷಣೆಯನ್ನ ತನ್ನ ವಚನಗಳಲ್ಲಿ ಅವನು ಒದಗಿಸಿದ್ದಾನೆ ಅನ್ನೋದನ್ನ ಅವನ ವಚನಗಳ ಅಧ್ಯಯನ ಮಾಡಿದಾಗೆ ನೋಡಬಹುದು ಅನ್ನುವಂಥದ್ದು. ನೋಡಿ, ಈ ವಚನದಲ್ಲಿ ಒಳಗೆ ಶೋಧಿಸಿ ಹೊರಗೆ ಧವಳಿಸಿ ಭಾವದಿಂದ ಗುಡಿತೋರಣವ ಕಟ್ಟಿದಿನಯ್ಯ ಅಂತ ಹೇಳುವಾಗ ದೇವರ ಸಾಕ್ಷಾತ್ಕಾರಕ್ಕಾಗಿ ಭಕ್ತ ಅಥವಾ ಶರಣ ತನ್ನ ವ್ಯಕ್ತಿತ್ವದ ಒಳಹೊರಗನ್ನು ಶುದ್ಧ ಮಾಡಿಕೊಳ್ಳುವ ಕ್ರಿಯೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಯಾಕಂದ್ರೆ ಶರಣರಿಗೆ ದೇವರು ಅನ್ನುವಂಥ ವಸ್ತು ಅದು ಯಾವುದೋ ತಮ್ಮಿಂದ ಬಹುದೂರದ ದೊರಕದ ವಸ್ತು ಅಲ್ಲ. ಅದು ತಮಗೆ ಹತ್ತಿರವಾಗಿರ್ತಕ್ಕಂಥ ತನ್ನೊಳಗೆ ಇರುವಂಥದ್ದದು. ತಮ್ಮ ಅನುಭವದ ಗಮ್ಯ ಹೇಗೋ ಹಾಗೆ ದೈನಂದಿನ ಬದುಕಿನ ನೆನಹಿನಲ್ಲಿಯೂ ಹಾಸುಹೊಕ್ಕಾದವನು ದೇವರು ಎಂಬ ಆತ್ಮೀಯತೆಯೇ ಶರಣರ ಅನುಭಾವಿಕ ಭಾಷೆಯೊಳಗಡೆಗೆ ಪ್ರಕಟವಾಗ್ತದೆ ಅನ್ನುವಂಥದ್ದು. ಅವನು ಆ ಲಿಂಗ ವಿರಹದ ಅನುತಾಪವನ್ನ ಹೇಗೆ ವ್ಯಕ್ತಪಡಿಸ್ತಾನೆ ತನ್ನ ವಚನದಲ್ಲಿ ಅಂದ್ರೆ, ಲಿಂಗ ಅಂದ್ರೆ ತಾನು ಇನ್ನೂ ಲಿಂಗೈಕ್ಯ ಸ್ಥಿತಿಗೆ ಏರಿಲ್ಲ, ಲಿಂಗದೊಳಗೆ ಒಂದಾಗಿಲ್ಲ. ಆ ಲಿಂಗದೊಳಗೆ ಒಂದಾಗುವ, ಆ ಲಿಂಗಯ್ಯನನ್ನು ಕೂಡುವ, ಲಿಂಗಪತಿಗಾಗಿ ಹಂಬಲಿಸುವ, ಅವನನ್ನು ಅಪ್ಪಿ ಸುಖಿಸುವ ಒಂದು ಹಂಬಲವನ್ನ ತೀವ್ರವಾಗಿ ನಾವು ಅಲ್ಲಿ ನೋಡ್ತೇವೆ ಅಂತ. ಇಲ್ಲಿ ಬರುವ ವಚನಗಳಲ್ಲಿ ಬರುವಂತಹ ಒಂದು ಮಾತುಗಳನ್ನು ನೋಡಿದರೆ, ಜೀವಾತ್ಮ ಸತಿಗೆ ತನ್ನ ಪರಮಾತ್ಮ ಪತಿಯೇ ಎಲ್ಲದರಲ್ಲೂ ಶ್ರೇಷ್ಠ ಎನ್ನುವಂತ ವಿಚಾರಗಳು ಬರ್ತವೆ. ಅದನ್ನ ಅನ್ಯೋಕ್ತಿಯ ಮೂಲಕ ಕೆಲವು ಕಡೆಗೆ ಗಜೇಶ ಮಸಣಯ್ಯ ಹೇಳ್ತಾನೆ. ಹಳ್ಳಿಗಾಡಿನ ಸಂಸ್ಕೃತಿ ಒಳಗಡೆಗೆ ಹೆಂಡತಿಯಾದವಳು ಗಂಡನನ್ನ ಹೊಗಳುವ ಕ್ರಮ ಕೆಲವು ಸಲ ಏನಾಗಿರ್ತದೆ ಅಂದ್ರೆ ಅನ್ಯೋಕ್ತಿಯ ಮೂಲಕ ಕೂಡಿರ್ತದೆ, ಅಂದ್ರೆ ನಿಂದಾಸ್ತುತಿ ರೂಪದಲ್ಲಿರ್ತದೆ. ಅವಳು ತೋರಿಕೆಗೆ ಸಿಡುಕು ವ್ಯಕ್ತಪಡಿಸ್ತಾ ಇರ್ತಾಳೆ, ಅದರ ಒಳಗೆ ಭಾರಿ ಅಭಿಮಾನವನ್ನು ಇಟ್ಕೊಂಡಿರ್ತಾಳೆ. ಹಾಗೆಯೇ ಮಸಣಯ್ಯನವರ ವಚನಗಳ ಮೇಲೆ ಇಂಥ ಗ್ರಾಮೀಣ ಮುಗ್ಧತೆ ಮತ್ತು ಮಾಧುರ್ಯದ ಪ್ರಭಾವ ದಟ್ಟವಾಗಿರುವುದನ್ನ ನಾವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆತನ ಒಂದು ಲಿಂಗ ವಿರಹದ ವೇದನೆಯನ್ನ ಅವನು ಒಂದು ವಚನ ಬಹಳ ಸುಂದರವಾಗಿ ಹೇಳ್ತದೆ. ಹೇಗಿದೆ ಅಂದ್ರೆ, ಕೋಗಿಲೆಗಳು ಹುಳುವಟ್ಟೆ ಹೋದ ಬನದಂತೆ ಆದೆ ನೋಡವ್ವ, ರಾಮರಾಡಿದ ಹೊಳಲಿನಂತೆ ಆದೆ ನೋಡವ್ವ, ಜೌವನೆಗಳು ಬಳಲ್ದ ಸ್ತ್ರೀಯರ ಮುಖಕಾಂತಿಯಂತೆ ಆದೆ ನೋಡವ್ವ, ಪರಿಮಳವಿಲ್ಲದ ಪುಷ್ಪದಂತೆ ಆದೆ ನೋಡವ್ವ,
ಚಂದ್ರಮನಿಲ್ಲದ ನಕ್ಷತ್ರಗಳಂತೆ ಆದೆ ನೋಡವ್ವ, ಮಹಾಲಿಂಗ ಗಜೇಶ್ವರನನ್ನು ಅಗಲುವುದರಿಂದ ಸಾವುದು ಸುಖ ನೋಡವ್ವ ಅಂತ ಒಂದು ವಚನದಲ್ಲಿ ಹೇಳ್ತಾನೆ. ಅಂದ್ರೆ ಅವನಿಗೆ ಈಗ ಲಿಂಗಾಂಗ ಸ್ಥಿತಿ, ಲಿಂಗಾಂಗ ಸಾಮರಸ್ಯ ಕೈಗೂಡದೆ ಇರುವಾಗ ಅದರ ಬಗ್ಗೆ ತೀವ್ರವಾದ ಹಂಬಲವನ್ನು ವ್ಯಕ್ತಪಡಿಸ್ತಾನೆ. ಆ ಲಿಂಗಯ್ಯ ಅವನಿಗೆ ಒಲೆಯದೇ ಇದ್ದಾಗ ಆ ವಿರಹ ವೇದನೆಯನ್ನ ಎಷ್ಟು ಸುಂದರವಾಗಿ ವರ್ಣಿಸ್ತಾನೆ ಅಂದ್ರೆ, ಅವನಿಗೆ ಅದನ್ನ ಆ ವಚನವನ್ನ ಅರ್ಥೈಸಿಕೊಂಡಷ್ಟು ನಮಗೆ ಅರ್ಥದ ಪದರುಗಳು ಬಿಚ್ಚುತ್ತಾ ಹೋಗ್ತವೆ. ನೋಡಿ, ಕೋಗಿಲೆಗಳು ಧ್ವನಿ ಕಳೆದುಕೊಂಡ ಬನದಂತಾಗಿದೆ ನನ್ನ ಮನಸ್ಥಿತಿ ಅಂತ ಹೇಳ್ತಾನೆ. ನೋಡಿ, ಕೋಗಿಲೆಗಳು ಕೂಗಿದ್ರೇ ಒಂದು ಬನಕ್ಕೆ ಒಂದು 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 ಸೊಬಗು ಇರುವಂಥದ್ದು. ಆದರೆ ಇಲ್ಲಿ ಕೋಗಿಲೆಗಳ ಧ್ವನಿ ಕಳೆದುಕೊಂಡ ಬನ ಹೇಗಿರ್ತೆಯೋ ಹಾಗೆ ನನ್ನ ಮನಸ್ಥಿತಿಯಾಗಿದೆ ಲಿಂಗಯ್ಯನ ವಿರಹ ವೇದನೆಯಿಂದ. ಅಷ್ಟೇ ಅಲ್ಲ, ಆ ಮನಸ್ಸು ಈಗ ರಾಡಿಯಾಗಿದೆ. ತಿಳಿಯಾದ ನಿರ್ಮಲವಾಗಿರಬೇಕಾದ ಮನಸ್ಸು ಲಿಂಗಯ್ಯನಿಗಾಗಿ ಪರಿತಪಿಸಿ ರಾಡಿಯಾಗಿದೆ ಅಂತ ಹೇಳ್ಕೊಳ್ತಾನೆ. ಕಾರಣ ಲಿಂಗಪತಿಯ ಅಗಲಿಕೆ. ಅಷ್ಟೇ ಅಲ್ಲ, ಅವಳ ಯೌವನ, ಸೊಬಗು, ಸೌಂದರ್ಯಗಳೆಲ್ಲ ವ್ಯರ್ಥವಾಗಿವೆ. ಯಾವ ಒಂದು ಪತಿಗಾಗಿ ಪತಿಯ ಹಂಬಲ, ಆಗಮನ, ಅವನ ಸಾಮೀಪ್ಯ ಇದ್ದಾಗಲೇ ಸತಿಯ ಯೌವನ, ಸೊಬಗು, ಸೌಂದರ್ಯಗಳು ಸಾರ್ಥಕವಾಗ್ತವೋ, ಆದರೆ ಇಲ್ಲಿ ನನ್ನ ಹೇಳ್ತಾರೆ ಅವಳು ಪರಿಮಳವಿಲ್ಲದ ಪುಷ್ಪದಂತೆ. ಒಂದು ನಿಮಿಷ. ಆ ಬೆಳುದಿಂಗಳು ಬಿಸಿಲಾಗಿ ಭಾಸವಾಗ್ತದೆ, ಪರಿಮಳವಿಲ್ಲದ ಪುಷ್ಪದಂತೆ, ಚಂದ್ರಮನಿಲ್ಲದ ನಕ್ಷತ್ರದಂತೆ ನೀರಸವಾಗಿದೆ ಅವಳ ಬದುಕು ಅಂತ ಹೇಳ್ತಾನೆ. ಹೀಗೆ ಲಿಂಗದೇವನ ಒಲುಮೆಗಾಗಿ ಕಾದು ಕುಳಿತ ಈ ಗಜೇಶ ಮಶಣಯ್ಯನೆಂಬ ಶರಣಸತಿಗೆ ಅವನು ಒಲಿಯದೇ ಇದ್ದಾಗ ಬೆಳುದಿಂಗಳೇ ಬಿಸಿಲಾಗಿ ಭಾಸವಾಗ್ತದೆ ಅಂತೆ. ನೋಡಿ, ಅಷ್ಟೇ ಅಲ್ಲ, ಕುಲುಮೆಯ ಮಧ್ಯದ ಗಡಿಗೆಯಂತೆ ಅವನಿಗೆ ವಿರಹ ತಾಪದಿಂದ ಬೆಂದಿದ್ದಾನೆ. ಅವನ ಲಿಂಗದ ನೋಟ ಕೂಟಗಳು ಪ್ರಾಣವಾದ ಶರಣನಿಗೆ ಸಾಧ್ಯವಾಗದೇ ಇದ್ದಾಗ, ಅಂತ ಅವಕಾಶಗಳು ದೊರೆಯದೇ ಇದ್ದಾಗ, ಅಂತಹ ದೊರೆಯದ ಸಾವೇ ಮೇಲು ಎಂಬಷ್ಟರ ಮಟ್ಟಿಗೆ ಲಿಂಗ ತಾದಾತ್ಮ್ಯತೆ ಗಜೇಶ ಮಸಣಯ್ಯನಲ್ಲಿ ಉಂಟಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಹೀಗೆ ತನಗಾಗಿ ತಾನು ಗಜೇಶ ಮಸಣಯ್ಯ ಎಷ್ಟು ಬಾರಿ ದೇವರನ್ನ ಕೊಂಡಾಡಿದರೂ ಸಹಿತ ಅವನಿಗೆ ಕಡಿಮೆಯೇ ಅನ್ನುವಂಥದ್ದು. ಅವನು ಹೇಗೆ ಹೇಳ್ತಾನೆ ಅಂದ್ರೆ, ಅಪ್ಪಿನ ಸೋಂಕಿನ ಸುಖವನಗಲುವ ಮನಕ್ಕಿಂತ ಬಂಜೆಯಾಗುವುದು ಕರಲೇಸು ನೋಡುವ, ಕಂಗಳ ನೋಟ ಮನಕ್ಕೆ ಸೈರಿಸದೆ ಎಣೆಗೊಂಡು ಬಡವಾದ ಪರಿಯ ನೋಡುವ, ತುಪ್ಪಳವಿಕ್ಕಿದ ಹಂಸೆಯಂತಾದೆನವ್ವ ಮಹಲಿಂಗ ಗಜೇಶನ ಉಳಿದಡೆ ಅನ್ನುವಂಥ ಮಾತನ್ನ ಅವನು ಹೇಳ್ತಾನೆ. ಹೀಗೆ ಇಲ್ಲಿ ಅವನ ತೀವ್ರವಾಗಿರ್ತಕ್ಕಂಥ ಅಗಲಿಕೆಯ ಮಾತುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇನ್ನು ಹಲವಾರು ವಚನಗಳಲ್ಲಿ ಎಂಥ ವಿಚಾರಗಳಂದ್ರೆ, ಕೂರ್ಪರನ್ ಅಗಲುವಾತನ ಆತ್ಮಘಾತಕವನವ್ವ, ದಿವ್ಯವ ತುಡುಕಿದರೆ ಕೈಬೇವುದಲ್ಲದೆ ಮೈಬೇವುದೇ, ಒಲಿದವರನ್ನಗಲಿದರೆ ಸರ್ವಾಂಗವೂ ಬೇವುದವ್ವ. ನೋಡಿ, ಮಹಾಲಿಂಗ ಗಜೇಶ್ವರನ್ನ ಅಗಲಿದ್ರೆ ನಾನು ಹೆಂಗಿರ್ತೇನೆ ಅಂದ್ರೆ, ನೋಡಿ, ಲಿಂಗದೇವನನ್ನ ಬಿಟ್ಟು ಇರಲಾರದ ಒಂದು ಅವಿನಾಭಾವ ಸಂಬಂಧ, ಒಂದು ತಾದಾತ್ಮ್ಯತೆ ಎಷ್ಟು ಗಾಢವಾಗಿ ಇತ್ತು ಅನ್ನೋದನ್ನ ಅವನ ವಚನ ಹೇಳ್ತದಂದ್ರೆ, ಅಲ್ಲಿ ಆವಿಗೆಯ ಮಧ್ಯದ ಘಟದಂತಾದೇನಂತ ಹೇಳ್ತಾನೆ. ಅಂದ್ರೆ ಬೆಂಕಿಯ ಮಧ್ಯದಲ್ಲಿರುವಂತಹ ಒಂದು ಗಡಿಗೆ ಹೇಗೆ ಕುಲುಮೆಯ ಮಧ್ಯದ ಗಡಿಗೆ ಕಾದು ಸುಟ್ಟು ಕೆಂಪಾಗಿದೆಯೋ, ಹಾಗೆ ನಾನು ಈ ವಿರಹ ವೇದನೆಯಿಂದ ಬೆಂದಿದ್ದೇನೆ ಅನ್ನುವಂಥ ಮಾತನ್ನು ಅವಳು ಹೇಳ್ತಾಳೆ. ಹೀಗೆ ವಚನಗಳನ್ನು ಹೇಳ್ತಾ, ಒಲಿದವರ ಕೊಲುವೆಡೆ ಮಸೆದ ಕೂರಲಗೇಕವ್ವ, ಅವರನ್ನು ಒಲ್ಲೆನೆಂದರೆ ಸಾಲದೆ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಚನ ಇದು. ಎಂಥ ಅಂದ್ರೆ ಆಧುನಿಕ ಒಂದು ಭಾವಗೀತೆಯ ರೀತಿ ಒಳಗಡೆ ಆ ವಚನ ನಮ್ಗೆ ಕಾಣಿಸ್ತದೆ ಅಂತ. ಆದರೆ ನಾನು ಈಗಾಗಲೇ ಹೇಳಿದಂತೆ ಅವರೆಲ್ಲ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಾಂಸಾರಿಕ ಮಾತುಗಳು ಬಂದರೂ ಸಹಿತ ಅಲ್ಲಿ ಯಾವುದೇ ರೀತಿಯ ಒಂದು ದೈಹಿಕವಾಗಿರ್ತಕ್ಕಂಥ ಭಾವನೆಗಳು ಇಲ್ಲ ಅನ್ನುವಂಥದ್ದನ್ನ ನೋಡ್ಬೋದು. ಈ ಹಾವ ಭಾವ ವಿರಹ ವೇದನೆಗಳು ಸಂಸಾರದಲ್ಲಿ ಮುಳುಗಿರುವ ರಸಿಕರ ಭಾವಗಳಂತೆ ಕಂಡ್ರೂ ಅಲ್ಲಿ ವಿಷಯ ವಾಸನೆ ಇಲ್ಲ, ಅದೊಂದು ಆಧ್ಯಾತ್ಮಿಕವಾದ ಅನುಭವ ಅನ್ನುವಂಥ ಮಾತನ್ನ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಹೀಗೆ ಹಲವು ವಚನಗಳು. ನೀವು ಇನ್ನೊಂದು ಬಹಳ ಗಂಭೀರವಾದಂಥ ವಚನ, ಎಷ್ಟು ಸುಂದರವಾಗಿ ವಚನ ಇದೆ ಅಂದ್ರೆ, ತನಗಾಗಿ ಹಂಬಲಿಸಿದ ಶರಣಸತಿಗೆ ಆ ಲಿಂಗಪತಿ ತನ್ನ ಒಲುಮೆ ಮತ್ತು ಸಾಮರಸ್ಯ ಸುಖವನ್ನ ಈಗ ವಿರಹ ವೇದನೆಯಿಂದ ಬಳಲಿರ್ತಕ್ಕಂಥವನಿಗೆ ಒಮ್ಮೆಲೇನೆ ಆ ಸುಖವನ್ನು ನೀಡಿದಾಗ ಅವನ ಮನಸ್ಸು ಹೇಗೆ ಆಗಿದೆ ಅಂದ್ರೆ, ಈಗ ಆ ಮನಕ್ಕೆ ಕವಿದ ಮೋಡ ಕರಗಿ ಈಗ
ಏನು ಒಂದು ಕಾಲಕ್ಕೆ ಏನ್ ಹೇಳಿದವನು, ಬೆಳುದಿಂಗಳು ಬಿಸಿಲಾಗಿತ್ತು ಅಂತ ಹೇಳ್ತಾನೆ. ಈಗ ಏನ್ ಹೇಳ್ತಾನೆ, ಆಲ ಬೆಳುದಿಂಗಳು ಸುರಿಯುತ್ತವೆ ಅಂತ ಹೇಳ್ತಾನೆ. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ. ನೀನೊಲಿದು ಕೂರ್ತವರು, ನಿಮಗೊಲಿದು ಕೂರ್ತವರು, ನಿಮ್ಮ ಪರಿಯೇ ಅವರು, ನಿಮ್ಮ ರೂಹೇ ಅವರು. ಅವರ ಏನು ಹೇಳುವೆ, ಅವರನ್ನೇನು ಹೇಳುವೆ, ಆಳಾರು ಅರಸಾರು ಎಂದರಿಯಬಾರದು. ನೋಡಿ, ಬಹಳ ಬ್ಯೂಟಿಫುಲ್ ಆದಂತ ಫಿಲಾಸಫಿ ಇದೆ ಇಲ್ಲಿ. ನೀನೊಲಿದು ಕೂರ್ತವರು ಅಂದ್ರೆ ನೀನ್ ಒಲಿದು ಯಾರನ್ನ ಕೂಡಿದ್ದೀಯ ಲಿಂಗದೇವ, ಆ ಶರಣ ಈಗ ನಿನ್ನ ರೂಪವೇ ಆಗಿದ್ದಾನೆ. ನೀನು ಮತ್ತು ನಾನು ಎನ್ನುವ ಭೇದವೇ ಇಲ್ಲ ಅಲ್ಲಿ. ಆಳಾರು ಅರಸಾರು ಎಂದರಿಯಬಾರದು, ನಿಮ್ಮ ರೂಹೇ ಅವರು ಅಂದ್ರೆ ನೀನೇ ಅವನು, ನಾನೇ ನೀನು. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ ಅಂತ ಹೇಳ್ತಾರಲ್ಲ, ಹಾಗೆ ಆಳಾರು ಅರಸಾರು ಎಂದರಿಯಬಾರದು, ನಿಮ್ಮ ರೂಹೇ ಅವರು. ಮಹಾಲಿಂಗ ಗಜೇಶ್ವರನನ್ನು ಒಲಿದು ಪೂಜಿಸಿದವರು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಪದವಿಗಳ ಪಡೆಯವರು ಅಂತ ಹೇಳ್ತಾನೆ. ಅಂದ್ರೆ ಅವನು ಏನ್ ಹೇಳಬೇಕಾಗಿದೆ, ಯಾವ ಪೌರಾಣಿಕ ಕಲ್ಪನೆಯ ಮೂಲಕ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಪದವಿಗಳನ್ನ ಕಲ್ಪನೆಗಳ ಮೂಲಕ ಸ್ಥಾಪನೆ ಮಾಡಿದ್ರು, ಏನ್ ಹೇಳ್ತಾನೆ ಗಜೇಶ ಮಸಣಯ್ಯ ಅಂದ್ರೆ, ಲಿಂಗಾಂಗ ಸಾಮರಸ್ಯದ ಸುಖದಲ್ಲಿ ತೇಲಾಡುವವನಿಗೆ ಈ ಪದವಿಗಳೆಲ್ಲವೂ ಅವನ ಎಡೆಯಲ್ಲಿಯೇ ಇದ್ದಾವೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಇನ್ನೊಂದು ವಚನ ಬಹಳ ಮುಖ್ಯವಾಗಿರ್ತಕ್ಕಂಥ ವಚನ, ಅದು ಏನಂದ್ರೆ, ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ, ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ, ನನಗೆ ನಿಮ್ಮ ತೊತ್ತು ಸೇವೆಯೇ ಸಾಕು ಮಹಾಲಿಂಗ ಗಜೇಶ್ವರ ದೇವ, ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ಗಜೇಶ್ವರ ದೇವನಿಗೆ, ಗಜೇಶ್ವರ ಮಸಣಯ್ಯ ಈ ಆ ಜೀವಾತ್ಮ ಸತಿಗೆ, ತನಗೆ ಪರಮಾತ್ಮ ಪತಿಯೇ ಎಲ್ಲದರಲ್ಲಿಯೂ ಶ್ರೇಷ್ಠ, ನನಗೆ ನೀನೇ ಎಲ್ಲದರಲ್ಲಿಯೂ ನನಗೆ ಶ್ರೇಷ್ಠ, ಹಾಗಾಗಿ ನನಗೆ ಯಾವ ಪದವಿಯೂ ಬೇಡ. ಯಾಕಂದ್ರೆ ಪರಮಾತ್ಮನೇ ಏಕಮೇವಾದ್ವಿತೀಯವಾಗಿರ್ತಕ್ಕಂಥ, ಅತ್ಯುನ್ನತನಾಗಿರ್ತಕ್ಕಂಥ ಅವನೇ ಶ್ರೇಷ್ಠನಾಗಿರ್ತಕ್ಕಂಥನು. ಪರಮಾತ್ಮನೇ ಜಗತ್ತಿನ ರಹಸ್ಯವನ್ನು ತಿಳಿಸಬಲ್ಲ. ಹಾಗಾಗಿ ಈ ರಹಸ್ಯ ಭೇದದ ಅತ್ಯುನ್ನತ ಪದವಿಯನ್ನ ಪರಮಾತ್ಮನಿಗೆ ಕೊರಳಿಗೆ ಕಟ್ತಾನೆ. ನಿನ್ನ ಪದವಿ ನೀನೇ ಇಟ್ಕೋ, ಆದ್ರೆ ನಾನು ನಿನಗೆ ಸೇವಕ ಆಗೋದು ಸಾಕು ಅಂತ. ಅಂದ್ರೆ ನಾನು ನಿನ್ನ ತೊತ್ತಾಗ್ತೇನೆ ಸಾಕು, ಉಳಿದ ಯಾವ ಪದವಿಗಳೂ ನನಗೆ ಬೇಡ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾನೆ. ಹೀಗೆ ಪರಮ ಪದವಿಯನ್ನ ಆತನ ತಲೆಗೆ ಸುತ್ತಾನೆ. ತಾನು ಅವನ ಒಂದು ಲಿಂಗೈಕ್ಯದ ಸ್ಥಿತಿಯೊಳಗಡೆ ಓಲಾಡುವ ಪದವಿಯೇ ನನಗೆ ಸಾಕು ಅನ್ನುವಂಥ ಮಾತನ್ನ ಅವನು ಹೇಳ್ತಾನೆ. ಅಂದ್ರೆ ಯಾವುದನ್ನೂ ಬಯಸೋದಿಲ್ಲ. ಜೀವಾತ್ಮ ಪರಮಾತ್ಮನ ಮಧ್ಯದ ಸತಿಪತಿ ಭಾವದಲ್ಲಿ ಜೀವಾತ್ಮನಾದವನು ಪರಮಾತ್ಮನಿಂದ ಏನನ್ನೂ ಬಯಸುವುದಿಲ್ಲ. ನೋಡಿ, ಅಕ್ಕ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾಳೆ, ಏನು, ನಾನು ನಿಮ್ಮನ್ನ, ನೀನು ಅಪ್ಪಿದರೆ ಅಪ್ಪು, ಏನು, ನೀನು ಒಲಿದರೆ ಒಲಿ, ನೀ ಒಲಿಯದಿದ್ದರೆ ಮಾಡು, ನಿಮ್ಮ ಪೂಜಿಸಿದಲ್ಲದೆ ನಾನು ಸೈರಿಸಲಾರೆನಯ್ಯ. ನೀ ಮೆಚ್ಚಿದರೆ ಮೆಚ್ಚು, ಮೆಚ್ಚದಿದ್ದರೆ ಮಾಡು, ನಾನಿಮ್ಮ ಅಪ್ಪಿದಲ್ಲದೆ ಸೈರಿಸಲಾರೆನಯ್ಯ ಅನ್ನುವಂಥ ಮಾತೇನಿದೆಯಲ್ಲ, ಅದು ಏನಂದ್ರೆ ತನ್ನ ಒಂದು ಆತ್ಮತೃಪ್ತಿಗಾಗಿ ತನ್ನ ಆತ್ಮತೃಪ್ತಿಗಾಗಿ ಅದನ್ನ ವಿಷಯವನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಮೆಸೇಜಸ್ ಆಮೇಲೆ ನೋಡ್ತೀನಿ ಸರ್, ಪ್ಲೀಸ್. ಓಕೆ, ಈಗ ವಿಷಯಕ್ಕೆ ನೇರವಾಗಿ ನಾನು ಗಮನವನ್ನು ಕೊಡ್ತೇನೆ. ತಮ್ಮ ಮೆಸೇಜ್ ಬಾಕ್ಸ್ ಅನ್ನು ಆಮೇಲೆ ನೋಡ್ತೇನೆ ನಾನು, ಪ್ಲೀಸ್. ಓಕೆ, ಹೀಗೆ ಗಜೇಶ ಮಸಣಯ್ಯ ಲಿಂಗಾಂಗ ಸಾಮರಸ್ಯ ಸುಖದ ಆ ತುದಿಯೊಳಗಡೆ ಇರುವಾಗ ಯಾವ ಪದವಿಗಳೂ ಬೇಡ. ಲಿಂಗದೇವನ ಒಲುಮೆಯೊಳಗಾದವರು ಲಿಂಗವೇ ತಾವಾದ ಅನುಭವವನ್ನು ಅನುಭವಿಸುವರು. ಅಲ್ಲಿ ಆಳು, ಅರಸ, ಅಂಗ, ಲಿಂಗ, ಪರಮಾತ್ಮ, ಶರಣ ಅನ್ನುವ ಯಾವ ಭೇದವುಗಳು, ದೇವ ಭಕ್ತ ಎನ್ನುವ ಯಾವ ಭೇದಗಳು ಇರದೆ ಲಿಂಗವೇ ತಾನೇ ಲಿಂಗ ಎಂಬ ಲಿಂಗಾಂಗ ಸಾಮರಸ್ಯದ ಅನುಭವ ಆಗ್ತದೆ ಅನ್ನುವಂಥದ್ದನ್ನ ಅವನ ಈ ವಚನದೊಳಗಡೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇಂಥ ಒಂದು ಸುಖ, ಇಂಥ ಒಂದು ಅನುಭವ ಆದಾಗ ಅವನು ಅದನ್ನ ಮುಂದೆ ಹೇಳ್ತಾನೆ, ಸಚ್ಚಿದಾನಂದ ಸ್ವರೂಪನಾದ ಪರವಸ್ತುವಿನಲ್ಲಿ ತಾನು ಎಂಬ ಈ ಜೀವಭಾವ ಅಳಿದು ಪರಶಿವ ರೂಪವೇ ತಾನು ಎಂಬ ಭಾವದಿಂದ ಬೆರೆಸಿದ ಮಹಾಮಹಿಮ ಶರಣನಿಗೆ ತ್ರಿಪುಟಿ ಭಾವ ನಾಶವಾಗ್ತದೆ ಅನ್ನೋದು ನಾನು ಈಗಾಗಲೇ ಹೇಳಿದ್ದೆ. ಅಂದ್ರೆ ಜ್ಞಾತೃ ಜ್ಞಾನ ಜ್ಞೇ ಎನ್ನುವಂಥ ಭಾವ ಅಳಿದು, ಲಿಂಗ ಬೇರೆ ತಾನು ಬೇರೆ ಎನ್ನುವ ದ್ವೈತ ಭಾವ ಅಳಿದು ಜೀವ ಪರಮರು ಬಿಚ್ಚಿ ಬೇರಾಗದ ಸಮರಸವನ್ನು ಹೊಂದಿರ್ತಾರೆ. ನದಿ ಸಮುದ್ರವನ್ನು ಬೆರೆಸಿದಂತೆ ಶರಣಸತಿ ಪರಮ ಲಿಂಗೈಕ್ಯ ಸ್ಥಿತಿಗೆ ಏರಿದಾಗ ಆತ್ಮ ಪರಮಾತ್ಮ ಎಂಬ
ಭಿನ್ನತೆ ಅಳಿದು ಪರಿಪೂರ್ಣ ಸತ್ಯವೇ ತಾನಾಗಿ ಇರ್ತಾನೆ ಎನ್ನುವಂಥ ಮಾತನ್ನ, ಇದು ಒಂದು ಅತ್ಯದ್ಭುತವಾದ ಅನುಭವ. ಇದು ವರ್ಣನೆಗೆ ನಿಲುಕಲಾರದ್ದು, ಅನುಭವಿಸಿಯೇ ತೀರುವಂಥದ್ದು. ಹೀಗೆ ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಸಾಧಕ ಯಾವ ಪದವಿಯನ್ನು ಬಯಸೋದಿಲ್ಲ ಅನ್ನೋದನ್ನ ಈಗಾಗಲೇ ಹೇಳಿದ್ದೆ. ಇಲ್ಲಿ ಲಿಂಗದೇವ ಒಲಿದ ಮೇಲೆ ಈಗ ಶರಣಸತಿಯಾದ ಮಸಣಯ್ಯನಿಗೆ ಲಿಂಗಪತಿಯ ಮೇಲಿನ ಹುಸಿ ಮುನಿಸು, ಆ ವಿರಹ, ತಾಪ, ಅನುತಾಪ, ಕಳವಳ, ಕೊರಗು ಎಲ್ಲ ಮಾಯವಾಗಿ ಸುಖ ಉಂಟಾಗಿದೆ, ಸಂತೋಷ ಉಂಟಾಗಿದೆ. ಹಾಗಾಗಿ ಲಿಂಗಪತಿಯ ಸಂಘ ಸುಖದಲ್ಲಿ ಉತ್ತುಂಗ ಆನಂದವನ್ನು ಅನುಭವಿಸ್ತಾನೆ ಅವನು. ಆವಾಗ ಮಾತು ಮೌನವಾಗುತ್ತದೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರಲ್ಲ ಬಸವಣ್ಣ. ಹಾಗೆ ಇಲ್ಲಿ ಹೇಳ್ತಾರೆ ಗಜೇಶ ಮಸಣಯ್ಯ, ಹಗಲು ಮನಸ್ಸಿಗಂಜಿ ಇರುಳು ಕನಸಿಗಂಜಿ ಧ್ಯಾನ ಮೌನಿಯಾಗಿರ್ದಳವೇ, ಸಖಿ ಬಂದು ಬೆಸಗೊಂಡಡೆ ಏನೆಂದು ಹೇಳುವಳವೇ, ಏನೆಂದು ನುಡಿವಳವೇ. ಹೀಗೆ ಇಲ್ಲಿ ಧ್ಯಾನ ಮೌನವೇ ಮಸಣಯ್ಯನಿಗೆ ಈಗ ಜೀವಾಳವಾಗಿದೆ. ಯಾವ ಉಳಿದುದನ್ನು ಅವನು ಅಲ್ಲಿ ಹೇಳ್ತಾ ಇಲ್ಲ. ಹೇಗೆ ಅಂದ್ರೆ ಇಂದುವಿನಲ್ಲಿ ಉದಯವಾದ ವಾರಿಕಲ್ಲಿನಂತೆ ಸಂಪೂರ್ಣವಾಗಿ ಲಿಂಗದಲ್ಲಿ ಕರಗಿ ಹೋಗಿದ್ದಾನೆ. ಆ ಒಂದು ಸುಖದೊಳಗಡೆ ಇದ್ದಾಗ ಧ್ಯಾನ ಮೌನಿಯಾಗಿದ್ದಾನೆ ಅವನು. ಇನ್ನೂ ಒಂದು ಬಹಳ ಮುಖ್ಯವಾದಂಥ ಮಾತು, ಈ ಲಿಂಗಾಂಗ ಸಾಮರಸ್ಯದ ಜ್ಞಾನ ಪ್ರಾಪ್ತಿಯಾದಾಗ ಅದು ಹೇಳಲಾಗದ ಅನಿರ್ವಚನೀಯವಾಗಿರ್ತಕ್ಕಂತಹ ಒಂದು ಸುಜ್ಞಾನ. ಅದನ್ನ ಹೇಗೆ ಹೇಳ್ತಾನೆ ಅಂದ್ರೆ ಅದನ್ನ ಮತ್ತೊಬ್ಬರ ಮುಂದೆ ಹೇಳಿಕ್ ಆಗೋದಿಲ್ಲ. ಹೇಳಿದ್ರೆ ಅದು ಏನಾಗ್ಬಿಡ್ತದೆ ಅಂದ್ರೆ ಸಂಪೂರ್ಣವಾಗಿ ಅದರ ವ್ಯರ್ಥ ಆಗ್ತದೆ. ಅದಕ್ಕೆ ಹೇಳ್ತಾರೋ, ಉದರವ ತಾಗಿದ ಮಾತು ಅದರದಲ್ಲಿ ಬೀಸರ ಓದೀತೆಂದು ಅದರವ ಮುಚ್ಚಿಕೊಂಡಿರ್ದಳವೇ. ಏನು ಉದರದೊಳಗೆ ತಾಗಿದ ಮಾತು ಅಂದ್ರೆ ನನಗೆ ಏನು ಆ ಪ್ರಾಪ್ತಿಯಾದಂಥ ಜ್ಞಾನವನ್ನ ನಾನು ಮಾತಾಡ್ಬಿಟ್ರೆ ತುಟಿಯಲ್ಲಿ ಅದನ್ನ ವ್ಯರ್ಥ ಆಗಬಾರ್ದಂತ ಹೇಳಿ ನಾನು ಏನ್ ಮಾಡಿದ್ದೆ ಅಂದ್ರೆ ತುಟಿಯನ್ನು ಮುಚ್ಚಿಕೊಂಡಿದ್ದಂತೆ. ಅಂದ್ರೆ ಹಾಗೆ ಅಂಗವನ್ನೆಲ್ಲ ಲಿಂಗವೇ ತುಂಬಿಕೊಂಡ ಆನಂದ ವ್ಯರ್ಥ ಆಗಬಾರ್ದನ್ನುವಂತ ಮಾತನ್ನು ಪ್ರಸ್ತಾಪ ಮಾಡ್ತಾನೆ. ಈಗ ಹೇಳಿದ್ನಲ್ಲ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಅಂದ್ರೆ ಹಾಗಾದ್ಮೇಲೆ ಏನೂ ಎನ್ನೆ ಅನ್ನುವಂಥದ್ದು. ಕಂಗಳ ಕೊನೆ ಬೀಸರ ಓದುದೆಂದು ಕಂಗಳ ಮುಚ್ಚಿಕೊಂಡಿರ್ದಳವೆ ಇಂದು ನಮ್ಮ ಮಹಾಲಿಂಗ ಗಜೇಶ್ವರನ ನೆರವ ಭರದಿಂದ. ಹೀಗೆ ಅಂಗವನ್ನೆಲ್ಲ ಲಿಂಗವೇ ತುಂಬಿಕೊಂಡ ಆನಂದ ವ್ಯರ್ಥವಾದೀತೆಂಬ ಅಳುಕನ್ನು ಅತ್ಯಂತ ಮಾರ್ಮಿಕವಾಗಿ ಧ್ವನಿಸುವ ಈ ವಚನ ಗಜೇಶ ಮಸಣಯ್ಯನ ಲಿಂಗಾಂಗ ಸಾಮರಸ್ಯದ ಶರಣಸತಿ ಲಿಂಗಪತಿ ವಿಚಾರವನ್ನು ಹೇಳುವ ಒಂದು ಅಮೃತ ವಾಣಿಯೇ ಆಗಿದೆ ಅಂತ ನಾವು ಅದನ್ನ ಹೇಳಬಹುದು ಅಂತ. ಹೀಗೆ ಬಹಿರಂಗ ವ್ಯವಹಾರ ದೂರಸ್ಥನಾಗಿ ಅಂತರಂಗದಲ್ಲಿ ಮಗ್ನವಾಗಿ ಸಂತೃಪ್ತಿಯ ಉತ್ತಂಗ ಸ್ಥಿತಿಯಲ್ಲಿ ಓಲಾಡುವ ಅನುಭವವನ್ನ ಅವನು ಬಹಳ ಪರಿಣಾಮಕಾರಿಯಾಗಿ ವಚನ ಧ್ವನಿಸ್ತದೆ ಅನ್ನುವಂಥದ್ದು. ಈತನ ಹಲವು ವಚನ, ಇನ್ನೂ ಸಾಕಷ್ಟು ವಚನಗಳು ಬರ್ತವೆ. ಇನ್ನೆಷ್ಟು ನಿಮಿಷ ಮಾತಾಡ್ಬೋದು ಸರ್ ನಾನು? ಸರ್ ಮೇಡಮ್ ಇನ್ನೆಷ್ಟು ಹೊತ್ತು ಮಾತಾಡ್ಬೋದು? ಇನ್ನೊಂದು 10 ನಿಮಿಷ ಮಾತಾಡ್ಬೋದು. ಕನ್ಕ್ಲೂಡ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಹೀಗೆ ಇವನ ಹಲವು ವಚನಗಳನ್ನ ನೀವು ನೋಡಬಹುದು. ಬೇರೆ ಬೇರೆ ವಚನಗಳನ್ನ ನಾವಲ್ಲಿ ಕೋಟ್ ಮಾಡಬಹುದು. ಅಂತ ವಚನಗಳು ಸಾಕಷ್ಟು ಇದಾವೆ ಅನ್ನುವಂಥದ್ದು. ಅವ್ವ ನಾನು ಸೀರೆಯನ್ನು ಉಡಲಮ್ಮೆನು, ಇಂಥ ಹಲವು ವಚನಗಳು. ಒಲಿದವರ ಕೊಲ್ಲುವೆಡೆ ಈಗಾಗಲೇ ಹೇಳಿದೆ ನಾನು. ಕಂಗಳ ಕಾಳಗ ನೋಟದ ಮಸಕ ಮಿಂಚಿನ ಗೊಂಚಲು ತಾಗಿದಂತಾದುದವ್ವ, ಅರಗಿನ ಬಳ್ಳಿ ಹಬ್ಬಿದಂತಾದುದವ್ವ, ಮಹಾಲಿಂಗ ಗಜೇಶ್ವರ ಕಂಗಳ ಕಾಳಗದ ಮಾಸಾಳು ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಮಹಾಲಿಂಗ ಗಜೇಶ್ವರನ ಕಂಗಳ ಕಾಳಗ ಎಲ್ಲಿ ನಡೀತದೆ? ಅದು ಪ್ರೇಮಿಗಳ ಮಧ್ಯದಲ್ಲಿ ನಡೀತಕ್ಕಂಥದ್ದು. ನಾನು ಈ ಗಜೇಶ್ವರ ಮಸಣಯ್ಯನ ಗಜೇಶ್ವರ ಲಿಂಗದೊಳಗೆ ನಾನು ಅವನೊಳಗೆ ಒಂದಾಗಿದ್ದೇನೆ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ ಅವರು. ಎವೆ ಎವೆ ಹಳಚದೆ ಮೊಲೆಯ ಮೇಲಿನ ಗಾಯ ಬಿಳಿಯ ರಕ್ತದ ಧಾರೆ, ಹೀಗೆ ಆ ವಚನ ಸಾಕ್ತದೆ ಅನ್ನುವಂಥದ್ದು. ಇನ್ನೊಂದು ವಚನ ಬಹಳ ಬ್ಯೂಟಿಫುಲ್ ಆಗಿದೆ. ಮಾಗಿಯ ಸೋಂಕಿನಂತೆ ತನು ಪುಳುಕಿರ್ತಲಾಗಿರ್ದಳವ್ವೆ. ಅಂದ್ರೆ ತಾನು ಸತಿ, ಇಲ್ಲಿ ಲಿಂಗ ಶರಣ ಸತಿ ಏನಾಗಿದ್ದಾಳೆ, ಹೆಂಗಾಗಿದ್ದಾಳೆ? ಮಾಗಿಯ ಸೋಂಕಿನತೆ ತನು ಪುಳುಕಿತಲಾಗಿರ್ದಳವ್ವೆ, ನುಡಿ ತೊದಳು ಆತನ ಒಲವೇ ಆಧಾರವಾಗಿರ್ದಳವ್ವೆ.
ಬಿಳಿಯ ತುಂಬಿ ಕುಂಕುಮ ರಸದಲ್ಲಿ ಬಂಡುಂಡಂತೆ ಮಹಾಲಿಂಗ ಗಜೇಶ್ವರನಲ್ಲಿ ತನ್ನಲ್ಲಿ ತಾನೇ ರತಿಯಾಗಿದ್ದಳವೆ. ತನ್ನಲ್ಲಿ ತಾನು ರತಿಯಾಗೋದು ನೋಡಿ, ತನ್ನಾಶ್ರಯದ ರತಿ ಸುಖವನ್ನು ತಾನೊಂಬ ಊಟವನ್ನು ತಾನೇ ಮಾಡ್ಬೇಕಂತ ಹೇಳ್ತಾರಲ್ಲ ಶರಣರು. ಹಾಗೆ ತನ್ನಲ್ಲಿ ತಾನು ಲೀನವಾಗುವ ಮೂಲಕ, ತನ್ನಲ್ಲಿ ತಾನೇ ರತಿಯಾಗಿರುವ ಮೂಲಕ ಮಾಗಿಯ ಸೋಂಕಿನಂತೆ ತನುಪುಳುಕಿತಳಾಗಿರ್ದಳವೇ, ನುಡಿತೊದಳು ಆತನ ಒಲವು ಆಧಾರವಾಗಿರ್ದಳವೇ ಎನ್ನುವಂತ ಮಾತನ್ನು ಹೇಳ್ತಾರೆ. ಹೀಗೆ ಈ ಲಿಂಗಾಂಗ ಸಾಮರಸ್ಯ ಸುಖದ ಚರಮ ಸೀಮೆಯನ್ನ ದಾಟಿದ ಒಂದು ಪರಿಯನ್ನ ಈ ವಚನದಲ್ಲಿ ಅಭಿವ್ಯಕ್ತಿಸ್ತಾರೆ ಗಜೇಶ ಮಸಣಯ್ಯನವರು. ಕಾಯ ವಿಕಾರದ ಬಹಿರಂಗದ ವಿಕಾರಗಳೆಲ್ಲ ಮಾಯವಾಗಿ ಅಂಗಲಿಂಗಮಯವಾದ ಬಗೆ ಇದು. ಅಂತರ್ಮುಖಿಯಾದ ಶರಣಸತಿಗೆ ಲಿಂಗಪತಿಯೊಡನೆ ಬಿಚ್ಚಿ ಬೇರಾಗದಂತೆ ಬೆರೆದ್ದಾಗ ಆಗುವ ಅನುಭವ ಏನಿದೆ ಅಂದ್ರೆ ಹೇಳ್ತಾಳೆ ಅವಳು, ಎನ್ನ ಕಡೆಗಣ್ಣು ಕೆಂಪಾಯಿತವ್ವ, ಎನ್ನ ನಳಿತೋಳು ಉಡುಗಿದವವ್ವ. ಲಿಂಗದೇವನಲ್ಲಿ ಒಂದಾದಾಗ ನನಗೇನಾಯ್ತು, ಕಡೆಗಣ್ಣು ಕೆಂಪಾಯಿತು, ಎನ್ನ ನಳಿತೋಳು ಉಡುಗಿದವವ್ವ. ಇಂದೆನ್ನ ಮಹಾಲಿಂಗ ಗಜೇಶ್ವರನು ಬಹಿರಂಗವನೊಲ್ಲದೆ ಅಂತರಂಗದಲ್ಲಿ ನೆರೆದೆ ಕಾಣ ಅವ್ವ. ಹೀಗೆ ಈ ತೆರನಾಗಿ ತನ್ನನ್ನ ಸಂಪೂರ್ಣವಾಗಿ ಮಹಾಲಿಂಗ ಗಜೇಶ್ವರನಲ್ಲಿ ಲೀನವಾಗಿಸಿಕೊಳ್ಳುವ ಮೂಲಕ ಲಿಂಗ ಬೇರೆ ತಾನು ಬೇರೆ ಎನ್ನುವ ದ್ವೈತ ಭಾವ ಅಳಿದು ಲಿಂಗವೇ ತಾನು ತಾನೇ ಲಿಂಗ ಎನ್ನುವ ಅಭೇದ ಸ್ಥಿತಿಯನ್ನು ತಲುಪ್ತಾನೆ ಗಜೇಶ ಮಸಣಯ್ಯ. ಇಲ್ಲಿ ಯಾರು ಪತಿ ಯಾರು ಸತಿ ಎನ್ನುವ ಭಾವವೇ ಇಲ್ಲ. ಆ ಎಲ್ಲ ಭೇದ ಭಾವಗಳೇ ಅಳಿದು ಹೋಗಿವೆ. ಬಯಲನ್ನೇ ಬೆರೆತ ಒಂದು ರೀತಿ ಇದು, ಒಂದು ಅನಿರ್ವಚನೀಯ ಅನುಭವ ಇದು. ಅದಕ್ಕೆ ಕೊನೆಯದಾಗಿ ಬಹಳ ಸುಂದರವಾಗಿ ವಾಚನ ಹೇಳ್ತಾರೆ. ಅಂದ್ರೆ ಇಟ್ ಮೀನ್ಸ್ ಲಿಂಗಾಂಗ ಸಾಮರಸ್ಯದೊಳಗಡೆ ಒಂದಾದಾಗ ಆ ಭಕ್ತನ ಸ್ಥಿತಿ ಹೇಗೆ ಇದೆ ಅನ್ನೋದನ್ನ ಈ ಒಂದು ವಚನದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಏನಂದ್ರೆ, ಆತನ ಬೆರೆಸಿದ ಕೂಟ ಏನೆಂದು ಹೇಳುವೆನವ್ವ, ಹೇಳಲು ಬಾರದು ಕೇಳಲೂ ಬಾರದು. ಏನ ಹೇಳುವೆನವ್ವ, ಶಿಖಿ ಕರ್ಪೂರವ ಬೆರೆಸಿದಂತೆ. ಬೆಂಕಿ ಕರ್ಪೂರವನ್ನು ತಾಗಿದ್ರೆ ಏನು ಉಳಿತದೆ? ಏನೂ ಇಲ್ಲ, ಬಯಲೆ. ಹಾಗೆ ಇಲ್ಲಿ ಆತನ ಬೆರೆಸಿದ ಕೂಟವನ್ನು ನಾನು ಏನಂತ ಹೇಳಲಿಕ್ಕೆ ಆಗೋದಿಲ್ಲ, ಕೇಳಲಿಕ್ಕೂ ಆಗೋದಿಲ್ಲ. ಅಂದ್ರೆ ಇದು ಅನುಭವದ ಮಾತಿದು, ಒಂದು ವಿಶಿಷ್ಟವಾದ ಅನುಭವ ಇದು. ಶಿಖಿ ಕರ್ಪೂರವ ಬೆರೆಸಿದಂತೆ ಮಹಾಲಿಂಗ ಗಜೇಶ್ವರನ ಕೂಡಿದ ಕೂಟವ ಹೇಳಲು ಬಾರದವ್ವ. ಹೇಳಲು ಬಾರದಂದ್ರೆ ಅನುಭವಿಸಿಯೇ ತೀರಬೇಕು ಇದನ್ನ. ಹೇಗೆ ಅಂದ್ರೆ, ಜ್ಯೋತಿ ಪರಂಜ್ಯೋತಿಯಲ್ಲಿ ಬೆರೆತು ಹೋಗುವಂತೆ, ಬಯಲನ್ನ ಕೂಡುವಂತೆ, ಕುರು ಹಳಿದು ಪರಮಶಾಂತಿ ಮಾತ್ರ ಉಳಿಯುವ ಸ್ಥಿತಿ ಇದು. ನದಿ ಸಮುದ್ರವನ್ನ ಬೆರೆಸಿದ ಸ್ಥಿತಿ ಇದು. ಬಿಚ್ಚಿ ಬೇರಾಗದ ಸ್ಥಿತಿ ಇದು. ಬೆರೆಸಿ ಒಂದಾದ ಸ್ಥಿತಿ ಅಂತ ಶರಣರು ಹಲವು ಪ್ರತಿಮೆಗಳನ್ನ, ಹಲವು ದೃಷ್ಟಾಂತಗಳನ್ನ ಕೂಡಿಸಿ ಅವನು ಇಲ್ಲಿ ಹೇಳ್ತಾನೆ. ನಾವು ವಚನಗಳನ್ನ ನೋಡಿದರೆ ಅಲ್ಲಿ ಆ ರೀತಿಯ ಮಾಹಿತಿಗಳು ನಮಗೆ ಸಿಗ್ತವೆ ಅನ್ನೋದನ್ನ ನೋಡಬಹುದು. ಹೀಗೆ ಇದು ಏನು ಇಲ್ಲಿ ಹೋಯ್ತಪ್ಪ, ಇದು ಒಂದು ನಿಮಿಷ. ಎಸ್, ಈ ನಿಮ್ಮ ಮೆಸೇಜಸ್ ಅನ್ನು ಎಲ್ಲಿ ನೋಡ್ಬೇಕಂತ ಗೊತ್ತಾಗ್ತಿಲ್ಲ. ಚಾಟ್ ಬಾಕ್ಸ್ ಒಂದು ನಿಮಿಷ ನೋಡ್ತೇನೆ. ಓಕೆ, ಅನೇಕ ಮೆಸೇಜಸ್ಗಳು ಬಂದಿದ್ದಾವೆ. ಅದನ್ನು ಸ್ವಲ್ಪ ನೋಡ್ಬೇಕಂದ್ರೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ನನಗೆ ಒಮ್ಮೆಲೆ ಅದು. ಹೀಗೆ ಒಟ್ಟು ಗಜೇಶ ಮಸಣಯ್ಯನ ಇಲ್ಲಿ ಕಂಡು ಬರತಕ್ಕಂಥ ಒಂದು ವಿಷಯ ಏನಂದ್ರೆ, ಲಿಂಗಾಂಗ ಸಾಮರಸ್ಯದ ಸುಖ ಅವನಲ್ಲಿ ಅತ್ಯಂತ ಬೋಧಕವಾಗಿ ಬಂದಿದೆ. ಅವನ ವಚನಗಳು ಒಂದು ವಿಶೇಷ ಗುಣ ಏನಂದ್ರೆ, ಆ ಎಲ್ಲ ವಿಷಯಗಳನ್ನ ಒಂದು ವಿಶಾಲವಾದಂಥ ಅನುಭವಗಳನ್ನ ಒಂದು ಚಿಕ್ಕ ನುಡಿಯೊಳಗಡೆಗೆ ವಿಶಾಲ ಅರ್ಥ ಸಂಪತ್ತನ್ನು ತುಂಬುವ ಒಂದು ಕಲೆಗಾರಿಕೆ ಗಜೇಶ ಮಸಣಯ್ಯನಿಗೆ ಏನಾಗಿದೆ, ದಕ್ಕಿದೆ ಅನ್ನುವಂಥದ್ದು. ಹಲವು ಪಡೆಮಾತುಗಳು, ಗಾದೆ ಮಾತುಗಳು, ಸೂತ್ರಪ್ರಾಯವಾದ ಮಾತುಗಳು ಅವನಲ್ಲಿ ಬಂದಿದೆ. ಬಸವಣ್ಣವರ ಬಹುಶಃ ವಚನಗಳ ಶೈಲಿಯ ಪ್ರಭಾವ ಅವನ ಮೇಲೆ ಸಾಕಷ್ಟು ಆಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅವನು ತನ್ನ ಸಾಮರಸ್ಯ ಸ್ಥಿತಿಯನ್ನ ಸತಿಪತಿ ಭಾವದ ವಚನಗಳ ಮೂಲಕ ಬಹಳ ಸುಂದರವಾಗಿ ಅವನು ಹೇಳ್ತಾನೆ ಅಂತ, ಬಹಳ ಔಚಿತ್ಯಪೂರ್ಣವಾಗಿ. ಆ ಔಚಿತ್ಯ ಪ್ರಜ್ಞೆ ಈತನ ವಚನಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತ ನಾವು ಬೇಕಾದ್ರೆ ಹೇಳಬಹುದು. ಬಹಳ ಹೃದಯಂಗಮಯವಾಗಿ ಸುಂದರವಾಗಿ ಆ ವಚನಗಳು ಸತಿಪತಿ ಭಾವವನ್ನ ಅಭಿವ್ಯಕ್ತಪಡಿಸ್ತವೆ. ಕಾವ್ಯ ಚಮತ್ಕೃತಿ ಅಲ್ಲಿ ಕಂಡು ಬರ್ತದೆ. ಸಾಮರಸ್ಯದ ನಿಜಸ್ಥಿತಿಯನ್ನ ಅರ್ಹುವ ಬಹು ಅರ್ಥಬೋಧಕವಾಗಿರ್ತಕ್ಕಂಥ ಮಾತುಗಳು ಅವನ ವಚನಗಳಲ್ಲಿ ಇದಾವೆ ಅನ್ನುವಂಥದ್ದನ್ನು ನೋಡ್ಬೋದು. ಇದು ಹಳಕಟ್ಟಿಯವರು ಅವನ ಬಗ್ಗೆ ಹೇಳ್ತಕ್ಕಂಥ ಮಾತಿದು. ಇನ್ನ ಸಿದ್ದಯ್ಯ ಪುರಾಣಿಕರು ಗಜೇಶ್ ಮಸಣಯ್ಯನ ಬಗ್ಗೆ ಹೇಳುವಾಗ, ಅವನ ವಚನಗಳ ಬಗ್ಗೆ ಹೇಳುವಾಗ,
ಭಾವ ಭಾಷೆಗಳ ಸೌಂದರ್ಯದಲ್ಲಿ ಅಕ್ಕ ಮಹಾದೇವಿಯ ವಚನಗಳಿಗೆ ಹೊಯ್ಕೈಯಾಗಿ ನಿಲ್ಲಬಲ್ಲ ವಚನಗಳನ್ನು ನೀಡಿರುವ ಮಹಾತ್ಮನೀತ. ಇವರಿಬ್ರು ಅಂದ್ರೆ ಅಕ್ಕಮಹಾದೇವಿ ಮತ್ತು ಗಜೇಶ ಮಸಣೆಯ ಕನ್ನಡ ನುಡಿಯ ಮಾಧುರ್ಯಕ್ಕೆ ಕಳಸ ಬಿಟ್ಟವರು, ಶರಣಸತಿ ಲಿಂಗಪತಿ ಭಾವದ ಸೀಮೆಯನ್ನು ವಿಸ್ತರಿಸಿದವರು. ಅಕ್ಕ ಮಹಾದೇವಿ ಎಷ್ಟೆಂದ್ರೂ ಹೆಣ್ಣಾಗಿ ಹುಟ್ಟಿದಾಕೆ, ಆದರೆ ಸತಿಪತಿ ಭಾವ ಆಕೆಗೆ ಸಹಜ. ಆದರೆ ಗಂಡಾಗಿ ಹುಟ್ಟಿದ ಗಜೇಶ ಮಸಣಯ್ಯ ಈ ಭಾವದಲ್ಲಿ ಆಕೆ ಎತ್ತರಕ್ಕೆ ಏರಿರುವುದು ಕೌತುಕಗಳಲ್ಲಿ ಕೌತುಕ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೀಗೆ ಗಜೇಶ ಮಸಣಯ್ಯನ ಒಟ್ಟು ಅವನ ಭಾಷೆ ಅತ್ಯಂತ ಸರಳ, ಸಹಜ, ಸುಂದರ ಮತ್ತು ಲಲಿತಮಯವಾಗಿ ಮಧುರವಾಗಿ ಇದೆ ಅನ್ನುವಂಥದ್ದು. ಸಾಂಕೇತಿಕ, ಕ್ಲಿಷ್ಟ, ಪ್ರೌಢ ಮತ್ತು ಬೆಡಗಿನಿಂದ ಕೂಡಿರ್ತಕ್ಕಂಥ ವಚನಗಳನ್ನು ಅವನು ಬರೆದಿದ್ದಾನೆ. ಅಲ್ಲಿ ಸಾಂಕೇತಿಕತೆಗಿಂತ ಬಹಳ ಸಹಜತೆ ಇದೆ, ಕ್ಲಿಷ್ಟತೆಗಿಂತ ಸರಳತೆ ಇದೆ, ಪ್ರೌಢತೆಗಿಂತ ಲಲಿತತೆ ಅವನ ವಚನಗಳಲ್ಲಿ ನಮಗೆ ಕಂಡು ಬರ್ತದೆ ಅನ್ನುವಂಥ ಮಾತನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಬಹುಶಃ ಸಾಕಂತ ಅನಿಸ್ತದೆ. ಇಷ್ಟು ವಚನ, ಇಷ್ಟು ಮಾತುಗಳನ್ನ ನಾನು ಹೇಳ್ತಾ ಮೆಸೇಜ್ ಬಾಕ್ಸ್ ಅನ್ನ ಇನ್ ಕಾಲ್ ಮೆಸೇಜಸ್ ಏನಿದಾವೆ ನೋಡ್ತೇನೆ. ಒಂದು ನಿಮಿಷ ಸರ್. ಅಲ್ಲಿ 3 ಡಾಟ್ ಇದೆ ನೋಡಿ ಸರ್. 3 ಡಾಟ್. ಓಕೆ ನೋಡಿ, ಎಲ್ಲ ವಚನಗಳನ್ನು ಕೋಟ್ ಮಾಡಿದ್ದಾರೆ ಎಲ್ಲರೂ. ಓಕೆ ಎಸ್. ಪಟ್ಟಣ್ ಸರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಸ್, ನಾನು ಶರಣಸತಿ ಲಿಂಗಪತಿ ಭಾವಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅವನು ತನ್ನ ವಚನಗಳಲ್ಲಿ ಬಸವಣ್ಣನವರನ್ನ, ಆಮೇಲೆ ಚನ್ನಬಸವಣ್ಣನವರನ್ನ, ಪ್ರಭುದೇವರನ್ನ ತನ್ನ ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ. ಆ ಮೂಲಕ ನಮಗೆ ಒಂದು ಐತಿಹಾಸಿಕ ಒಂದು ಅಂಶ ದೃಢವಾಗುವುದೇನೆಂದ್ರೆ ಅವನು ಬಸವಣ್ಣವರ ಸಮಕಾಲೀನ ಅನ್ನುವಂಥದ್ದು, ಮತ್ತು ಬಸವಣ್ಣ ಪ್ರಭುದೇವರು ಚನ್ನಬಸವಣ್ಣವರ ಒಂದು ಸಾಧನೆಯನ್ನು ಕೊಂಡಾಡುವಂಥದ್ದು. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚನ್ನಬಸವಣ್ಣನಯ್ಯ, ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ, ಇಂತೆನ್ನ ಕರಮನ ಭಾವಗಳಲ್ಲಿ ಇಷ್ಟಪ್ರಾಣ ಭಾವಗಳು ತಲ್ಲೀಯವಾಗಿ ಮಹಾಲಿಂಗ ಗಜೇಶ್ವರ ನಿಮ್ಮ ಶರಣರ ಘನವನ್ನು ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾಗಿದೆ. ಇಂತಹ ಮಾತುಗಳು ಬೇರೆ ವಚನಕಾರರಲ್ಲಿ ಬರ್ತವೆ. ಹೀಗೆ ಒಟ್ಟು ಗಜೇಶ ಮಸಣಯ್ಯ ಕನ್ನಡ ವಚನಕಾರರಲ್ಲಿ, ಕನ್ನಡ ಸಾಹಿತ್ಯದೊಳಗಡೆಗೆ ತನ್ನ ಈ ಶರಣಸತಿ ಲಿಂಗಪತಿ ಅನ್ನುವಂಥ ಮಧುರ ಭಾವದ ಮೂಲಕ ಬಹಳ ಗಂಭೀರವಾಗಿ ಅವನು ಚಿರಸ್ಥಾಯಿಯಾಗಿ ಅವನು ನಿಲ್ತಾನೆ, ಮತ್ತು ಶರಣರಲ್ಲಿ ಅವನು ಬಹಳ ಶ್ರೇಷ್ಠವಾಗಿ ಅವನ ವಚನಗಳು ನಿಲ್ತವೆ ಎನ್ನುವಂಥ ಮಾತು. ಮತ್ತು ಅವನ ವಚನಗಳನ್ನ ಹೆಚ್ಚು ಅಧ್ಯಯನ ಮಾಡೋದ್ರ ಮೂಲಕ ನಮಗೆ ಆ ಲಿಂಗಾಂಗ ಸಾಮರಸ್ಯದ ಮಧುರ ಭಾವದ ಅನುಭವ ಆಗ್ತದೆ, ಮತ್ತು ಆ ಸ್ಥಿತಿಗೆ ಹೋಗ್ಲಿಕ್ಕೆ ಅವುಗಳು ಪೂರಕ ಆಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥದ್ದೊಂದು ಉಪನ್ಯಾಸವನ್ನು ನೀಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆಯ ಒಂದು ಕೇಂದ್ರದ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಹಾಗೂ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಎಲ್ಲ ಶರಣರಿಗೆ, ಬಹಳ ಮುಖ್ಯವಾಗಿ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಇತರ ಹಿರಿಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣನ್ನು ಸಲ್ಲಿಸ್ತಾ, ಕೇಳಿದ ಎಲ್ಲ ಕೇಳುಗರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ನಾನು ಇಲ್ಲಿ ವಿರಾಮವನ್ನು ಕೊಡ್ತೇನೆ. ಏನಾದರೂ ಚರ್ಚೆ ಇದ್ರೆ ಮಾಡಬಹುದು. ಸರ್, ನಂದೊಂದು ಪ್ರಶ್ನೆ ಸರ್, ಕೇಳ್ಬಹುದಾ? ಏನ್ರಿ ಮೇಡಮ್? ನಂದೊಂದು ಪ್ರಶ್ನೆ ಇದೆ, ಕೇಳಬಹುದಾ ಸರ್? ಕೇಳ್ರಿ ಮೇಡಮ್, ಕೇಳ್ರಿ. ಈ ಶರಣರು ಎಲ್ಲ ಬಹುಬಂಧನಗಳನ್ನ ಕಳಚಿಕೊಂಡಂತಹ ಶರಣರು ಮತ್ತೆ ಏಕೆ ಈ ಸತಿಪತಿ ಭಾವಕ್ಕೆ ಜೋತು ಬಿದ್ದರು ಸರ್? ಯಾವ ಬಂಧನ, ಇವು ಲೌಕಿಕ ಬಂಧನಗಳು, ಬಹುಬಂಧನಗಳು ಬೇಡ ಅಂತ ಹೇಳುವಂತಹ ಶರಣರು ಯಾಕೆ ಮತ್ತೆ ಈ ಸತಿಪತಿ ಭಾವಕ್ಕೆ ಜೋತ್ ಬಿದ್ರು ಅಂತ? ನೋಡಿ ಮೇಡಮ್, ಈಗ ನೋಡಿ, ಇದು ನಾನು ಮೊದಲೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ನೀವು ಮೊದಲಿಂದ ಕೇಳಿಲ್ಲ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನೀವು ಮೊದಲಿಂದನೂ ಕೇಳಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಒಂದು ಏನಂದ್ರೆ, ಇಲ್ಲಿ ಭಕ್ತ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳಲ್ಲಿ ಭಕ್ತನ ಭಕ್ತಿ ವಿಕಾಸಗೊಂಡು ಸರ್ವಾಂಗವೂ ಲಿಂಗಮಯವಾಗಿ ಭಕ್ತ ಚಿತ್ ಸ್ವರೂಪ ಎನಿಸಿದಾಗ ಆ ಭಾವ ಅಳವಡುತ್ತದೆ ಅಲ್ಲಿ. ಏನ್ರಿ ಮೇಡಮ್? ತಾನೇ ಲಿಂಗ, ಲಿಂಗವೇ ತಾನು ಅನ್ನುವಂಥ ಭಾವನೆ ಇರ್ತದೆ. ಇದು ಕೇವಲ ಆತ್ಮಿಕವಾದ ಭಾವನೆ, ಇದು ದೈಹಿಕ ಭಾವನೆ ಇಲ್ಲಿ ಎಳ್ಳಷ್ಟು ಇಲ್ಲ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಶರಣಸತಿಯರ ಹಾವಭಾವ, ವಿರಹ ವೇದನೆಗಳು ಅವು ನಮಗೆ ನೋಡ್ಲಿಕ್ಕೆ ಸಂಸಾರದಲ್ಲಿ ಮುಳುಗಿರುವ ರಸಿಕರ ಭಾವಗಳಂತೆ ಕಾಣ್ತವೆ, ಆದರೆ ಆ ವಾಸನೆ ಇಲ್ಲ ಅಲ್ಲಿ. ಯಾವ ದೈಹಿಕ ವಾಸನೆಗಳು, ಇಂದ್ರಿಯ ಚಾಪಲ್ಯಗಳು ಇರೋದಿಲ್ಲ. ನಾ ಅದಕ್ಕೆ ಹೇಳ್ತಾರಲ್ಲ, ಮುಂದೆ ಅವನು ಆ ವಚನಗಳಲ್ಲಿ ಹೇಳ್ತಾನೆ ಏನಂತ,
ಆತನ ಬೆರೆಸಿದ ಕೂಟವನ್ನು ಏನೆಂದು ಹೇಳುವೆನವ್ವ, ಹೇಳಲು ಬಾರದು ಕೇಳಲು ಬಾರದು. ಶಿಖಿ ಕರ್ಪೂರವ ಬೆರೆಸಿದಂತೆ ಮಹಾಲಿಂಗ ಗಜೇಶ್ವರನ ಕೂಡಿದ ಕೂಟ. ಅದಕ್ಕೆ ಸ್ವಲ್ಪ ಇದಕ್ಕೆ ಶರಣ ಫಿಲಾಸಫಿಯನ್ನು ನಾನು ಮೊದಲೇ ಹೇಳಿದೆ, ಸ್ವಲ್ಪ ವಿವರಣೆ ಕೊಟ್ಟೆ. ಲಿಂಗಾಂಗ ಸಾಮರಸ್ಯವನ್ನ ಶರಣರು ಶರಣಸತಿ ಲಿಂಗಪತಿ ಭಾವ ಅಂತ ಇನ್ನೊಂದು ರೀತಿಯಲ್ಲಿ ಸಹಜ ದಾರಿಯೊಳಗಡೆ ಹೇಳ್ತಾರೆ. ಪ್ರಭುದೇವರಂತಹ ಮೇಧಾವಿಗಳು ನೇರವಾಗಿ ಅದನ್ನು ಹೇಳಿದರೆ, ಅಯ್ಯ ನಿಮ್ಮ ನಿಮ್ಮ ಜ್ಞಾನವ ಹೆರಸಾರಿ, ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯಪ್ರಭೆ ಮಿಂಚಿದಂತಾಯಿತ್ತಯ್ಯ, ಹಿಂಗೆ ಹೇಳಿದರೆ ಅದು ಬಹಳ ನಿಲುಕಲಾರದ ನಕ್ಷತ್ರವಾಗ್ತವೆ. ಬಹಳ ಗಂಭೀರವಾದ ಮಾತುಗಳು. ಅದಕ್ಕೆ ಅವರು ಏನು ಹೇಳಿದ್ರು, ಬಹಳ ಸಹಜವಾಗಿ, ಸರಳವಾಗಿ, ಸಾಹಿತ್ಯಿಕವಾಗಿ, ಮಧುರ ಭಾವವನ್ನು ಒಳಗೊಂಡು ಇಂಥ ಮಾತುಗಳನ್ನು ಹೇಳ್ತಾರೆ. ಇದು ಲಿಂಗ ಮತ್ತು ಅಂಗ ಸಾಮರಸ್ಯದ ಸ್ಥಿತಿ. ಇದು ಏನ್ರಿ ಮೇಡಮ್, ಇದು ಸಂಸಾರದ್ದಲ್ಲ. ಇದನ್ನ ನಾವು ಸ್ವಲ್ಪ ನೆನ್ಪಿಟ್ಕೋಬೇಕು. ಓಕೆ, ಧನ್ಯವಾದಗಳು ಸರ್. ಇಲ್ಲಿವರೆಗೂ ಸರ್ ಬಹಳಷ್ಟು ಒಂದು ಗಂಟೆವರೆಗೂ ಅಲ್ಲ, ಗಜೇಶ ಪಟ್ಟಣ ಸರ್ ಮತ್ತು- ಏನೋ ಮಾತಾಡ್ತಾ ಇದ್ರು, ಅವ್ರಿಗೆ ಹೇಳ್ರಿ. ಇಲ್ಲ, ಒಂದ್ ನಿಮಿಷ ಮಾತಾಡಿದ್ದ ಅವ್ರಿಗೆ ಕೊಡ್ತೇನೆ. ಗಜೇಶ ಮಸನೆ ಅವ್ರ ಬಗ್ಗೆ ಬಹಳಷ್ಟು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ದೇಶೂರ್ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಪ್ರಾಯಶಃ ಇವತ್ತು ಅವರ ಗಜೇಶ ಮಸನೆಯವರ ವಚನಗಳಲ್ಲಿ ಸಾಕಷ್ಟು ವಚನಗಳು ಶರಣಸತಿ ಮತ್ತು ಲಿಂಗಪತಿ ತತ್ವದ ಆಧಾರದಲ್ಲೇನೆ ವಚನಗಳು ರಚಿತವಾಗಿವೆ ಅಂತಕ್ಕಂಥದ್ದು ಈ ಒಂದು ಉಪನ್ಯಾಸದಿಂದ ನಮಗೆ ಕಂಡು ಬರ್ತಾ ಇದೆ. ಶರಣಸತಿ ಲಿಂಗಪತಿ ಅಂದ್ರೆ ಅದು ಬಾಹ್ಯ ಪೂಜೆ ಅಲ್ಲ, ಇದು ಒಳಗಿನ ಶರಣಾಗತಿ. ಮನಸ್ಸನ್ನು ಲಿಂಗನಿಗೆ ಅರ್ಪಿಸಿ ಕೈಯಿಂದ ಕಾಯಕ ಮಾಡಿ ಬದುಕನ್ನ ಸ್ವಾರ್ಥಕತೆ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವನ್ನ ಬಹಳಷ್ಟು ಸುಂದರವಾಗಿ ನಮಗೆ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಇಲ್ಲಿ ನಾನು ಪಟ್ಟಣ್ ಸರ್ ಅವರನ್ನ ಈ ಒಂದು ಕಾರ್ಯಕ್ರಮದ ಒಂದು ವಿಷಯ ಕುರಿತು ಅವರಿಗೆ ಮಾತನಾಡಲಿಕ್ಕೆ ನಾನು ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಎಲ್ಲ ಶರಣರನ್ನ ನೆನೆಯುತ್ತಾ ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಫಗು ಅಳಕಟ್ಟಿ ಅವರನ್ನ, ಹರ್ಡೇಕರ್ ಮಂಜಪ್ಪನವರನ್ನ, ಬಂತ್ನಾಳ್ ಶಿವಗಳನ್ನ, ಅತ್ನಿ ಶಿವಗಳನ್ನ, ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಇದು ಡಾಕ್ಟರ್ ಗಿರೀಶ್ ದೇಸೂರ್ ಅವರ 3ನೇ ಉಪನ್ಯಾಸ ನಮ್ಮ ವೇದಿಕೆ ಒಳಗ. ಇವತ್ತಿನ ಉಪನ್ಯಾಸ ಅಂತಂದ್ರೆ 1 ಗಂಟೆ 10 ನಿಮಿಷ ಮಾತಾಡಿದ್ರು. ಬಹಳ ಪ್ರಬುದ್ಧತೆ. ಬಹುಶಃ ವಚನ ಈ ವಿಷಯಕ್ಕ ಶರಣಸತಿ ಲಿಂಗಪತಿ ಅಂತಕ್ಕಂಥ ಸತಿಪತಿ ಭಾವವನ್ನ ಆತ್ಮಿಕ ಭಾಷೆಯೊಳಗ ವಿವರಣೆ ನೀಡತಕ್ಕಂಥ ಹಲವಾರು ವಚನಗಳನ್ನ ನೀಡ್ತಾ ಇದು ಅವ್ರು ಹೇಳ್ದಂಗ ಇದು ದೈಹಿಕ ಭಾವ ಅಥವಾ ಗಂಡ ಹೆಂಡರ ಭಾವ ಅಂತಕ್ಕಂಥದ್ದು ಅಲ್ಲ. ಶರಣ ಸತಿ ಲಿಂಗಪತಿ ಇದನ್ನ ತನ್ನ ಸಮಕಾಲೀನವಾದಂತ ಅಂಬಿಗರ ಚೌಡಯ್ಯ ಬಸವಣ್ಣನವರನ್ನ ಪ್ರಶ್ನೆ ಮಾಡ್ತಾನೆ. ಎಲ್ಲರೂ ಒಪ್ಕೊಂಡ್ರು ಕೂಡ ಅಂಬಿಗರ ಚೌಡಯ್ಯ ಒಪ್ಪಂಗಿಲ್ಲ. ಶರಣಸತಿ ಲಿಂಗಪತಿ ಎಂಬರು ಶರಣ ಸತಿಯಾದ ಬಗೆಯಂತೂ ಹೇಳ ಲಿಂಗ ಅಂಗಲಿಂಗ ಒಂದಾದ್ಮೇಲೆ ಮತ್ತೆ ಈ ಉಭಯ ಭೇದ ನಿಮ್ಗೆ ಯಾಕೆ ಬಂತು ಅಂತ ತಿಳ್ಕೊಂಡು ಬಸವಣ್ಣನವರನ್ನೇ ಪ್ರಶ್ನೆ ಮಾಡಿದ್ರು. ನನಗ ಗಿರೀಶ್ ದೇಶೂರ್ ಅವರಂದ್ರೆ ಒಂದು ರೀತಿ ಬಹಳಷ್ಟು ಅಕ್ಕರೆ ಪ್ರೀತಿ. ಅದು ನನಗೆ ಹೇಳಕ್ಕೆ ಬರೋದಿಲ್ಲ. ಅವ್ರು ನೋಡಿದ್ರೆ ನನ್ನ ತಮ್ಮನನ್ನು ನೋಡ್ದಂಗ, ನಾನು ಒಡ ಹುಟ್ಟಿದವ್ರನ್ನ ನೋಡ್ದಂಗ, ಬಹಳಷ್ಟು ವೈಚಾರಿಕತೆ. ಇವತ್ತಿನ ಕನ್ನಡ ಸಾಹಿತ್ಯದ ಇವತ್ತಿನ ಪ್ರಾಧ್ಯಾಪಕರು, ಕನ್ನಡ ಸಾಹಿತ್ಯದರು ಪ್ರಗತಿಪರ ಚಿಂತನೆ ಮತ್ತು ಬಂಡಾಯ ಅಂತಕ್ಕಂಥದ್ದು ಎಂದೋ 83-84 ನಂತರ ಅದೇನು ಕಾಲಘಟ್ಟ ಸೀಮಿತಗೊಂಡಿತೋ ಅಥವಾ ಅದು ನಿಷ್ಕ್ರಿಯ ಆಯ್ತೋ, ಆ ಒಂದು ವಿಚಾರಧಾರೆಯನ್ನ ಯಾರಾದ್ರೂ ಮುಂದುವರಿಸಿಕೊಂಡು ಹೋಗಿದ್ದಂತ ಕೆಲವರೊಳಗೆ ಅಂತಂದ್ರೆ ಡಾಕ್ಟರ್ ಗಿರೀಶ್ ದೇಸೂರ್ ಅವರು. ಬಹಳಷ್ಟು ಚಿಂತನೆ, ಬಹಳಷ್ಟು ಮೌಲಿಕ, ನೇರವಾಗಿ ಹೇಳ್ತಕ್ಕಂಥವ್ರು. ಎಲ್ಲ ಸಂಘಟನೆ ಒಳಗ ಸಕ್ರಿಯವಾಗಿ ತೊಡಗಿಸಿಕೊಂಡು ವಚನ ಸಾಹಿತ್ಯ ಇದನ್ನ ಒಯ್ತಕ್ಕಂಥ ಕಾರ್ಯವನ್ನ ಮಾಡುವಂಥವ್ರು. ಅವರು ಸರ್ಕಾರಿ ನೌಕರಿ ಒಳಗಿದ್ರು ಕೂಡ ವಚನ ದರ್ಶನಕ್ಕೆ ನಾನು ಬರಬೇಡ್ರಿ ಅಂತ ಹೇಳಿದ್ದೆ. ಅವತ್ತ DC ಆಫೀಸಿಗೆ ಬಂದು ಮನವಿ ಕೊಟ್ಟರು. ಆಗೋಲ್ದ ಕಡ್ರಿ ಸರ್ ಅಂತ ತಿಳ್ಕೊಂಡು. ಅಂದ್ರೆ ಇಷ್ಟೊಂದು ಗಟ್ಟಿತನ ಅವ್ರೊಳಗೆ ಐತಿ. ಶರಣ ಇದು ಸತಿಪತಿ ಭಾಳವ ಅಂತಂದ್ರ ಅಕ್ಕಮಹಾದೇವಿ ಬಹಳ ಉಲ್ಲೇಖ ಮಾಡ್ತಾರೆ, ಬಹಳ ಚಂದ. ಅಕ್ಕಮಹಾದೇವಿ ಹೇಳ್ತಾರ, ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಅಂತ ಒಂದ್ ಕಡೆ ಹೇಳ್ತಾರೆ. ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದಾಗ್ಲಿ, ಮಹಾಲಿಂಗೇಶ್ವರ ಆಗ್ಲಿ, ಕೂಡಲ ಸಂಗಮ ಆಗ್ಲಿ, ಇವೆಲ್ಲವಕ್ಕೂ ಜಂಗಮ ಅಥವಾ ಸಮಾಜಮುಖಿಯಾದಂತ ಒಂದು ಚಿಂತನೆ ಅಷ್ಟ. ಸಮಾಜ ಅಂತಕ್ಕಂಥ ಹಿನ್ನೆಲೆಯೊಳಗೆ ಅವ್ರು ಬಳಸ್ಯಾರ. ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಅಂತ ಒಂದ್ ಕಡೆ ಅಂತಾಳ, ಇನ್ನೊಂದ್ ಕಡೆ ನಿನ್ನ ಅಂಗಳದ ಗಂಜಿಗೆ ಕುಡಿದ ಕೂಸು ನಾನು ಅಂತ. ನಾನು ನಿನ್ನ ಮಗ, ನಿನ್ನ ಮಗಳು, ನಾನು ನಿನ್ನ ಕೂಸು ಅಂತ ತಿಳ್ಕೊಂಡು ಚನ್ನಮಲ್ಲಿಕಾರ್ಜುನಿಗೆ ನಿವೇದನೆ ಮಾಡ್ತಕ್ಕಂಥದ್ದು. ಲಿಂಗವೆನ್ನೆ, ಲಿಂಗಕ್ಕೆವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ನಾಯನ್ನೆ, ಏನು ಎನ್ನೆ ಅಂತಾಳ.
ದೇವಲೋಕಕ್ಕೂ ನಿನಗೆ ಚನ್ನಮಲ್ಲಿಕಾರ್ಜುನ ನಿನಗೆ ಬಸವಣ್ಣ ದೇವರು ಅಂತಕ್ಕಂಥ. ಸತಿಪತಿಗಳಿಂದ ಆದ ಭಕ್ತಿ ಹಿತವ ಪುದು ಶಿವಂಗಿ ಅಂತ ಅಂದ್ರೆ ಇಲ್ಲಿ ಸತಿಪತಿ ಅಂತಂದ್ರೆ ಅವ್ರು ಬಹಳ ಅರ್ಥಪೂರ್ಣ. ಒಬ್ಬ ಶರಣ ಕೂಡ ಸತಿಯಾಗ ಆ ಭಾವವನ್ನು ಹೊತ್ಕೊಂಡು ಹೋಗ್ತಕ್ಕಂಥವ್ರು, ಅದು ಗಜೇಶ್ ಮಸನಯ್ಯ. ನನ್ನ ಒಂದು 45 ವರ್ಷಗಳ ವಚನಗಳ ಅಧ್ಯಯನ ಒಳಗ ಆದಯ್ಯ, ಗಜೇಶ ಮಸನಯ್ಯ, ಅರಿವಿನ ಮಾರಿ ತಂದೆ, ಅಲ್ಲಮ ಪ್ರಭುಗಳು ಇವ್ರ ವಚನದೊಳಗ ಅಂದ್ರೆ ಅಲ್ಲಮ ಪ್ರಭುಗಳ ವಚನದೊಳಗ ಪ್ರಕ್ಷಿಪ್ತತೆ ಭಾಳ ಆಗ್ಯಾವ. ಇವ್ರ ಮೇಲ್ಪದರಿನ ಚಿಂತನೆಗಳನ್ನ ಈ ಸಾಮಾಜಿಕ, ಕೌಟುಂಬಿಕ ಅಥವಾ ಈ ಐತಿಹ್ಯಗಳಂದ್ರೆ ಈ ಕುಟುಂಬ ಸಮಯ ಪ್ರಧಾನವಾದಂತ ಹೊರತುಪಡಿಸಿ ಪಾರಮಾರ್ಥಿಕ ಮತ್ತು ಆತ್ಮಿಕ ಭಾಷೆ ಒಳಗ ಆತ್ಮಿಕ ಸಂವಾದಗಳ ಅವು ಆತ್ಮಿಕ ಚಿಂತನೆಗಳನ್ನ ಅತ್ಯಂತ ಸರಳ. ಅದನ್ನ ಯಾಕ ಶರಣರು ಶ್ರೇಷ್ಠರಾದ್ರು ಅಂತ ನಾವು ಕೇಳಿದಾಗ ಇದನ್ನ ದ ಪಾತ್ವೇ ಆಫ್ ಗಾಡ್ ಅಂತಕ್ಕಂಥ ಪುಸ್ತಕ ಬರೆದಂತ ಡಾಕ್ಟರ್ ರಾನಡೆ ಅವ್ರು ಹೇಳ್ತಾರ, ವೇದ ಆಗಮ ಶಾಸ್ತ್ರದೊಳಗ ಸಂಕೀರ್ಣಗೊಳಿಸಿದಂತ ನಮ್ಮ ಪೂರ್ವಜರು ಆ ಎಲ್ಲ ಬಂಧನಗಳನ್ನು ಕಿತ್ತೊಗೆದು ಬಸವಣ್ಣ, ಚನ್ನಬಸವಣ್ಣ, ದೇ ವರ್ಕ್ ಆಸ್ ಎ ಅರಿಸ್ಟಾಟಲ್, ಪ್ಲೋಟೋ, ಫೇಡೋ ಇವ್ರು ಹೆಂಗ ಆದ್ರೂ ಗ್ರೀಕ್ ಸಂಸ್ಕೃತಿ ಒಳಗೆ ಹೆಂಗ ಮುಕ್ತ ಲಿಬರಲೈಸೇಷನ್ಸ್ ಆಯ್ತು, ಅದೇ ರೀತಿಯಾಗಿ ಕಲ್ಯಾಣ ಕ್ರಾಂತಿಯ ಕಲ್ಯಾಣದೊಳಗೆ ಆಯ್ತು ಅಂತಕ್ಕಂಥದ್ದನ್ನ ರಾನಡೆ ಅವ್ರು ಹೇಳ್ತಾರ. ಅದಕ್ಕೆ ನಾವು ಯಾಕೆ ಇಲ್ಲಿ ಸತಿಪತಿಗಳ ಭಾವ ಅಂತಕ್ಕಂಥದ್ದು ಲಿಂಗ ಅಂತಕ್ಕಂಥದ್ದು ಸಮಷ್ಟಿ. ಅದ್ರೊಳಗೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ, ಅಂಗ ಮತ್ತು ಲಿಂಗ ಇವುಗಳ ಸಾಮರಸ್ಯ ಮತ್ತು ಹೊಂದಾಣಿಕೆ ಅಂದ್ರೆ ಕೂಡಿರ್ತಕ್ಕಂಥದ್ದು. ಬಸವಣ್ಣ ಕರ್ಣದೊಳ ಲಿಂಗ, ಜೀವ ಹೇಳು ಲಿಂಗ, ಅಕ್ಷದೊಳ ಲಿಂಗ ಅಂತಕ್ಕಂಥದ್ದು ಇದ್ರೊಳಗೆ ಇಲ್ಲನು ಅಂತಕ್ಕಂಥದ್ದು. ಇವೆಲ್ಲ ಚಲನಶೀಲತೆಯನ್ನು ಹೊಂದತಕ್ಕಂಥ, ಶಕ್ತಿ ಕೇಂದ್ರವನ್ನು ಹೊಂದತಕ್ಕಂಥ ಒಂದು ಭಾವ, ಅದೊಂದು ಪ್ರಜ್ಞೆ. ಹಿಂಗಾಗಿ ಶರಣರು ಆದ್ರ ಒಂದು ಹಂತಕ್ಕೆ ಅಂದ್ರೆ ಇದನ್ನೂ ಮೀರಿ ಇದಕ್ಕೇನು ಜೋತು ಬೀಳ್ತಕ್ಕಂಥದ್ದಲ್ಲ. ಈಗ ಶಾರದಮ್ಮ ಅವ್ರು ಕೇಳ್ದಂಗ ಎಲ್ಲವನ್ನ ನಿರ್ಮೋಹ, ನಿರಾಂಕಾರ, ನಿರಾಕಾರ ಎಲ್ಲವನ್ನ ತೆಗೆದು ಮತ್ತೆ ಇಲ್ಲಿ ಯಾಕೆ ಬಂದ್ರು ಅಂತಕ್ಕಂಥದ್ದು. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸ್ಯವೆನ್ನೆ ಅಂತ ಅಕ್ಕಮ್ಮ ದೇವಂದ್ರ ನಿರಾಳವೆಂಬ ಕೂಸಿಂಗೆ ಬೆನ್ನೆ ನಿಕ್ಕಿ ಹೆಸರಿಟ್ಟವರಾರು ಅಕ್ಕಟಕ್ಕಟ ಇದು ಶಬ್ದದ ಲಜ್ಜೆ ನೋಡ ಅಂತಾರೆ. ಇವುಗಳನ್ನೂ ದಾಟಿ ನಿಲ್ತಕ್ಕಂಥದ್ದು. ಇವುಗಳನ್ನು ಅದು ಉದಾತ್ತೀಕರಣದ ಹೈಯೆಸ್ಟ್ ಸಬ್ಲಿಮೇಷನ್ ಕಾನ್ಸೆಪ್ಟ್ ಆಫ್ ಶರಣಾಸ್ ಅಂದ್ರ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತ. ನಾನು ಯಾಕೆ ಈ ಅರಿವಿನ ಮಾರಿ ತಂದೆ ಆಗ್ಲಿ, ಗಜೇಶ್ ಮಸಣಯ್ಯ ಆಗ್ಲಿ, ಆದಯ್ಯ ಆಗ್ಲಿ, ಆದಯ್ಯ ಇಸ್ ನಾಟ್ ಲೆಸ್ ಟು ಅಲ್ಲಮ್ಮ, ಇವರ 3 ಮಂದಿ ವಚನಕಾರರೊಳಗ ಪ್ರಕ್ಷಿಪ್ತತೆ ಬಹಳ ಕಡಿಮೆ ಕಾಣ್ತೀವಿ ನಾವು. ಅಥವಾ ಇಲ್ಲೇ ಇಲ್ಲ ಅಂದ್ರೂ 1%, 2%. ಜೇಡರ ದಶಮಿ ಎಂದು ಕಡಿಮೆ ಇದೆ. ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಅವರು. ಅಂದ್ರ ವೈದಿಕರಿಗೆ ಅಥವಾ ಸಂಕಲನಕಾರರಿಗೆ ಈ ವಚನಗಳನ್ನ ಕೊಲಿಗೆಡಿಸ್ತಕ್ಕಂಥ ಕೆಲಸ ಏನ್ ಮಾಡಿದಾರಲ್ಲ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಅದ್ರಾಗ ಒಂದು 5-6 ವಚನ ಅಕ್ಕಮದಿ ವಚನದಾಗ, ಒಂದು 10-6 ವಚನದಾಗ ಚನ್ನಬಸವಣ್ಣ ವಚನ ಬಹಳಷ್ಟು ವಚನಗಳನ್ನ ಪ್ರಕ್ಷಿಪ್ತ ಅಂದ್ರೆ ಕೂಟ ವಚನಗಳನ್ನ ನಾವು ಕಾಣ್ತೀವಿ. ಸಿದ್ದರಾಮರ ವಚನದಾಗ ಕಾಣ್ತೀವಿ, ಅಲ್ಲಮನ ವಚನದಾಗ ಕಾಣ್ತೀವಿ, ಬಸವಣ್ಣನ ವಚನ ಕಾಣ್ತೀವಿ. ಆದ್ರೆ ಗಜೇಶ ಮಸಣಯ್ಯನ ವಚನದಾಗ ಕಾಣಕ್ಕೆ ಎನ್ನ ಕರಸ್ಥಳವೇ ಬಸವಣ್ಣನ ಅಂದ್ರೆ ಇಷ್ಟಲಿಂಗ ಸ್ವರೂಪವಾಗಿ ಕಾಣ್ತೀನಿ. ಒಂದು ಎನ್ನ ಕರಸ್ಥಳ ಅಂದ್ರೆ ಕಾಯಕಕ್ಕೆ ಪ್ರಧಾನವಾಗ್ತಕ್ಕಂಥದ್ದು. ನಾನು ಅದನ್ನ ಹಿಡ್ಕೊಂಡು ಹೋಗ್ತೀನಿ. ನನ್ನ ಮನಸ್ಥಳಕ್ಕೆ ಚನ್ನಬಸವಣ್ಣ ಅಂದ್ರೆ ನೋಡ್ರಿ, ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ ಅಂತ ನಾವೇಂತೀವಲ್ಲ, ಆ ಎಲ್ಲ ತತ್ವಗಳನ್ನ ಈ ಲಿಂಗಾಂಗ ಸಾಮರಸ್ಯಗಳ ಮೂಲಕ ಹೇಳ್ತಕ್ಕಂಥ ವ್ಯಕ್ತಿಗಳ ಅಂತಲ್ಲ, ಅವ್ರೊಳಗಿರ್ತಕ್ಕಂಥ ಮೌಲ್ಯಗಳು, ಗುಣಗಳು ನನಗೆ ಅವು ಲಿಂಗಗಳಾದವು. ಅದು ಇಷ್ಟಲಿಂಗ, ಭಾವಲಿಂಗ ಮತ್ತು ಪ್ರಾಣಲಿಂಗ ಆಯ್ತು ಅಂತಕ್ಕಂಥದ್ದನ್ನ ಗಜೇಶ ಮಸಣಯ್ಯ ಹೇಳ್ತಾನೆ. ಇದ್ರ ಬಗ್ಗೆ ಮನ್ನಿಹಳ್ಳಿ ಅಂತ ಹೇಳ್ಕೊಂಡು ಮನಹಳ್ಳಿ, ಮನಹಳ್ಳಿ ಅಂತಕ್ಕಂಥದ್ದು. ಆದ್ರ ಬಹಳ ಜನ ಹೇಳೋದ ಪ್ರಕಾರ ಅವ್ರು ಮತ್ತೆ ಕರ್ಜಿಗೆ ಬಂದು ಐಕ್ಯ ಆದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಿಂಗಾಗಿ ಗಜೇಶ ಮಸಣಯ್ಯನ ಬಗ್ಗೆ ಸಾಕಷ್ಟು, ಅದನ್ನ ಹೆಂಡತಿಯ ಮಸಣಮ್ಮನ ಬಗ್ಗೆ ಇತ್ತೀಚೆಗೆ ಒಂದು ಗೊಂದಲಕ್ಕ ಇಲ್ಲಿ ಇತ್ತೀಚಿನವರೆಗೆ ಅವ್ರ ಹೆಂಡತಿ ಮಸಣಮ್ಮ ಅನ್ನೋದು ಅಲ್ಲಿಯವರೆಗೂ ಯಾರಿಗೂ ನಿರ್ಧಾರ ಮಾಡಲಾರ್ದಂಥದ್ದು. ವಚನ ಸಾಹಿತ್ಯದೊಳಗ ಸಾಕಷ್ಟು ಪ್ರಮಾಣದೊಳಗ ಕಲಬೆರಕೆ, ಪ್ರಕ್ಷಿಪ್ತತೆ ನಡೆದೋಗ್ಯಾವು. ನಾವು ಪ್ರತಿ ಸಲವೂ ಕೂಡ ಹೇಳ್ತೀವಿ ನಾವು ಕುಂತು ಮಾಡಬೇಕಾಗೈತಿ, ಅಥವಾ 5 ಸಂಪುಟಗಳು. ಇವತ್ತು ನೋಡ್ರಿ, ಒಂದು ವಿಶ್ವವಾಣಿ ಪತ್ರಿಕೆ ಒಳಗೆ ಒಬ್ಬ ಯಾವ ಅಮೆರಿಕದಾಗ ಕುಂತ್ಕೊಂಡು ಈ ಪ್ರಕ್ಷಿಪ್ತ ವಚನಗಳನ್ನ ಆಧಾರವಿಟ್ಕೊಂಡು ಈ ಉಪಾಧ್ಯ ಆಗ್ಲಿ, ಹಂಜಾಗ್ಲಿ, ನಮ್ಮ ನಿರ್ಲಕ್ಷ್ಯತನವೋ ಅಥವಾ ನಾವು ಶುದ್ಧೀಕರಣ ಮಾಡ್ಲಕ್ ಆಗ್ಲಾರ್ದ ಸಂದರ್ಭವನ್ನು ಅವನೇ ಬಳಸಿ ನಮ್ಮನ್ನ ಮತ್ತೆ ಬಸವಪೂರ್ವ ಯುಗಕ್ಕೆ ಹೋಗಿ ಕಟ್ಟು ಹಾಕ್ತಕ್ಕಂಥ ಕೆಲಸ ಮಾಡಕತ್ತಾರ. ಅದಕ್ಕೆ ಈ ಅರಿವಿನ ಆಂದೋಲನ ಅಂತಕ್ಕಂಥದ್ದು 12ನೇ ಶತಮಾನದೊಳಗೆ ಗಜೇಶ ಮಸಣಯ್ಯ ಬಹಳ ದೊಡ್ಡ ವಚನ, 70 ವಚನಗಳು ಆತ ಬರುವಂತ 70 ವಚನಗಳು ಅತ್ಯಂತ ಉತ್ಕೃಷ್ಟ. ಅವರು 70% ಅಂತಂದ್ರು, ನನ್ನ ದೃಷ್ಟಿಯೊಳಗೆ 90% ವಚನಗಳು ಆತ್ಮಿಕ ಭಾಷೆಯಿಂದ ತುಂಬಿಕೊಂಡವು. ಅಲ್ಲಿ ಅಲಂಕಾರಿಕ ಅಲ್ಲ, ಅದು ಒಳಗ
ಪರಿಶೋಧನೆ ಮಾಡ್ತಕ್ಕಂಥದ್ದು, ತನ್ನ ತಾನು ಅರಿಯತಕ್ಕಂಥ ಒಂದು ಮಹಾ ಘನ ಪದವಿಯನ್ನ ಕಂಡುಕೊಳ್ತಕ್ಕಂಥ ಒಂದು ಶೈಲಿಯೊಳಗ ಮಾಡ್ಯಾರ. ಗಿರೀಶ್ ದೇಸೂರ್ ಅವರಿಗೆ ಸಾಕಷ್ಟು ಅವಕಾಶಗಳದಾವ. ಅವರು ನಾನು ಎಷ್ಟೋ ಸಲ ಅಂತೀನಿ ಅವ್ರು ಯೂನಿವರ್ಸಿಟಿಗೆ ಇರ್ಬೇಕಿತ್ತು, ಅವ್ರ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಬೇಕಾಗಿತ್ತು, ಅವ್ರು ಬಸವ ಅಧ್ಯಯನ ಪೀಠಕ್ಕೆ ಹೋಗ್ಬೇಕು. ನಾನು ಭಾಳ ಸಲ ಬೆಟ್ಟದಾಗ ಅಂತೀನಿ ಸರ್, ನಿಮ್ಗೆ ಗೌರ್ಮೆಂಟ್ ಕಾಲೇಜಾಗ ನಿಮ್ದು ಯಾಕಂದ್ರೆ ಲಿಮಿಟೇಷನ್ಸ್ ಇರ್ತೈತಿ, ಒಂದ್ 2 ಪೀರಿಯಡ್ ಹೇಳ್ತಾರ, ಕೊಡ್ತಾರ, ಅಲ್ಲಿ ಸಂಶೋಧನೆಗಳು ನಡೆಯಂಗಿಲ್ಲ. ಅದಕ್ಕೆ ಅದರ ಹೊರತುಪಡಿಸಿ ನಮ್ಗೆ ಹೆಂಗ ಅವಾಗಿನ ಕಾಲದೊಳಗ ಮಲ್ಲಿಕಾರ್ಜುನಪ್ಪ ಕೋರಿ ಅಂತ ಹೇಳ್ಕೊಂಡು 7ನೇ ಪಾಸ್ ಅಂತ ಮಾಸ್ತರು ಒಂದು ಸಂಶೋಧಕರಾದ್ರು, KG ಕುಂದರ್ಗಾರರಾದ್ರು, ಬಸವನಗೌಡರಾದ್ರು. ಅವರೆಲ್ಲ ವಿಷಯಗಳು ಬೇರೆ ಬೇರೆ. ಹಳಕಟ್ಟಿ ಅವರು BSc LLB, ಅವರೆಲ್ಲ ವಿಷಯಗಳು ಬೇರೆ. ಅದರ ವಚನ ಸಾಹಿತ್ಯಕ್ಕೆ ನಿಂತರು. ಆಗ ನನ್ನ ತರುವಾಯ ಅಂದ್ರೆ ನಮ್ಮ ತರುವಾಯ, ನಮ್ಮ ಒಂದು ಪೀಳಿಗೆ ಒಂದು 60ರ ಆಸುಪಾಸಿನಾಗಿದ್ದಂಥವ್ರು ನಮ್ಮ ನಂತರ ಯಾರಾದ್ರೂ ಒಂದು ಭರವಸೆ ಆಶಾಕಿರಣ ಅಂತಂದ್ರೆ ನನ್ನ ದೃಷ್ಟಿಯೊಳಗ ಸಿದ್ಲಿಂಗ್ ಸಜ್ಜನ್ ಶೆಟ್ರು, ನನ್ನ ದೃಷ್ಟಿಯೊಳಗ ಡಾಕ್ಟರ್ ಗಿರೀಶ್ ದೇಸೂರ್ ಅವರು, ನನ್ನ ದೃಷ್ಟಿಯೊಳಗ ಡಾಕ್ಟರ್ ಕಲ್ಲನಗೌಡರು. ಮೊನ್ನೆ ಅವು ಬಹಳ ಅರ್ಥಪೂರ್ಣವಾಗಿ ಕಾಳಜಿಪೂರ್ವಕವಾಗಿ ಮಾಡ್ತಾರ. ಅದಕ್ಕೆ ಅವರಿಗೆ ನಾನು ಇನ್ನೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಸುಧಾ ಅವರು ಕಾರ್ಯಕ್ರಮಕ್ಕೆ ಪಾಪ ಬಂದಿದ್ರು, ಡಾಕ್ಟರ್ ಎಸ್ ದೇಸೂರ್ ಅವರು. ನಮ್ದು ಯಾವುದೇ ಕಾರ್ಯಕ್ರಮ ಧಾರವಾಡವಾಗಿದ್ರು ಸ್ಪಂದಿಸ್ತಾರ. ವೈಚಾರಿಕತೆ, ಅವರ ತಾರ್ಕಿಕ ನಿಲುವುಗಳು, ವಚನ ಸಾಹಿತ್ಯವನ್ನ ವಿಭಿನ್ನವಾಗಿ ಅವರು ಗಟ್ಟಿವಾಳೆ ಇಷ್ಟು ಚಂದ ಬರದಾರ ಅಂದ್ರೆ ಗಟ್ಟಿವಾಳೆಯನ ಬಗ್ಗೆ ಬಹಳ ಅವ್ರು ಯಾವುದೇ ಕೆಲಸ ಕೊಟ್ಟರು ಕೂಡ ಅನಕ್ರನ ಬಗ್ಗೆ ಕೊಟ್ಟರು, ಅನಕ್ರ ಬಹಳ ಅರ್ಥಪೂರ್ಣವಾಗಿ ತಗೊಂಡು ಗಟ್ಟಿವಾಳೆಯನ ಬಗ್ಗೆ ಲೇಖನ ಅಂದ್ರೆ ಸ್ಪಷ್ಟತೆ, ಎಷ್ಟೇ ಕೆಲಸ ಮಾಡಿದ್ರು ಅದ್ರಾಗ ಪರಿಪೂರ್ಣತೆ ಮತ್ತು ಪರಿಶುದ್ಧತೆ ಕೆಲಸವನ್ನ ಮಾಡ್ತಾರ. ಮತ್ತ ಈ ಶರಣ ಮಾಸದೊಳಗ ದತ್ತಿ ಉಪನ್ಯಾಸವನ್ನ ಇಟ್ಟಂತ ಸುಧಾ ಪಾಟೀಲ್ ರವರಿಗೆ, ತಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಬಹಳಷ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಶರಣಸತಿ ಲಿಂಗಪತಿ ಭಾವ ಇದ್ರ ಬಗ್ಗೆ ಬಹುಶಃ ಸರ್ 1 ತಾಸಿನ ಮೇಲೆ ಕೊಟ್ರು ಅದು ಸಕ್ರಿ ಹಾಲಿಗೆ ಮತ್ತೊಮ್ಮೆ ಏನು ಬರೆಸಿದ ಹಾಗೆ ನಮ್ಮ ಪಟ್ಟಣ್ ಸರ್ ಬಹಳಷ್ಟು ಸುಂದರವಾಗಿ ಆ ವಿಷಯ ಕುರಿತು ನಮಗೆಲ್ಲ ಕಟ್ಟಿಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ರತ್ನಾವ ಕಾದ್ರೋಳಿ ಅಕ್ಕ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರು ತಮ್ಮ ಸಂವಾದದೊಳಗೆ ಪಾಲ್ಗೊಳ್ಳುವಂತವ್ರು ಸಂಕ್ಷಿಪ್ತವಾಗಿ ಶರಣಾರ್ಥಿಗಳು ಸರ್. ಅದೇ ಸತಿಪತಿ ಭಾವದ ಅವ್ರು ಕೇಳಿದ್ರಲ್ಲ, ಅದನ್ನ ನಾನು ಹೇಳಕ್ ಹೊರಟಿದ್ದೆ. ಶಶಿಕಾಂತ್ ಅನ್ನೋರು ಸಂಪೂರ್ಣವಾಗಿ ಅದರ ವಿವರಣೆಯನ್ನ ಕೊಟ್ರು. ಏನಂದ್ರೆ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನೋದು, ಅದು ಸತಿ ಪರಮಾತ್ಮನೊಬ್ಬನೇ ಪತಿ, ಉಳಿದ ಸಕಲ ಜೀವರ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಎಲ್ಲರೂ ಅವನ ಸತಿಗಳು, ನಾವೆಲ್ಲ ಅವನ ಸತಿಗಳು. ಆ ಭಾವ ಹೇಳಿದ್ದಾರೆ. ಇನ್ನೊಂದು ಏನು ಅಪಾರ್ಥ ಆಗ್ತಿತ್ತಂದ್ರೆ, ನಮಗ್ ಮೊದ್ಲೆಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳಿ ಪುರಾಣ ಹೇಳಿ ಬರೀ ಈ ಸತಿಪತಿ ಭಾವದಲ್ಲೇ ನಾವು ಇರ್ತಿದ್ವಿ. ಆದ್ರೆ ಈ ತರದ ಚಿಂತನೆಗಳ ಮುಖಾಂತರ ನಮಗೆ ಈಗ ಸತಿ ಯಾವುದು, ಪತಿ ಯಾವುದು, ಸಪತಿ ಯಾರು ಅನ್ನೋದು ಅರ್ಥ ಆಗ್ತಾ ಇದೆ. ಇವತ್ತಿನ್ನೂ ಕ್ಲಿಯರ್ ಆಯ್ತು ಎಲ್ಲರಿಗೂ. ಈ ಒಂದು ಮಾತನ್ನ ಹೇಳಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ಉಪನ್ಯಾಸ ಬಹಳ ತುಂಬಾ ಚೆನ್ನಾಗಿ ಅಂತಂದ್ರೆ ನಮ್ಮನ್ನ ಕೇಳ್ತಾ 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 ನಾವೇ ಲಿಂಗೈಕ್ಯ ಭಾವಕ್ಕೆ ಹೋಗ್ಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿತ್ತು ಇವತ್ತಿನ ಅನುಭವ. ಅನ್ನರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕವರ. ಮತ್ತೆ ಇಲ್ಲಿ ಮಂಗಳಗೌರಿ ಪಾಟೀಲ್ ಅಂತಕ್ಕಂಥವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರ ಸಂವಾದದಲ್ಲಿ ನಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರಶ್ನೆ ಇಲ್ಲ ಮೇಡಮ್, 2 ನಿಮಿಷ ನಾ ಅಕ್ಕಮ್ಮ ಪಾಟೀಲ್ ಅವ್ರ ಬಗ್ಗೆ ಮಾತಾಡ್ಬೇಕನ್ನಕತ್ತೀನಿ. ಮಾತಾಡಕ ನಮ್ಮೆಲ್ಲರ ಆರಾಧ್ಯ ಶರಣ ಶ್ರೇಷ್ಠರಾದ ಬಸವಾದಿ ಪ್ರಮಥರಿಂದ ಸ್ಥಾಪಿತ ಅನುಭವ ಮಂಟಪದ ಆದರ್ಶ ತತ್ವಗಳಿಂದ ಕೂಡಿದ ಅಕ್ಕನ ಅರಿವು ವೇದಿಕೆಯ ಎಲ್ಲ ಗಣ್ಯರಿಗೆ ನನ್ನ ಅನಂತ ಶರಣಾರ್ಥಿಗಳು. ಈ ವೇದಿಕೆಯ ಬೆನ್ನೆಲುಬಿನಂತೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮಹನೀಯರಿಂದ ನೆರವೇರಿಸಿಕೊಡುವ ಜ್ಞಾನ ದಾಸೋಹದಿಂದ ಹೆಮ್ಮೆಯೊಂದಿಗೆ ಆತ್ಮತೃಪ್ತಿಯನ್ನು ಅನುಭವಿಸಿದ್ದೇನೆ. ಇಂದಿನ ಶರಣ ಮಾಸದ ಇಂದಿನ ಶರಣ ಮಾಸದ ದತ್ತಿ ಉಪನ್ಯಾಸದಲ್ಲಿ ಲಿಂಗೈಕ್ಯ ಶರಣ ದಂಪತಿ ಶ್ರೀಮಾನ್ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಸ್ಮರಣಾರ್ಥ ನೆರವೇರುತ್ತಿರುವ ಉಪನ್ಯಾಸ ನೋಡಿ ಅಕ್ಕನೊಂದಿಗೆ ಕಥಿಸಿದ ನನ್ನ ಮನದಾಳದಲ್ಲಿಯ ನೆನಪಿನ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನಿಸಿದೆ.
ಅಕ್ಕನ ದಿನಚರಿಯಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದರು. ಉಡುಗೆ ತೊಡುಗೆಗಳಲ್ಲಿ ಯಾವುದೇ ಆಡಂಬರ ಇರುತ್ತಿರಲಿಲ್ಲ. ಬಹಳ ಆತ್ಮೀಯತೆಯ ನಡೆನುಡಿ, ಸ್ನೇಹಜೀವಿ. ಮಾತಾಡಲು ಆರಂಭಿಸಿದರೆ ನಮ್ಮ ಶರಣರ ವಚನಗಳನ್ನು ನಿರರ್ಗಳವಾಗಿ ಸಂದರ್ಭಕ್ಕನುಗುಣವಾಗಿ ಹೇಳುವ ಕಲೆ. ಅವರೊಂದಿಗಿನ ಒಡನಾಟ ಅಂದರೆ ಒಂದು ಸತ್ಸಂಗದ ಅನುಭವ. ಅಕ್ಕ ಒಂದು ಪರಿಪಕ್ವವಾದ ಸಂಸಾರಿಕ ಜೀವನೋಪಯೋಗಿ ಜ್ಞಾನಕೋಶದಂತಿದ್ದರು. ಅವರಿಂದ ಬಹಳ ಪಡೆದಿದ್ದೇನೆ. ಇಂದು ಅವರನ್ನಗಲಿ ಬಹಳ ಕಳೆದುಕೊಂಡಿದ್ದೇನೆಂದು ಹೇಳಲು ವಿಷಾದವಾಗುತ್ತದೆ. ಇಂದಿಗೂ ಅವರನ್ನು ಸ್ಮರಿಸಲಾದ ದಿನ ಇಲ್ಲ. ಅವರ ಸಾನ್ನಿಧ್ಯ ದೊರೆತದ್ದು ನನ್ನ ಭಾಗ್ಯ ಅಂತ ಹೇಳುವುದೇ ಒಂದು ಸಮಾಧಾನ. ಇಂದು ಸೌಭಾಗ್ಯವತಿ ಸುಧಾ ಪಾಟೀಲ್ ಸಾಹಿತ್ಯ ಕ್ಷೇತ್ರದಲ್ಲಿಯ ಸಾಧನೆಯನ್ನು ನೋಡಲು ಅಕ್ಕಮ್ಮ ಇರಬೇಕಾಗಿತ್ತು ಅಂತ ಅನ್ನಿಸದೇ ಇರದು. ಈ 2 ಶಬ್ದ ಹೇಳುವ ಸಮಯ ಕೊಟ್ಟಿದ್ದಕ್ಕಾಗಿ ನನ್ನ ಅನಂತ ಧನ್ಯವಾದಗಳು. ಧನ್ಯವಾದಗಳು ಅಕ್ಕವರ. ದತ್ತಿ ಉಪನ್ಯಾಸಕರ ಬಗ್ಗೆ ಬಹಳಷ್ಟು ಅಭಿಮಾನದ ಮಾತುಗಳನ್ನು ಆಡಿದ್ದೀರಿ. ತಮಗೆ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬಸವರಾಜ್ ಪಂಡಿತ್ ಅವರು ತಮ್ಮ 1 ನಿಮಿಷದಲ್ಲಿ ಸಂವಾದದಲ್ಲಿ ಪಾಲ್ಗೊಳ್ಬೇಕು. ಬಸವಂ ನಮ ಶಿವಾಯ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಬಸವ ಸ್ವರೂಪಿಗಳಿಗೆ ಶರಣಾರ್ಥಿಗಳು. ಇಲ್ಲಿ ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ ತಾಯಿಯವ್ರನ್ನು ವಚನಕರ್ತೆಯರಾಗಿ 10 ವಚನಗಳನ್ನ ಅವ್ರು ಬರೆದಿದ್ದಾರೆ. ಆ ತಾಯಿಯವರು ಯಾವಾಗ್ಲೂ ಸಾಮರಸ್ಯದನ್ನ ಇಲ್ಲಿ ಶರಣಸತಿ ಲಿಂಗಪತಿ ತನ್ನೊಳಗಡೆ ಇರುವಂತ ಹೂ ಅರಳಿದಾಗ ಯಾವ ರೀತಿ ಅದು ಗಂಧ ಬರುತ್ತಲ್ಲ, ಆ ರೀತಿ ಪರಮಾತ್ಮ ಮತ್ತೆ ಆತ್ಮ ಇವೆರಡು ಒಂದಾಗಿದ್ದಾವೆ. ತನ್ನೊಳಗೆ ತಾನು ಆ ಬೆರೆತು ತನ್ನನ್ನು ತಾನು ನೋಡ್ಕೊಂಡು ತನ್ನಲ್ಲಿ ತಾನು ಐಕ್ಯ ಆಗೋದಕ್ಕೆ ಇಲ್ಲಿ ಶರಣಸತಿ ಲಿಂಗಪತಿ ಭಾವ ಅಂತ ಹೇಳಿ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ. ಲಿಂಗಮ್ಮ ತಾಯಿಯವರು, ಅಪ್ಪಣ್ಣವರು, ದಾಸಿಮಯ್ಯ, ದುಗ್ಗಳೆ ಅವರು, ಆ ಜೊತೆಗೆ ಬಸವಣ್ಣವರು, ನೀಲಾಂಬಿಕೆ ತಾಯಿಯವರು ಎಲ್ಲರೂ ಸಹ ಆ ಭಾವಕ್ಕೆ ಶರಣಸತಿ ಲಿಂಗಪತಿ ಭಾವವನ್ನ ಅವರು ಅನುಭವಿಸಿದ್ರು ಅಂತ ಹೇಳ್ತಾ, ಈ ತಾಯಿಯವರು ಹೇಳ್ತಾರೆ, ಮಸಣಮ್ಮ ತಾಯಿಯವರು, ಅಂಗದ ಮೇಲನ ಲಿಂಗವು ಲಿಂಗವಲ್ಲ, ಮನದ ಮೇಲನ ಲಿಂಗವು ಲಿಂಗವಲ್ಲ, ಭಾವದ ಮೇಲನ ಲಿಂಗವು ಲಿಂಗವಲ್ಲ, ಅಂಗದ ಮೇಲನ ಲಿಂಗ ವ್ಯವಹಾರ, ಮನದ ಮೇಲನ ಲಿಂಗ ಸಂಕಲ್ಪ, ಭಾವದ ಮೇಲನ ಲಿಂಗ ಭ್ರಾಂತು ತತ್ವ, ಆಳಿನ ಆಳು ಅರಸನಪ್ಪನೆ, ಆಳನಾಳುವ ನರಸನಲ್ಲದೆ ಅಂಗ ಪ್ರಾಣ ಭಾವಂಗಳ ನೊಳಕೊಂಡಿರ್ಪುದೇ ಲಿಂಗ ಕಾಣ, ಮಸಣಯ್ಯ ಪ್ರಿಯ ಗಜೇಶ್ವರ ಅಂತ ಹೇಳ್ತಾರೆ ನೋಡಿ. ಅಂಗ ಮತ್ತೆ ಆ ತಾಯಿಯವ್ರು ಹೇಳ್ತಾರೆ, ಅಂಗ ಪ್ರಾಣ ಭಾವಂಗಳ ನೊಳಕೊಂಡಿರ್ಪುದೇ ಲಿಂಗ ಕಾಣ. ನೋಡಿ, ಅಂಗ ಲಿಂಗವನ್ನ ನೋಡಿ ಅದೇನಾಗ್ತದೆ, ಆ ಅಂಗ ಹೋಗಿ ಏನಾಗ್ತದೆ, ಆ ಲಿಂಗದೊಳಗಡೆ ಮಹಾಲಿಂಗದ ಒಳಗಡೆ ಬೆರ್ತು ಅಲ್ಲಿ ಇಷ್ಟ ಹೋಗಿ ಪ್ರಾಣ ಆಗಿ, ಪ್ರಾಣ ಹೋಗಿ ಭಾವ ಆಗಿ, ಭಾವ ಹೋಗಿ ಐಕ್ಯ ಸ್ಥಾನದಲ್ಲಿ ನಿಲ್ಲುತ್ತೆ. ಅದಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣ 3 ಒಂದಾದಾಗ ಮಾತ್ರ ಇಲ್ಲಿ ಲಿಂಗೈಕ್ಯ, ಇಲ್ದಲ್ಲ ಇದ್ರೆ ಲಿಂಗೈಕ್ಯ ಇಲ್ಲ ಅಂತ ಹೇಳ್ತಾರೆ. ಅಂಗದ ಮೇಲೆ ಲಿಂಗವು ಲಿಂಗವಲ್ಲ, ಶರೀರದ ಮೇಲೆ ಲಿಂಗ ಧರಿಸ್ಕೊಂಡ್ರೆ ಅದೇನ್ ಲಿಂಗ ಆಗಲ್ಲ ಅಂತಾರೆ. ಯಾಕೆಂದ್ರೆ ಅಂಗದ ಮೇಲೆ ಲಿಂಗ ವ್ಯವಹಾರ ಅಂತಾರೆ, ವ್ಯವಹಾರಕ್ಕೆ ತಗೊಂಡಿರೋದು ಅಂತ ಹೇಳ್ತಾರೆ. ಮನದ ಮೇಲನ ಲಿಂಗವು ಲಿಂಗವಲ್ಲ, ಮನದ ಮೇಲನ ಲಿಂಗ ಸಂಕಲ್ಪ ಅಂತೆ. ಹಿಂಗಿರುತ್ತೆ ಹಂಗಿರುತ್ತೆ ಹಂಗಿರ್ಬೋದೇನೋ ಅಂತ ಸಂಕಲ್ಪ ಇರುತ್ತಂತೆ. ಭಾವದ ಮೇಲನ ಮತ್ತೊಂದು ಬೇರೆ ಉಪನ್ಯಾಸನ ಆಗ್ಬಿಡ್ತದೆ. ಭ್ರಾಂತು ತತ್ವ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಭ್ರಾಂತ ಅಂದ್ರೆ ಹುಚ್ಚು ತತ್ವ ಅಂತ ಹೇಳಿ ಹೇಳ್ತಾರೆ. ಅದ್ರಿಂದ ಇಲ್ಲಿ ಅಂಗ ಮತ್ತೆ ಪ್ರಾಣ ಭಾವಗಳು ಇಲ್ಲಿ ಲಿಂಗೈಕ್ಯ ಆಗ್ಬೇಕು ಅಂತೇಳಿ ನಾವು ಶರಣಸತಿ ಲಿಂಗಪತಿ ಆಗೋದೇನಂದ್ರೆ ಅಲ್ಲಿ ಐಕ್ಯ ಆಗೋದು. ನಮ್ಮಲ್ಲಿ ನಾವು ಇಲ್ಲಿ ಬದುಕಿದ್ರು ಆ ಲಿಂಗ ತತ್ವದಲ್ಲಿ ಐಕ್ಯ ಆಗೋದು, ಕಾಯ ಆಳೋದನ್ನು ಲಿಂಗೈಕ್ಯ ಆಗೋದು ಎಂಬುವಂತಹ ಆ ತತ್ವವನ್ನ ಬಹಳ ಅದ್ಭುತವಾಗಿ ಆ ಮಸಣಯ್ಯ ಶರಣರು ಕೊಟ್ಟಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದ್ ನಿಮಿಷ ಆಗ್ಬಿಡಲ್ಲ, 1 ನಿಮಿಷ ಹೆಚ್ಚಾದ್ರೆ. ಯಾಕಂದ್ರೆ ನೀವು ನಮಗೆ ಮಾತಾಡ್ಸ್ಲಿಕ್ಕೆ ಆ ಸ್ಫೂರ್ತಿಯಾಗಿ ನೀವು ಮಾತಾಡ್ಸ್ಕೊಳ್ಳೋದು, ನಾನ್ ಮಾತಾಡಲ್ಲ. ಅದೇ ರೀತಿ ಮಸಣಯ್ಯನವರು ಅರಳಿದ ಪುಷ್ಪ ಪರಿಮಳಿಸದಿಹುದೇ ಅಯ್ಯ ಅಂತ ಹೇಳ್ತಾರೆ. ತುಂಬಿದ ಸಾಗರ ತೆರೆ ನೊರೆಗಳ ಆಡದಿಹುದೇ ಅಯ್ಯ, ಆಕಾಶವ ಮುಟ್ಟುವವ ಅಟ್ಟಗೋಲ ಹಿಡಿವನೇ ಅಯ್ಯ, ಪರದಲ್ಲಿ ಪರಿಣಾಮಿಯಾದ ಶರಣ ಕರ್ಮ ಪೂಜೆ ಫಲವನ್ನತಿಗಳೇ ದಿಹನೆ ಮಹಾಲಿಂಗ ಗಜೇಶ್ವರ. ನೋಡಿ, ಅಲ್ಲಿ ಲಿಂಗೈಕ್ಯ ಆದಂತ ವ್ಯಕ್ತಿ ಕರ್ಮ ಪೂಜೆ ಮಾಡಲ್ಲ, ಅವನು ಫಲವನ್ನ ಅತಿಗೆಳ್ದಿರ್ತಾನೆ. ಬೇಕು ಬೇಡ ಅವನ್ಗಿರಲ್ಲ. ಅವನು
ಆ ಪರಮ ಚೈತನ್ಯ ವಸ್ತು ನಾನೇ, ಇದು ಈ ಜಗತ್ತೆಲ್ಲ ನಂದೇ ಎಂಬುವಂತ ಭಾವನ್ನ ಅಳವಡಿಸ್ಕೊಂಡಿರ್ತಾನೆ ಅಂತ ಹೇಳಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮ ಡಾಕ್ಟರ್ ಗಿರೀಶ್ ಸರ್ ಅವರು ತುಂಬಾ ಇದನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ನಾನೇನ್ ಹೇಳೋದತ್ತಲ್ಲ, ಖುಷಿಗೆ ನನಗೆ ಈಗ ಶರಣರು ವಚನ ಎಷ್ಟು ಅದ್ಭುತ. ಸ್ಮಶಾನ ಕಾಯ್ಕೊಂಡಿದ್ರು ಅಂತ ಹೇಳ್ತಾರೆ, ಅವರುನು ಇಷ್ಟು ವಚನ ಬರ್ದಿರ ಅಂದ್ರೆ ಅವ್ರಿಗೆ ಆ ಗುರುಗಳು ಹೆಂಗೆ ಬೋಧ ಕೊಟ್ಟಿರ್ಬೋದು, ಬಸವಾದಿ ಶರಣರು ಯಾವ ರೀತಿ ಅವ್ರಿಗೆ ತಿಳಿಪಡಿಸಿರ್ಬೋದು, ಎಂತ ಅನಕ್ಷರಸ್ಥರು ಸಹ ವಚನಕಾರರು ಆಗ್ಲಿಕ್ಕೆ ಯಾವ ರೀತಿ ಪ್ರೇರಣೆ ಇತ್ತು ಅನ್ನುವಂತ ಒಂದು ನನ್ನ ಆಸೆಯನ್ನ ನಿಮಗೆ ವ್ಯಕ್ತಪಡಿಸಿದೀನಿ. ಪಟ್ಟಣ್ ಸರ್ಗೆ ಮತ್ತೆ ಎಲ್ಲ ಈ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಕಲ್ಯಾಣ ಭೂಮಿ ವತಿನ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗ ಕೊನೆಯದಾಗಿ ಶರಣ ಸಮರ್ಪಣೆ ಹೋಗ್ತಾ ಇದ್ದೇವೆ. ಆ ಶರಣ ಸಮರ್ಪಣೆಯನ್ನ ಶರಣೆ ಭಾಗ್ಯಕೋಟೆ ಅವರು ನೆರವೇರಿಸಿಕೊಡ್ಬೇಕಂತ ಅವ್ರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಅಂಗದ ಮೇಲಿನ ಲಿಂಗವು ಲಿಂಗವಲ್ಲ. ಮೇಡಮ್ ಒಂದೇ ಮಾತು, ಅದೇ ಈಗ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾತಾಡ್ತಾ ಬಹಳ ಅದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ರು, ಮತ್ತೆ ನಮ್ಮ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ರು. ನಿಜವಾಗಿಯೂ ಅವರಂಥ ಮಾರ್ಗದರ್ಶನದಿಂದನೇ ಈ ನಮ್ಮಂತ ಯುವಕರು ನಾವು ಹೆಚ್ಚು ಅಧ್ಯಯನಶೀಲರಾಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ಅವರಿಗೆ ಬಹಳ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮತ್ತೆ ಯಾಕಂದ್ರೆ ನಮ್ಮ ಮಾರ್ಗದರ್ಶಕರು ಅವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು. ಅಂಗದ ಮೇಲಿನ ಲಿಂಗವು ಲಿಂಗವಲ್ಲ ಎಂಬ ಗಜೇಶ್ವರ ಮಸಣಯ್ಯನ ವಚನದ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ ಮತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶರಣ ಶಂಕರಣ್ಣ ಕುಬ್ಸದವರಿಗೆ ಅನಂತ ಶರಣಾರ್ಥಿಗಳು. ದತ್ತಿ ದಾಸೋಹಿಗಳಾದ ಸುಧಾ ಅಕ್ಕ ಪಾಟೀಲ್ ಅವರು ತಮ್ಮ ತಂದೆ ತಾಯಿಯಾದ ಲಿಂಗೈಕ BM ಪಾಟೀಲ್ ಹಾಗೂ ಶರಣೆ ಲಿಂಗೈಕ ಅಕ್ಕಮಾದಿ ಪಾಟೀಲ್ ಅವರ ಸ್ಮರಣಾರ್ಥ ಇಟ್ಟುಕೊಂಡ ದತ್ತಿ ದಾಸೋಹಿಯನ್ನು ಮಾಡಿದ ಸುಧಾಕ್ಕನಿಗೂ ಶರಣಾರ್ಥಿಗಳು. ತಮ್ಮ ಸುಮಧುರ ಕಂಠದಿಂದ ಮಹಾಲಿಂಗ ಗಜೇಶ್ವರನ ವಚನವನ್ನು ಹಾಡಿದ ತ್ರಿವೇಣಿ ಮಾರದವರಿಗೂ ಅನಂತ ಶರಣಾರ್ಥಿಗಳು. ಸ್ವಾಗತ ಪ್ರಾಸ್ತಾವಿಕ ಪರಿಚಯವನ್ನು ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವರು ಎಲ್ಲ ಶರಣರನ್ನು ಸ್ವಾಗತಿಸಿದರು. ಡಾಕ್ಟರ್ ಗಿರೀಶ್ ದಾಸ್ನೂರ್ ಅವರ ಪರಿಚಯವನ್ನು ಸುಂದರವಾಗಿ ಮಾಡಿದರು ಹಾಗೂ ದತ್ತಿದಾಸೋಹಿಗಳಾದ ಡಾಕ್ಟರ್ ಗಿರೀಶ್ ದೇಸೂರ್ ಅವರ ಪರಿಚಯವನ್ನು ಅತಿ ಸುಂದರವಾಗಿ ಮಾಡಿದರು. ದತ್ತಿದಾಸೋಹಿಗಳಾದ ಶರಣೆ ಸುಧಾ ಪಾಟೀಲ್ ಅಕ್ಕನವರ ಮೃದು ಸ್ವಭಾವವನ್ನು ಪರಿಚಯ ಮಾಡುತ್ತಾ ಅಕ್ಕನ ಪರಿಚಯವನ್ನು ಪರಿಚಯಿಸಿದರು ಮತ್ತು ಈ ವೇದಿಕೆಗೆ ಬೆನ್ನೆಲುಬಾಗಿ ನಿಂತುಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಬಗ್ಗೆಯೂ ಸುಂದರವಾಗಿ ಹೇಳಿದರು. ಗಜೇಶ್ ಮಸಣಯ್ಯನ ಬಗ್ಗೆ ಇವತ್ತಿರುವ ಉಪನ್ಯಾಸವನ್ನು ನೀಡಿದ ಶರಣ ಡಾಕ್ಟರ್ ಗಿರೀಶ್ ದೇಸೂರ್ ಸರ್ ಅವರಿಗೆ ನನ್ನ ಅನಂತ ಶರಣಾರ್ಥಿಗಳು ಹಾಗೂ ವೇದಿಕೆಯಿಂದ ಶರಣಾರ್ಥಿಗಳು. ಈ ತಾಂತ್ರಿಕ ಸಹಾಯವನ್ನು ಮಾಡಿದ ಡಾಕ್ಟರ್ ದಾನಮ್ಮ ಝಳಕಿ ಹಾಗೂ ಜಯಶ್ರೀ ಪಟ್ಟಣ್ ಅವರಿಗೂ ಶರಣಾರ್ಥಿಗಳು. ಸಂಯೋಜಕರಾದ ಸಂಘಟಕರಾದ ಡಾಕ್ಟರ್ ಶಾರದಾ ಪಾಟೀಲ್, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಶರಣೆ ಡಾಕ್ಟರ್ ಶಾರದಾಮಣಿ ಹುಣ್ಸಾಳ್ ಅವರಿಗೂ ಅನಂತ ಶರಣಾರ್ಥಿಗಳು. ಇನ್ನು ಮುಂದೆ ವಚನ ಮಂಗಳ ಮಾಡಲಿರುವ ಶರಣೆ ಜಯಶ್ರೀ ಆಲೂರ್ ಅವರಿಗೂ ನನ್ನ ಶರಣಾರ್ಥಿಗಳು. ನನಗೆ ಇಂದು ವಚನ ಸಮರ್ಪಣೆ ಮಾಡಲು ಕೊಟ್ಟ ಎಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ಕೊನೆಯದಾಗಿ ವಚನ ಮಂಗಳ ಶರಣೆ ಜಯಶ್ರೀ ಆಲೂರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ನಾನು ಒಂದು ಬಸವಣ್ಣನವರ ವಚನವನ್ನ ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿ ಅದು ಎಚ್ಚರಾಲಿಯದು, ತಿಳಿಯಲಿ ಅದು ಎಚ್ಚರಾಲಿಯದು. ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ, ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಎನ್ನ ಅವಗುಣವೆಂಬ ಕಸವ
ಕಿತ್ತು ಸಲಹಯ್ಯ ಲಿಂಗ ತಂದೆ ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಾಲಿಯದು ತಿಳಿಯಲಿಯದು ಎಚ್ಚರಾಲಿಯದು ತಿಳಿಯಲಿಯದು ಎಚ್ಚರಾಲಿಯದು. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕನ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಪ್ರತಿನಿತ್ಯ ಶರಣ ಮಾಸದ ಪ್ರಯುಕ್ತ ನಾಳೆ ಯಥಾ ಪ್ರಕಾರ 5:30 ಎಲ್ಲರೂ ಈ ವೇದಿಕೆಯಲ್ಲಿ ಜಾಯಿನ್ ಆಗಿ ಅದರ ಸದುಪಯೋಗ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಂಡು ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿ.